ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಿಪಬ್ಲಿಕ್ ಕನ್ನಡ ಸತತವಾಗಿ ಒಂದು ವಾರದಿಂದ ಈ ಅಕ್ರಮವಾಗಿ ಬಂದು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳಲ್ಲಿ, ಹಳ್ಳಿಗಳಲ್ಲಿ ನೆಲೆಸಿರುವ ಈ ಬಾಂಗ್ಲಾದೇಶಿಗರನ್ನ ಹುಡುಕುವ ಬಾಂಗ್ಲಾ ಬೇಟೆ ಅನ್ನೋ ಡೇರಿಂಗ್ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಅನ್ನ ಮಾಡ್ತಾ ಇದೆ. 4-5 ಏರಿಯಾ ಬೆಂಗಳೂರಿನಲ್ಲೇ ಹೇಳ್ಬಿಡ್ತೀನಿ. ಮಾರನಾಯಕನಹಳ್ಳಿ, ಗೌರೇನಹಳ್ಳಿ, ಹುಲಿಮಂಗಲಪೋಡು ಹಾಗೆ ಕಗ್ಲಿಪುರ, ಹೀಗೊಂದು 4-5 ಏರಿಯಾಗಳಲ್ಲೇ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾಗೆ ಸಿಕ್ಕ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ಸಂಖ್ಯೆ 5,000ಕ್ಕೂ ಮಿಗಿಲು ಕೇವಲ 4-5 ಏರಿಯಾಗಳಲ್ಲಿ. ಹೀಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಕ್ರಮ ನಿವಾಸಿಗಳು ಬಾಂಗ್ಲಾದೇಶದಿಂದ ಒಳಗೆ ಬರ್ತಾ ಇರೋದಕ್ಕೆ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಹೊಣೆನಾ? ಇವರನ್ನ ಸಾಕಿ ಸಲಹುತ್ತಾ ಇರುವ ರಾಜ್ಯ ಸರ್ಕಾರದ ಹೊಣೆ ಅಲ್ವಾ? ಹೀಗೆ ಬಂದವರನ್ನ ಗುರುತಿಸೋದು ಯಾರು? ಗುರುತಿಸಿ ನಂತರದಲ್ಲಿ ಮಾಡಬೇಕಾಗಿರೋದು ಯಾರು? ಏನು ಮಾಡಬೇಕು? ಹಾಗೇನೆ ಇವರನ್ನ ಹೀಗೆ ಇರಲಿಕ್ಕೆ ಬಿಟ್ಟರೆ ಯಾವೆಲ್ಲ ರೀತಿಯ ಆಪತ್ತು ರಾಜ್ಯಕ್ಕೆ, ದೇಶಕ್ಕೆ ಉಂಟಾಗುವ ಸಾಧ್ಯತೆ ಇದೆ? ಎಲ್ಲ ನಿಟ್ಟಿನಲ್ಲಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದ ವಿಕ್ರಮ್ ಫಡ್ಕೆ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡರಾದ MD ಫಾರೂಕ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಎಂದಿನಂತೆ ಮೆಗಾ ಡಿಬೇಟ್ನಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಇದ್ದೀರಿ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ವಿಕ್ರಮ್ ಸರ್, ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ನಾವು ಈ ಆಪರೇಷನ್ ಬಾಂಗ್ಲಾ ಪ್ರಾರಂಭ ಮಾಡಿದಾಗ, ಅಂದರೆ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸಿದವರ ಕಾರ್ಯಾಚರಣೆಯನ್ನು ನಾವು ಪ್ರಾರಂಭ ಮಾಡಿದಾಗ ಕೆಲವರು ಈ ಸೋಕಾಲ್ಡ್ ಮಾನವತಾವಾದಿಗಳಿಂದ ಬಂದ ರಿಯಾಕ್ಷನ್ ಹೇಗಿತ್ತು ಅಂದರೆ, ಬಾಂಗ್ಲಾದೇಶದಲ್ಲಿ ತಿನ್ನಕ್ಕನ್ನ ಇಲ್ಲ, ಹಾಗಾಗಿ ಅನ್ನ ಹುಡ್ಕೊಂಡು ಬರ್ತಿದ್ದಾರೆ, ಜೀವನ ಹುಡ್ಕೊಂಡು ಬರ್ತಿದ್ದಾರೆ, 5-10 ಸಾವಿರಕ್ಕೆ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ಅಂಥವ್ರ ಮೇಲೆ ಯಾಕೆ ಈ ಗದಾಪ್ರಹಾರ ಮಾಡಬೇಕು? ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ನೋಡೋದು ಬೇಡವಾ? ಕಾನೂನು, ಕಟ್ಲೆ, ಇಲ್ಲೀಗಲ್ಲು, ಲೀಗಲ್ಲು ಅದೆಲ್ಲ ಆಮೇಲೆ ನೋಡೋಣ, ಮಾನವೀಯತೆಯ ದೃಷ್ಟಿಯಿಂದ ಅವರು ನೋಡಬೇಕಲ್ವಾ ಅನ್ನೋ ಪ್ರಶ್ನೆ. ನೋಡಬಹುದಾ ಹೀಗೆ ಅಕ್ರಮ ನಿವಾಸಿಗಳನ್ನು ಮಾನವೀಯತೆಯ ದೃಷ್ಟಿಯಿಂದ? ನೋಡಿ, ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ನಮ್ಮ ದೇಶಕ್ಕೆ ಏನೇನು ಗಂಡಾಂತರ ಬರ್ತಿರ್ತವೆ ಅದು ಬರೀ ಸರ್ಕಾರದ ಜವಾಬ್ದಾರಿ ಅಷ್ಟೇ ಆಗಿರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ, ನಾಗರಿಕನ ಜವಾಬ್ದಾರಿ, ಹಾಗೆಯೇ ಮೀಡಿಯಾ ಕೂಡ ಇದರೊಳಗೆ ತುಂಬ ಇಂಪಾರ್ಟೆಂಟ್ ಪಾರ್ಟ್ ವಹಿಸುತ್ತೆ ಅನ್ನೋದು ನನ್ನ ಸ್ಪಷ್ಟ ಅಭಿಮತ. ಆದ್ದರಿಂದ ರಿಪಬ್ಲಿಕ್ ಕನ್ನಡ ತುಂಬ ಶ್ಲಾಘನೀಯವಾದ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಆಮೇಲೆ ಇವಾಗ ನೀವು ಹೇಳಿದ್ರಿ ಏನು ಅಂತಂದರೆ ಮಾನವೀಯತೆ ದೃಷ್ಟಿಯಿಂದ ನೋಡಬಾರ್ದಾ ಅಂತ. ಫಸ್ಟು ನಾವು ನಮ್ಮ ದೇಶ, ನಮ್ಮ ಜನ, ನಮ್ಮ ನಾಡಿನಲ್ಲಿರೋರು, ಅವರಿಗೆಲ್ಲ ಸೌಕರ್ಯಗಳು ಇವೆಲ್ಲ ಸಿಗ್ತಾ ಇದ್ದಾವ ಅನ್ನೋದು ಮೊದಲ ಕರ್ತವ್ಯ ಸರ್ಕಾರಗಳದ್ದು. ಹಾಗೆಯೇ ಸರ್ಕಾರಗಳು ಚುನಾಯಿತರಾಗುವಂಥದ್ದು ಯಾಕೆ ಅಂತಂದರೆ ಈ ಜನರಿಗೆಲ್ಲ ಒದಗಿಸ್ಕೊಡ್ಬೇಕು ಅಂತ. ಹಾಗಾದರೆ ನಾವು ಬಾರ್ಡರ್ಸ್ ಯಾಕೆ ಇಟ್ಕೊಳ್ಬೇಕು? ಮಿಲ್ಟ್ರಿ ಯಾಕಿರಬೇಕು? ದೇಶ ಅನ್ನೋದು ಯಾಕಿರಬೇಕು? ಇದೇನು ಇಲ್ಲದೆ ಇದ್ದಾಗ ಬರೀ ಮಾನವೀಯತೆ ನಡೆಯುತ್ತಾ? ಇವತ್ತು ಪ್ರಪಂಚದಲ್ಲಿ ನೋಡಿ, ತುಂಬ ಮನೆಯಲ್ಲಿ ಕೂತ್ಕೊಂಡು ಹಾಯಾಗಿ ಹೇಳ್ಬಹುದು. ಈಗ ಹೇಳ್ತಾ ಇರೋರ ಮನೆಗೆ 4 ಜನರನ್ನು ಕರ್ಕೊಂಬಂದು ನೀವು ನೋಡ್ಕೊಳ್ಳಿ ಅಂತಂದ್ರೆ ಅವ್ರು ಮಾಡ್ತಾರಾ? ಈ ಪ್ರಶ್ನೆ ಕೇಳಬೇಕಲ್ವಾ ಮೊದಲು. ಆಯ್ತಪ್ಪ, ನಿಮ್ಗೆ ಅಷ್ಟೊಂದು ಇದಿದೆ ಅಂತಂದರೆ ಆ ಥರ 100 ಜನ ನಮ್ಮಲ್ಲೇ ಬೇಕಾದಷ್ಟಿದ್ದಾರೆ. ಅನಾಥ ಮಕ್ಕಳಿದ್ದಾರೆ, ಬೇರೆ ಬೇರೆ ಬಡವರಿದ್ದಾರೆ, ಕಷ್ಟದವರಿದ್ದಾರೆ. ನೀವು ಫಸ್ಟ್ ಅದನ್ನು ಮಾಡಿದ್ದು ತೋರಿಸಿ, ನಿಮ್ಮ ಮನೆಗಳನ್ನು ಇಟ್ಕೊಳ್ಳಿ, ಅವರಿಗೆಲ್ಲ ಸಹಾಯ ಮಾಡಿ, ಅವರಿಗೆ ಓದಿಸಿ, ಕೆಲಸ ಕೊಡಿಸಿ, ಎಲ್ಲ ಮಾಡಿ. ಅಷ್ಟು ಮಾಡಲಿಕ್ಕೆ ಆಗೋವಂಥವ್ರಿದ್ದರೆ, ಅವ್ರು ಮಾಡಿದ್ದಿದ್ರೆ ಅವರಿಗೆ ಒಂದು ನೈತಿಕ ಇದಿರುತ್ತೆ ಹೇಳೋದಕ್ಕೆ. ಇಲ್ಲದೇ ಇದ್ದರೆ ಆರಾಮಾಗಿ ಮನೆಯಲ್ಲಿ ಚಾ ಕಾಫಿ ಕುಡಿತಾ ಇದನ್ನು ಹೇಳೋದು ಅದು ಬಾಲಿಶ ಅಂತ ಅನಿಸುತ್ತೆ. ಮತ್ತು ದೇಶಕ್ಕೆ ಗಂಡಾಂತರ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಸರಿ, ಬೇರೆ ಯಾವುದೋ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಅಕ್ರಮವಾಗಿ ನೆಲೆ ನಿಂತವರಿಂದ ದೇಶಕ್ಕೆ ಏನು ಆಪತ್ತು ಅನ್ನೋದ್ರ ಬಗ್ಗೆನೂ ನಿಮ್ಮಿಂದ ಉತ್ತರ ಬೇಕು. ಅದಕ್ಕೆ ಹೋಗೋಕೆ ಮುಂಚೆ ನಾನು ಈ ಪಾಲಿಟಿಕ್ಸ್ ಗೆಳೆಯೋಕೆ ಮುಂಚೆ ಫಾರೂಕ್ ಸರ್ ತಮ್ಮಿಂದ ಒಂದು ಒಪಿನಿಯನ್ ಬೇಕು. ಕಗ್ಲಿಪುರದಲ್ಲಿ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗಿಗೆ ನಮ್ಮ ರಿಪೋರ್ಟರ್ ಹೋದಾಗ ಅಲ್ಲಿ ಸರಿಸುಮಾರು 2,000-3,000 ಸಾವಿರ ಜನ 2.5-3 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಡು, ಟೆಂಟ್ಗಳನ್ನು ಹಾಕ್ಕೊಂಡಿದ್ದಾರೆ. ಆ ಜಾಗ ಒಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ನಾನು ಯಾಕೆ ಇದರಲ್ಲಿ ಧರ್ಮ ತರ್ತಿದ್ದೀನಿ ಅನ್ನೋದಕ್ಕೂ ನೇರವಾಗಿ ನನ್ನ ಹತ್ರ ಉತ್ತರ ಇದೆ. ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಅವರ ಬ್ಯಾಕ್ಗ್ರೌಂಡನ್ನು ವೆರಿಫಿಕೇಶನ್ ಮಾಡಿದೆ. ಅವ್ರು ಕೊಟ್ಟ ಫೇಕ್ ಆಧಾರ್ ಕಾರ್ಡ್ ಪಶ್ಚಿಮ ಬಂಗಾಳದ್ದು ಅಂತ ಗಮನಿಸಿ ಆ ವ್ಯಕ್ತಿ ಲೀಸ್ ಕೊಟ್ಟು ಯಾವಾಗ ರಿಪಬ್ಲಿಕ್ ಕನ್ನಡ ಎನ್ಕೌಂಟರ್ ಮಾಡುತ್ತೆ ಆಗ ಹೇಳ್ತಾರೆ, ಇಲ್ಲಿಲ್ಲ, ಕರೆಕ್ಟು, ನಾವು ಗಮನಿಸಲಿಲ್ಲ, ಅವ್ರು ನಮ್ಮ ಸಮುದಾಯದವರು ಏನೋ ಬದುಕೊಳ್ಳಿ ಅಂತ ಬಿಟ್ಬಿಟ್ವಿ. ಅಂದರೆ ಒಂದು ಸಮುದಾಯ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಅಕ್ರಮವಾಗಿ ಬರುವ ನುಸುಳುಕೋರರಿಗೂ ಕೂಡ ಜಾಗ ಬಿಟ್ಕೊಡ್ಲಿಕ್ಕೆ ಸಿದ್ಧ ಅಂತಂದರೆ ಮುಸಲ್ಮಾನರು ಅನ್ನೋ ಒಂದು ಕಾರಣಕ್ಕೆ ದೇಶದ ಸೆಕ್ಯೂರಿಟಿಯನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಸಿದ್ಧ ಆಗ್ಬಿಡಬಹುದಾ ಅಂತ?
ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ ಮುಸಲ್ಮಾನರು ಅಲ್ಲಿ ಏನಿರುತ್ತೆ ಅಂದರೆ ಭಾವನೆ ನಮ್ಮವರು ಅನ್ನೋದು ಪ್ರೀತಿ ಜಾಸ್ತಿ. ಪ್ರತಿ ಧರ್ಮದಲ್ಲೂ ಇದೆ, ಇದು ಮುಸಲ್ಮಾನರಲ್ಲೇ ಅಂತಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಇದೆ. ಆದರೆ ಹೊರದೇಶದಿಂದ ಬಂದಿರುವಂಥವ್ರಿಗೆ ನಾವಿಲ್ಲಿ ಯಾರಿಗೂ ಇರೋದಕ್ಕೆ ಕೊಡಬಾರ್ದು. ಯಾಕಂದರೆ ನಮ್ಮ ದೇಶದಲ್ಲೇ ಇವಾಗ ಸರ್ ಹೇಳ್ದಂಗೆ ಬಹಳಷ್ಟು ಸಮಸ್ಯೆಗಳಿದೆ. ಇಲ್ಲಿರೋರಿಗೆ ಕೆಲಸ ಇಲ್ಲ, ಇಲ್ಲಿರೋರಿಗೆ ಬಹಳಷ್ಟು ತೊಂದರೆಗಳಿದೆ ತಮಗೆ ಗೊತ್ತಿದ್ದಂಗೆ. ಆದರೂ ಹೊರಗಿಂದ ಬರ್ತಾ ಇದ್ದಾರೆ ಅಂದರೆ ಅಲ್ಲಿವರೆಗೂ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ನೋಡಿ. ಬಾರ್ಡ್ರ್ ಕಾಯೋ ಕೆಲಸ ಯಾರ್ದು? ನಾನು ಮುಂಚೆನೂ ಹೇಳಿದ್ದೀನಿ, 20,000 ರೂಪಾಯಿಗೆ ಎಂಟ್ರಿ ಕೊಡ್ತವ್ರೆ, ಅದು ನೈಟ್ ಟೈಮಲ್ಲಿ. ಮತ್ತೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ 2,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡು, ವೋಟರ್ ID ಕಾರ್ಡ್ ಕೊಡ್ತಾ ಇದ್ದಾರೆ. ಇದು ಎಲ್ಲಿಂದ ಆಗ್ತಾ ಇದೆ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗ್ತಾ ಇದೆ. ಯಾಕಂದರೆ ಫಸ್ಟು ಅಧಿಕಾರಿಗಳು ಲಂಚ ತೊಗೊಳೋದನ್ನ ಬಿಡಬೇಕು. ನೀವು ಮಾಡಿಕೊಡ್ತಾ ಇದ್ದೀರಾ, ಇಲ್ಲಿರೋರ್ಗೆ ಮಾಡಿಕೊಟ್ರೆ ಪರವಾಗಿಲ್ಲ. ಹೊರ ದೇಶದಿಂದ ಬಂದಿರೋರನ್ನ ಎಲ್ಲ ನೀವು ತೊಗೊಂಡು ಬಂದು ಇಲ್ಲಿ ಕೊಡ್ತಾ ಇದ್ದೀರಾ. ಇಲ್ಲೇನೋ ಹೋಗಿ ಒಂದು ಜೀವನ ಮಾಡ್ಕೊಳ್ಳಿ ಅಂತ ನಾವು ಬಿಟ್ಟರೆ, ನಾಳೆ ಏನಾದರೂ ಇಲ್ಲಿ ಯಾವುದೋ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಅಥವಾ ಏನಾದರೂ ಆಯಿತು, ಅವ್ರು ಬಂದಿರ್ತಾರೆ ಎಷ್ಟು 5,000 ರೂಪಾಯಿ ಕೆಲಸ ಮಾಡ್ತಾರೆ ಅಂದರೆ 50,000 ರೂಪಾಯಿ ತೆಗೆದ್ರೆ ಅವರು ಬಾಂಬ್ ಬ್ಲಾಸ್ಟ್ ಮಾಡಲ್ವಾ? ಅಷ್ಟು ಪ್ರಜ್ಞೆ ಬೇಡವಾ? ಮತ್ತು ಇಲ್ಲಿರುವಂಥ ಹೋಮ್ ಮಿನಿಸ್ಟ್ರಿಗೆ, ನಾನು ಪರಮೇಶ್ ಅವ್ರಿಗೂ ಮತ್ತು ನಮ್ಮ ಕಮಿಷನರ್ ಸಾಹೇಬ್ರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ಹೇಳ್ತೀನಿ, ತಾವೆಲ್ಲ ಕಡೆ ಎಂಕ್ವೈರಿ ಮಾಡ್ತಿರಲ್ಲ, ಪ್ರತಿಯೊಂದು ಕಡೆಯೂ ಗೊತ್ತಲ್ಲ ನಿಮಗೆ ಯಾರಿದ್ದಾರೆ ಯಾರಿಲ್ಲ ಅಂತೇಳ್ಬಿಟ್ಟು. ಯಾವುದೇ ಒಂದು ಕಂಪನಿ ಹೊಸದು ಓಪನ್ ಆದರೆ ಸ್ಟೇಷನಲ್ಲಿ ಬಂದು ಇಂಟಿಮೇಷನ್ ಕೊಡಬೇಕು. ಮತ್ತು ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಎಲ್ಲಿಂದ ಬರ್ತಾ ಇದ್ದಾರೆ, ಒಂದು ID ಕಾರ್ಡ್ನ ಸಬ್ಮಿಟ್ ಮಾಡಬೇಕು. ಈ ರೀತಿ ಒಂದು ಕಾನೂನನ್ನ ತರಬೇಕು. ಅವಾಗ ತಂದಾಗ ಏನಾಗುತ್ತೆ, ಒಂದು ಕೂಲಿ ಕೆಲಸ ಮಾಡೋನು ಅಷ್ಟೇ, ಒಂದು ಗಾರೆ ಕೆಲಸ ಮಾಡೋನು ಅಷ್ಟೇ, ಒಂದು ID ತೊಗೊಂಡೋಗಿ ಸಬ್ಮಿಟ್ ಮಾಡಿದಾಗ ಅವ್ರಿಗೆ ಬೇರೆ ಕೆಲಸ ಸಿಕ್ಕಲ್ಲ. ಯಾಕಂದರೆ ಇಲ್ಲಿರೋ ಲೋಕಲ್ ID ಇರಬೇಕು, ನಮ್ಮ ಭಾರತ ದೇಶದ ID ಇರಬೇಕು. ಅವಾಗ ಇವಾಗ ID ಕಾರ್ಡೇ ನಮಗೆ ಫೇಕ್ ಸಿಗ್ತಾ ಇದೆ. ಕೇವಲ ಎಷ್ಟು? 2,000 ರೂಪಾಯಿಗೋಸ್ಕರ. ಅದರಲ್ಲಿ ಅಧಿಕಾರಿಗೆ ಹೋಗೋದು 1,000 ರೂಪಾಯಿ, ಮಧ್ಯದಲ್ಲಿರೋ ಬ್ರೋಕರ್ ತಗೊಳ್ಳೋದು 1,000 ರೂಪಾಯಿ. ದೇಶದ್ರೋಹಿ ಕೆಲಸ ಯಾರು ಮಾಡ್ತವನೆ? ನಮ್ಮಲ್ಲಿರುವಂಥ, ನಮ್ಮ ಜೊತೆಯಲ್ಲೇ ತಿನ್ಕೊಂಡು ಬೆಳೀತಾ ಇರುವಂಥ ನಮ್ಮ ದೇಶದವರೇ ಇರೋರ ಅಂತ ಬರೀ ಕೇವಲ 1,000 ರೂಪಾಯಿಗೋಸ್ಕರ ತನ್ನ ದೇಶವನ್ನು, ನಮ್ಮ ದೇಶದ ಮೇಲಿರೋ ಪ್ರೀತಿನ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು. ಸರಿ ಸರ್, ಇದೆಲ್ಲನ ಚರ್ಚೆ ಮಾಡೋಣ. ನನ್ನ ಪ್ರಶ್ನೆ ಇದ್ದಿದ್ದು ಬೇಸಿಕಲಿ ನಮ್ಮ ಸಮುದಾಯ ಅನ್ನೋ ಕಾರಣಕ್ಕೆ ಬ್ಲೈಂಡ್ ಆಗಿ ಕರ್ಕೊಂಡ್ಬಂದು ಆಶ್ರಯ ನೀಡ್ತಿದ್ದಾರಲ್ಲ, ಅಂಥವರಿಗೆ ಇದೇ ಸಮುದಾಯದ ಮುಖಂಡರಾಗಿ ನೀವೇನು ಹೇಳ್ತೀರಿ ಅನ್ನೋದು. ನಾನು ಸಿಂಪಲ್ ಒಂದೇ ಮಾತು ಹೇಳಿದ್ನಲ್ಲ ಮೇಡಮ್, ಅದು ಯಾವುದೇ ಇರಲಿ, ಯಾವುದೇ ಧರ್ಮದವ್ರು ಇರಲಿ, ಯಾರಾದರೂ ಬರಲಿ, ಪ್ರೀತಿ ವಿಶ್ವಾಸ ಇದ್ದರೆ ಹೇಳಿದ್ರಲ್ಲ, ಮನೆ ಕರ್ಕೊಂಡೋಗಿ ಒಂದು ಟೈಮ್ ಊಟ ಹಾಕೋಣ, ಏನಾದರೂ ಕಷ್ಟ ಇದ್ದರೆ ನಮ್ಮ ಕೈಯಿಂದ ಒಂದು ಸ್ವಲ್ಪ ಸಹಾಯ ಮಾಡೋಣ. ಫಸ್ಟು ನಾವು ಎಲ್ಲಿಂದ ಬಂದಿದ್ದಾರೆ, ಯಾವ ಕಡೆಯಿಂದ ಬಂದಿದ್ದಾರೆ, ಅವ್ರ ತಂದೆ ಯಾರು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಯಾವ ರಾಜ್ಯದಿಂದ ಬಂದಿದ್ದಾರೆ, ಯಾವ ಊರಿಂದ ಬಂದಿದ್ದಾರೆ ಅಂತ ತನಿಖೆ ಮಾಡಿ ಅವ್ರನ್ನ ಸ್ಟೇ ಮಾಡೋಕೆ ಕೊಡ್ಬೇಕಂತ ಮಾಡ್ತಿಲ್ಲ ಯಾಕೆ ಅಂತ ಹೇಳಿ. ಹಾಗಾದ್ರೆ ಮಾಡ್ತಿಲ್ಲ ಯಾಕೆ? ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮೇಡಮ್, ನಿಮ್ಮ ಮಾಧ್ಯಮ ಮುಖಾಂತರ. ಸರಿ, ಚಂದ್ರಶೇಖರ್ ಅವರೇ, ಈ ಅಕ್ರಮವಾಗಿ ಬರುವವರ ಜವಾಬ್ದಾರಿ, ಅದನ್ನು ತಡೆಯುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಾರ್ಡರ್ಗಳು ಟೈಟ್ ಇದ್ದಿದ್ರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಅನ್ನೋ ಬೇಸಿಕ್ ಪ್ರಶ್ನೆ. ಈಗ ಪಶ್ಚಿಮ ಬಂಗಾಳದ್ದೇ ಉದಾಹರಣೆ ತಗೊಳ್ತೀನಿ, ಯಾಕಂದರೆ ನಾವು ಸಾಕಷ್ಟು ಜನ ಮಾತನಾಡಿಸಿದಾಗ ವೋಟರ್ ID ತೋರಿಸ್ತಿರೋದು ಪಶ್ಚಿಮ ಬಂಗಾಳದ್ದೇ. ಅನೇಕರು ಹೇಳ್ತಿರೋದು ನಾವು ಪಶ್ಚಿಮ ಬಂಗಾಳ ಬಾರ್ಡರ್ ಮೂಲಕನೇ ಬರ್ತಿರೋದು ಅಂತ ಹೇಳಿ. ಪಶ್ಚಿಮ ಬಂಗಾಳ ಅಂತ ಬಂದ ತಕ್ಷಣ BJP ನೇರವಾಗಿ ಆರೋಪ ಮಾಡಿಬಿಡ್ತೀರಿ, ಅಲ್ಲಿರೋದು ದೀದಿ ಸರ್ಕಾರ, ದೀದಿ ನಮಗೆ ಲ್ಯಾಂಡ್ ಕೊಡ್ತಾ ಇಲ್ಲ ಫೆನ್ಸಿಂಗ್ ಮಾಡಲಿಕ್ಕೆ, ಬಾರ್ಡರ್ ಟೈಟ್ ಮಾಡಲಿಕ್ಕೆ. ಆದರೆ ಬೇರೆ ಎಲ್ಲ ವಿಚಾರಗಳನ್ನು, ದೀದಿ ಕೈಯಲ್ಲಿದ್ದ ಗ್ರೀನ್ ಫೈಲ್ ಬಗ್ಗೆ ನ್ಯಾಷನಲ್ ಲೆವೆಲಲ್ಲಿ ಬೊಬ್ಬೆ ಹೊಡೆಯುವ BJPಗರು ಫೆನ್ಸಿಂಗ್ ಮಾಡ್ಲಿಕ್ಕೆ ಜಾಗ ಕೊಡ್ತಿಲ್ಲ ಅಂತ ಹೇಳಿ ಕೈ ಕಟ್ಕೊಂಡು ಕೂತ್ಕೊಂಡು ಬಾರ್ಡರ್ ಟೈಟ್ ಮಾಡದೇ ಇದ್ರೆ ಜವಾಬ್ದಾರಿಯಲ್ಲಿ ನೀವು ಕೂಡ ಫೇಲ್ಯೂರ್ ಆಗಿದ್ದೀರಿ ಅಂತ ಹೇಳಿ ಹೇಳಬಾರ್ದು ಯಾಕೆ? ಅಲ್ಲ, ಒಂದು ಇದು ಪೊಲಿಟಿಕಲ್ ಮಡ್ಸ್ಲೆಡ್ಜಿಂಗ್, ಮಣ್ಣು ಕೆಸರಾಟದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಸುರಕ್ಷತೆಯ ವಿಚಾರ ಆದ್ದರಿಂದ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ವ್ಯಾಲಿಡು. ಹಾಗಾಗಿ ಇದಕ್ಕೆ ಕೆಲವು ಒಂದು ಎಜುಕೇಟಿವ್ ಆಗಿ, ಟೆಕ್ನಿಕಲ್ ಆಗಿ ಒಂದು ಉತ್ತರ ಕೊಡಬೇಕಾಗುತ್ತೆ. ನೋಡಿ, ಭಾರತ ಮತ್ತು ಬಾಂಗ್ಲಾಗಿರ್ತಕ್ಕಂತಹ ಬಾರ್ಡರ್ ಟೋಟಲ್ ಇರ್ತಕ್ಕಂಥದ್ದು 4,096 ಕಿಲೋಮೀಟರ್. 4,096 ಕಿಲೋಮೀಟರ್. ಕನ್ಯಾಕುಮಾರಿಯಿಂದ ಶ್ರೀನಗರದ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು 3,592. ಅಂದರೆ ಭಾರತದ ಒಟ್ಟು ಡಿಸ್ಟೆನ್ಸ್ ಎಷ್ಟಿದೆಯಲ್ಲ ದಕ್ಷಿಣ ಉತ್ತರಗೆ, ಅದಕ್ಕಿಂತ 600 ಕಿಲೋಮೀಟರ್ ಜಾಸ್ತಿ ಬಾಂಗ್ಲಾದ ಬಾರ್ಡರ್ ಇರ್ತಕ್ಕಂಥದ್ದು. 4,096 ಅಷ್ಟು ಬೃಹತ್ತಾದ ಬಾರ್ಡರು. ಒಟ್ಟು ನಮಗೆ BSF ಏನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ದೇಶದ್ದು, 2,90,000 ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ಒಟ್ಟು ನಮಗೆ ಚೈನಾ ಬಾರ್ಡ್ರು ಅದು ಸುಮಾರು 3,400, ಈ ಕಡೆಗೆ ಪಾಕಿಸ್ತಾನ ಬಾರ್ಡ್ರು 3,700, ನೇಪಾಳ ಬಾರ್ಡ್ರು ಎಲ್ಲ ಸೇರಿದ್ರೆ 15,000 ಕಿಲೋಮೀಟರ್ ನಮಗೆ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಅದರಲ್ಲಿ ನಾವು 2,90,000 BSFಗೆ ಹಾಕಿದ್ರೆ ಪರ್ ಕಿಲೋಮೀಟರು 20 ಜನ ಸಿಗ್ತಾರೆ ನಮಗೆ BSF. ಅದರಲ್ಲಿ 3 ಶಿಫ್ಟ್ ಅಂತ ಹೇಳಿದ್ರೆ 1 ಕಿಲೋಮೀಟರ್ಗೆ ಕೇವಲ 6 ಜನ BSF ಅಷ್ಟೇ ಕಾಯಲಿಕ್ಕೆ ಸಾಧ್ಯ. ಕೇವಲ 6 ಜನ 1 ಕಿಲೋಮೀಟರ್ ಕಾಯಲಿಕ್ಕಾಗುತ್ತಾ ಫೆನ್ಸ್ ಇಲ್ಲದೆ ಇದ್ದಿದ್ರೆ? ನೋಡಿ, ಏನು ಬಾಂಗ್ಲಾ ಮತ್ತು ವೆಸ್ಟ್ ಬೆಂಗಾಲ್ ಬಾರ್ಡರ್ ಇರ್ತಕ್ಕಂಥದ್ದು 2,415 ಕಿಲೋಮೀಟರ್ ಬಾರ್ಡ್ರು.
ಇದರಲ್ಲಿ ಇನ್ನೂ 854 ಕಿಲೋಮೀಟರ್ ಫೆನ್ಸ್ ಹಾಕೋಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ 854 ಕಡಿಮೆ ಡಿಸ್ಟೆನ್ಸ್, ಇಲ್ಲಿಂದ ಆಲ್ಮೋಸ್ಟ್ ಬಾಂಬೆ ಅಷ್ಟು ಡಿಸ್ಟೆನ್ಸು ನೀವು ಫೆನ್ಸ್ ಹಾಕೋಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಬಾಂಗ್ಲಾ ಮತ್ತು ಭಾರತ ಬಾರ್ಡರಲ್ಲಿ ನದಿಗಳು ಬರ್ತವೆ, ತೊರೆಗಳು ಬರ್ತವೆ, ಬೆಟ್ಟಗಳು ಬರ್ತವೆ, ಪರ್ವತಗಳು ಬರ್ತವೆ, ಈ ರೀತಿ ಪೊದೆಗಳು ಬರ್ತವೆ. ಇಂಥ ಕಡೆಗೆ ನೀವು ಫೆನ್ಸ್ ಹಾಕೋಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರೆ ತಡಿತಕ್ಕಂಥದ್ದು ಭಾಳ ಸುಲಭ. ಯಾಕೆ ಫೆನ್ಸ್ ಹಾಕೋಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನೋಡಿ, ರಾಜ್ಯದಲ್ಲಿರ್ತಕ್ಕಂತಹ ಜಾಗಗಳು ಅಷ್ಟು ಆಸ್ತಿ ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡದೆ ಹ್ಯಾಂಡ್ ಓವರ್ ಮಾಡದೆ BSF ಅಲ್ಲಿ ಇದಾಕ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಫೆನ್ಸಿಂಗ್ ಇಲ್ಲ ಅಂತ ಹೇಳಿದ್ರೆ BSF ನಿಲ್ಲಿಕ್ಕೆ ಬರೋದಿಲ್ಲ. 2015ರಿಂದ ಕೇಂದ್ರದ ಗೃಹ ಇಲಾಖೆ 4 ಬಾರಿ ಪತ್ರ ಬರೆದಿದೆ, 7 ಮೀಟಿಂಗ್ ಮಾಡಿದೆ. ನೀವು ಯಾಕೆ ಜಾಗ ಕೊಡ್ತಾ ಇಲ್ಲ ಮಮತಾ ದೀದಿ ಅವರೇ? ಜಾಗ ಯಾಕೆ ಕೊಡ್ತಿಲ್ಲ ಅಂತ ಕೇಳಿದ್ರೆ ಉತ್ತರ ಏನಾದ್ರು ಗೊತ್ತಾ? ಇಲ್ಲ ಅಲ್ಲಿ BSF ಬಂದ್ಬಿಡುತ್ತೆ, ಅವರು ನಮ್ಮ ಮೇಲೆ ಕಣ್ಣಿಡ್ತಾರಂತೆ. ಏನ್ರಿ ಬಾಲಿಶವಾದ ಉತ್ತರ? ಆಯ್ತು, ಬಿಜೆಪಿ ಮಾಡ್ತಿರೋದೇನು ಕಡಿಮೆ ಪಾಲಿಟಿಕ್ಸ್ ಸರ್? ನೀವು ಹೇಳಿದನ್ನು ಇಷ್ಟೊತ್ತವರೆಗೂ ಕೇಳಿಸ್ಕೊಂಡೆ ನಾನು. ಮಮತಾ ಬ್ಯಾನರ್ಜಿ ಅವ್ರು ಜಾಗ ಕೊಡ್ತಿಲ್ಲ, ಹೀಗಾಗಿ ನಾವು ಬಾರ್ಡರ್ ಟೈಟ್ ಮಾಡ್ತಿಲ್ಲ, ಇದು LKG UKG ಮಕ್ಕಳು ನಂಬುವಂತ ಮಾತುಗಳು ಸರ್. ಇದು LKG UKG ಮಕ್ಕಳು ನಂಬುವಂತ ಮಾತು. ಭಾರತದ ಭದ್ರತೆ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅನ್ನುವ ಅಮಿತ್ ಶಾ ಅವರು, ಭಾರತದ ಭದ್ರತೆ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅನ್ನೋ ಮೋದಿ ಅವರು ಇದ್ರ ಬಗ್ಗೆ ಯಾಕೆ ಗಟ್ಟಿ ಧ್ವನಿಯಲ್ಲಿ ಆಕ್ಷನ್ ತಗೊಳ್ತಿಲ್ಲ? ಅಂದ್ರೆ ಅಷ್ಟು ಬಲಹೀನವಾಗಿದೆಯಾ ಸರ್ ನಮ್ಮ ಕೇಂದ್ರ ಸರ್ಕಾರ? ಒಬ್ಬ ಮಮತಾ ಬ್ಯಾನರ್ಜಿಗೆ ಹೆದರ್ಕೊಂಡು ದೇಶದ ಸೆಕ್ಯೂರಿಟಿಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋಷ್ಟು ವೀಕ್ ಆಗಿದೆಯಾ NDA ಸರ್ಕಾರ? ಒಬ್ಬ ಮಮತಾ ಬ್ಯಾನರ್ಜಿ ವ್ಯಕ್ತಿ ಅಲ್ಲ, ಚುನಾಯಿತ ಸರ್ಕಾರ, ರಾಜ್ಯ ಸರ್ಕಾರ. ಅದು ಚುನಾಯಿತ ರಾಜ್ಯ ಸರ್ಕಾರದ ಮೇಲೆ ಜುಟ್ಟಿಡ್ಕೊಂಡು ಆಚೆ ಕಡೆ ಹಿಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಒಂದು ಹಕ್ಕಿದೆ ನೋಡಿ, ಬಾಂಗ್ಲಾ ಮತ್ತು ಭಾರತದ ಮಧ್ಯೆ 5 ರಾಜ್ಯಗಳು ಬರ್ತದೆ ಮಾಡಿರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲು, ಅಸ್ಸಾಮು, ತ್ರಿಪುರ, ಮಿಜೋರಾಂ ಮತ್ತು ಮಣಿಪುರ. ಇನ್ನು 4 ರಾಜ್ಯದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕೆ ಕಳೆದ ವರ್ಷ 2024-25ರಲ್ಲಿ ಅಸ್ಸಾಮಲ್ಲಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಯತ್ನಗಳು ಕೇವಲ 51. ಅದು ಇಲ್ಲಾಗಿರ್ತಕ್ಕಂಥ ಸುಮಾರು 2,000. ಅದರ ಅರ್ಥ ಏನು ಅಂತ ಹೇಳಿದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ನಿಮಗೆ ಇನ್ಫಿಲ್ಟ್ರೇಷನ್ ನಿಂತೋಗಿದೆ. ಇದೇ ಬಾಂಗ್ಲಾಗೆ ಬರೀ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ, ಸಪೋಸ್ ಅಲ್ಲಿ ಬಾರ್ಡರ್ ಇಲ್ಲ ಅಂತ ಇಟ್ಕೊಳ್ಳಿ, ಅವ್ನು ಒಳಗಡೆಗೆ ಬರ್ತಾನಲ್ಲ, ಇಲ್ಲಿ ನದಿಯಿಂದ ಜೀಚ್ಕೊಂಡು ನಾನು ಒಳಗಡೆಗೆ ಬರ್ತಾನೆ, ಬಂದು ಫಸ್ಟ್ ಎಲ್ಲಿ ಉಳ್ಕೊಂತಾನೆ ಅವನು? ಯಾವ್ದಾದ್ರು ಒಂದು ಹಳ್ಳಿ ಒಳಗಡೆ ಉಳ್ಕೊಂತಾನೆ. ಅಲ್ಲಿ ಇಲ್ಲಿಗೆ ಹಳ್ಳಿಯಲ್ಲಿ ಆಫೀಸರ್ಗಳಿರ್ತಾರೆ, ಪೊಲೀಸ್ ಸ್ಟೇಷನ್ ಇರುತ್ತೆ. ಹೇಗೆ ಮತ್ತೆ ಅವರಿಗೆ ಡಾಕ್ಯುಮೆಂಟ್ ಸಿಗುತ್ತೆ? ಒಂದು ಸರಿ ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಟ್ಟೆ ಅಂದರೆ ದೇಶದ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ರೀ. ಈಗ ನಿಮ್ಮ ಮನೆಗಾರ ಪೈಂಟ್ ಹೊಡಿಯೋಕೆ ಬಂದಾಗ ನೀವೇನು ಕೇಳ್ತೀರಿ? ಮ್ಯಾಕ್ಸಿಮಮ್ ನನಗೆ ಆಧಾರ್ ಕಾರ್ಡ್ ತೋರ್ಸಪ್ಪ ಅಂತೀರಿ, ಅವ್ನು ತೋರಿಸ್ತಾನೆ. ಬಿಹಾರದ್ದು, ವೆಸ್ಟ್ ಬೆಂಗಾಲ್ದು, ನೀವೇನು ಮಾಡ್ತೀರಿ? ಇದೇ ಪ್ರಾಬ್ಲಮ್ ಆಗಿರ್ತಕ್ಕಂಥ ಇಷ್ಟೂ ಪ್ರಾಬ್ಲಮ್ಗೆ ಏನು ವೋಟ್ ಬ್ಯಾಂಕ್ ರಾಜಕಾರಣ ವೆಸ್ಟ್ ಬೆಂಗಾಲ್ದಾಗಿದೆ, ಅದಕ್ಕೆ ಮುಂಚೆ ಏನು ಇದ್ರದಿತ್ತು? ಸರ್ ವಾಪಸ್ ಬರ್ತೀನಿ. ನೆಕ್ಸ್ಟ್ ಪ್ರಶ್ನೆ ಈಗಲೇ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. ನಾವು ರಿಪಬ್ಲಿಕ್ ಕನ್ನಡ ನಡೆಸಿದ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗು ಬಹುತೇಕ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಸರ್. ಅಲ್ಲಿ ಒಬ್ರು ಚುನಾಯಿತ ಪ್ರತಿನಿಧಿ MP ಇದ್ದಾರೆ, ಯಾವ ಪಕ್ಷದವರು ಜನರಿಗೂ ಗೊತ್ತಿದೆ. ಅವ್ರೇನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ನಿಮ್ಗೆ ಉತ್ತರ ಬೇಕು. ಅದಕ್ಕಿಂತ ಮುಂಚೆ ವಿಕ್ರಮ್ ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಬೇರೆ ದೇಶದಿಂದ ನಮ್ಮ ದೇಶದಲ್ಲಿ ಬಂದು ಬದುಕು ಕಟ್ಕೊಳ್ಳಿಕ್ಕೋ ಮತ್ತೊಂದಕ್ಕೋ ಮಗನೊಂದಕ್ಕೋ ಇಲ್ಲಿ ಅಕ್ರಮವಾಗಿ ನೆಲೆ ನಿಂತವರಿಂದ ಒಂದು ದೇಶದ ಆಂತರಿಕ ಭದ್ರತೆಗೆ ಯಾವ ರೀತಿ ಮಾರಕ ಆಗೋ ಸಾಧ್ಯತೆ ಇದೆ. ಒಂದೆರಡು ಎಕ್ಸಾಂಪಲ್ ನಾವೀಗ ಗಮನಿಸಿದ ಹಾಗೆ ಡ್ರಗ್ ಮಾರಾಟದಲ್ಲಿ ಇದ್ದಾರೆ ಇವರು. ಈಗ ನಾವು ಎಲ್ಲೆಲ್ಲ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಮಾಡಿದ್ವಿ, ಅಲ್ಲೊಂದು ಡ್ರ್ಯಾಗರ್ ಸಿಕ್ಕಿದೆ. ಯಾವುದು ಬ್ಯಾನ್ ಆಗಿದೆ 2 ಸ್ಟ್ರೋಕ್ ಆಟೋ, ಅದುಗಳನ್ನು ಬಳಕೆ ಮಾಡ್ತಿದ್ದಾರೆ. ಇದು ಮೇಲ್ನೋಟಕ್ಕೆ ಕಾಣ್ತಾ ಇರೋ ಚಿಕ್ಕ ಪುಟ್ಟ ಇಲ್ಲಿಗಲ್ ಚಟುವಟಿಕೆಗಳು, ಇದನ್ನು ಮೀರಿ ಬೇರೆನೆಲ್ಲ ನಡೆಯೋ ಸಾಧ್ಯತೆ ಇದೆ. ಬೇಕಾದಷ್ಟು ಸಾಧ್ಯತೆಗಳಿದ್ದಾವೆ, ರಿಪೋರ್ಟ್ಸ್ ಇದ್ದಾವೆ. ಅಲ್ ಖೈದಾ ಅನ್ನೋ ಒಂದು ಏನು ಉಗ್ರವಾದದ ಸಂಸ್ಥೆ ಇದೆ, ಅದು ರೋಹಿಂಗ್ಯಾ ಅಕ್ರಮ ವಲಸಿಗರೇನಿದಾರಲ್ಲ ಅವರೊಳಗೆ ಸಾಕಷ್ಟು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ಸು ಪಾರ್ಲಿಮೆಂಟ್ನಲ್ಲೂ ಅದನ್ನು ಪ್ಲೇಸ್ ಮಾಡಿದ್ದಾರೆ. ಹಾಗೇನೆ ಕೆಲವೊಂದು ರೋಹಿಂಗ್ಯಾ ವ್ಯಕ್ತಿಗಳು ಯಾರು ಬಂದಿದ್ರಲ್ಲ 2012ರ ನಂತರ ಒಂದಿಷ್ಟು ಇದರೊಳಗೆ, ಅವರು ಕೂಡ ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು. ಅಂದರೆ ಇಲ್ಲೀಗಲ್ ಇಮಿಗ್ರೇಷನ್ ಈಸ್ ಅ ನ್ಯಾಷನಲ್ ಥ್ರೆಟ್ ಟು ದಿ ಸೆಕ್ಯೂರಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅನ್ನೋದು ತುಂಬ ಸ್ಪಷ್ಟವಾಗಿದೆ. ಮತ್ತು ಲೋಕಲ್ ಜಗಳಗಳಿಂದ, ಗಲಾಟೆಗಳಿಂದ, ಗುಂಪು ಘರ್ಷಣೆಗಳಿಂದ ಹಿಡಿದು ನ್ಯಾಷನಲ್ ಸೆಕ್ಯೂರಿಟಿ ತನಕನೂ ಇದರ ಥ್ರೆಟ್ ಇದ್ದೇ ಇರುತ್ತೆ. ಮತ್ತು ಇದರೊಳಗೆ ಇನ್ನೊಂದು 2-3 ಕಾನೂನಿನ ಅಂಶ ಹೇಳಿಬಿಡ್ತೀನಿ ನಾನು. ನೋಡಿ, ಇಂಡಿಯಾ ಇಸ್ ನಾಟ್ ಅ ಸಿಗ್ನೇಟರಿ ಟು ದಿ ರೆಫ್ಯೂಜಿ ಕನ್ವೆನ್ಷನ್. ಆ ಪ್ರೋಟೋಕಾಲಿಗೆ ನಾವು ಸೈನ್ ಮಾಡಿಲ್ಲ. ಹಾಗೇ ಇದು ಆದ್ದರಿಂದ ಯಾರೇ ಬಂದ್ರೂ ಅದು ಇಲ್ಲೀಗಲ್ಲೇ. ಅಂದರೆ ವಿತೌಟ್ ಪರ್ಮಿಷನ್ ವೀಸಾ ತಗೊಳ್ಳದೆ ನಮ್ಮ ದೇಶದೊಳಗೆ ಬಂದರೆ ಅದು ಇಲ್ಲೀಗಲ್ ಇಮಿಗ್ರೆಂಟ್ ಅಂತ ಅನ್ನಿಸ್ಕೊಳ್ತಾರೆ. ಹಾಗೆಯೇ ರೋಹಿಂಗ್ಯಾದವರಿಗೆ ಆವಾಗಿದ್ದಂಥ ಕೇಂದ್ರ ಸರ್ಕಾರ ಒಳಗೆ ಬಂದು ಬೇರೆ ಬೇರೆ ಕಡೆ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತು. ಈಗ ಅದ್ರ ಬಗ್ಗೆ ಸಾಕಷ್ಟು ಕೆಲಸ ನಡೆದು ಅದರಿಂದ ಡಿಪೋರ್ಟೇಷನ್ ಮಾಡಬೇಕು ಅನ್ನೋದು ನಡೆದಿದೆ. ಆದರೆ ಅದನ್ನು ಮಾಡ್ತಾ ಇರಬೇಕಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲಿಂದ ಮೇಲೆ ಪಿಟಿಷನ್ಸ್ ಹಾಕ್ತಾ ಇದ್ದಾರೆ. ಡಿಪೋರ್ಟ್ ಮಾಡಿದವರಿಗೆ 5 ಮಿಲಿಯನ್ ದುಡ್ಡು ಕೊಡಬೇಕಂತೆ. ಡಿಪೋರ್ಟ್, ಯಾಕಂದರೆ ಡಿಪೋರ್ಟ್ ಮಾಡಿಬಿಟ್ರೆ ಅವರಿಗೆ ಇದನ್ನು ಮಾಡಿ ಅಂತ. ಅಂದರೆ ನಮ್ಮ ದೇಶದಲ್ಲಿರೋಂಥ
ಕಾನೂನು ವ್ಯವಸ್ಥೆನ ದುರುಪಯೋಗ ಪಡಿಸ್ಕೊಂಡು ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈಟ್ ಮಾಡ್ತಾ ಇದ್ದಾರೆ ಅಂತಂದರೆ ನೆಟ್ವರ್ಕ್ ಹೇಗಿದೆ, ಅವ್ರಿಗೆ ಫಂಡಿಂಗ್ ಹೇಗಿದೆ ಅನ್ನೋದು ಯಾರಾದರೂ ತಿಳ್ಕೊಳ್ಬಹುದು. ಏನು ಅದಕ್ಕೆ ಲಾಯರ್ ಆಗಬೇಕಾಗಿಲ್ಲ, ಬೇರೆ ಏನೂ ಆಗಬೇಕಾಗಿಲ್ಲ, ಕಾಮನ್ ಸಿಟಿಸನ್ನಿಗೆ ಅರ್ಥ ಆಗುತ್ತೆ. ಇದು ಒಂದು ಭಾಗ. ಈಗ ತಾನೇ ಡಿಸೆಂಬರ್ 1st ವೀಕ್ನಲ್ಲಿ ಕಲ್ಕತ್ತಾ ಹೈಕೋರ್ಟು ಇಟ್ ಹ್ಯಾಸ್ ರಿಪ್ರಿಮಾಂಡೆಡ್ ದಿ ಗವರ್ನಮೆಂಟ್ ಓವರ್ ದೇರ್ ಇನ್ ವೆಸ್ಟ್ ಬೆಂಗಾಲ್ ದಟ್ ನೀವು ಯಾಕೆ ಜಾಗ ಕೊಡ್ತಾ ಇಲ್ಲ, ದಿಸ್ ಈಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅನ್ನೋದು ಕೂಡ ಹೈಕೋರ್ಟ್ ಆಫ್ ಕಲ್ಕತ್ತಾ ಅದನ್ನು ಹೇಳಿದೆ. ಇದರೊಳಗೆ ಇನ್ನೊಂದು ಕಾನೂನಿನ ವಿಚಾರ ಇದೆ. ಏನಂತಂದರೆ ಲ್ಯಾಂಡ್ ಅಕ್ವಿಸಿಷನ್ನಲ್ಲಿ ಈಗ ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ ಒಂದಿದೆ. ಅದನ್ನು ವೆಸ್ಟ್ ಬೆಂಗಾಲ್ ಸರ್ಕಾರ ಅದನ್ನು ಫೇರ್ ಕಾಂಪನ್ಸೇಷನ್ ಆ್ಯಕ್ಟನ್ನು ಒಪ್ಕೊಂಡೇ ಇಲ್ಲ. ಡೈರೆಕ್ಟ್ ಪರ್ಚೇಸ್ ಆಫ್ ಲ್ಯಾಂಡ್ ಅನ್ನೋದೊಂದು ಪಾಲಿಸಿ ಅವ್ರು ಮಾಡ್ತಾ ಇದ್ದಾರೆ. ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ನಲ್ಲಿದ್ದಾಗ ಜನನೂ ತಮ್ಮ ಪ್ರೈವೇಟ್ ಭೂಮಿನೂ ಕೊಡ್ತಾರೆ, ಯಾಕಂದರೆ ಫೇರ್ ಕಾಂಪನ್ಸೇಷನ್ ಸಿಗುತ್ತೆ ಅಂತ. ಈ ಥರದ್ದೆಲ್ಲ ಅವರು ಮಾಡದೇ ಇರೋದ್ರಿಂದ ಈ ಥರದ ಸಮಸ್ಯೆಗಳು ಇಲ್ಲಿ ಅಂದರೆ ಫೆನ್ಸಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟ ಇದೆ. ಇಟ್ ಈಸ್ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ಕೆಲಸ ಮಾಡಬೇಕು. ಒಬ್ರು ಅಪೀಸ್ಮೆಂಟ್ ಮಾಡಬಾರ್ದು. ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ ಸರ್. ಹೌದು, ಮಮತಾ ಬ್ಯಾನರ್ಜಿ ಅವ್ರು ಕೊಡ್ತಿಲ್ಲ ಜಾಗ, ಸರಿಯೇ. ಬಿಜೆಪಿ ಅವರು ಇದನ್ನ ಪೊಲಿಟಿಕಲ್ ಗೇನಿಗೆ ಬಳಸ್ಕೊಳ್ತಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಇಲ್ಲಿ ಬಿಜೆಪಿ ಅನ್ನೋ ಪಾರ್ಟಿಯ ಸಿದ್ಧಾಂತವನ್ನ ಪಕ್ಕಕ್ಕಿಟ್ಟು, ಪೊಲಿಟಿಕಲ್ ಗೇನ್ನ ಆ ಒಂದು ಚಿಂತನೆಯನ್ನ ಪಕ್ಕಕ್ಕಿಟ್ಟು, ಕೇಂದ್ರ ಸರ್ಕಾರ ನಮ್ಮ ರಾಷ್ಟ್ರದ ಬಾರ್ಡರ್ಗಳನ್ನ ಸೆಕ್ಯೂರ್ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ನಿಜವಾಗ್ಲೂ ಬಿಜೆಪಿ ಎಫರ್ಟ್ ಹಾಕ್ತಾ ಇದೆಯಾ? ಯಾರೇ ಕೇಂದ್ರ ಸರ್ಕಾರದಲ್ಲಿರಲಿ ಅವರು ಮಾಡಲೇಬೇಕು ಇದನ್ನು. ಅದರೊಳಗೆ ದೆರ್ ಇಸ್ ನೋ ಕಾಂಪ್ರಮೈಸ್. ಈಗ ಏನು ಪೇಸಲ್ಲಿ ಮಾಡ್ತಾ ಇದೆ ಅದಕ್ಕಿಂತ ಜಾಸ್ತಿ ಪೇಸ್ನಲ್ಲಿ ಜಾಸ್ತಿ ಒತ್ತು ಕೊಟ್ಟು ಮಾಡಬೇಕು. ಈ ಥರದ್ದೇನಾದ್ರು ಅಡ್ಡಿ ಆತಂಕಗಳು ಬಂದರೆ ಅದನ್ನು ಪ್ರೋಆಕ್ಟಿವ್ ಆಗಿ ಶುಡ್ ಟೇಕ್ ಆಲ್ ಮೆಷರ್ಸ್ ಟು ಫೆನ್ಸ್ ದಿ ಬಾರ್ಡರ್ಸ್. ಬಂದೆ ಸರ್, ಬಂದೆ. ಫಾರೂಕ್ ಅವರೇ, ಈ ಕರ್ನಾಟಕದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದ ನೆಲೆಸಿದವರು ಅಂತ ಬಂದ ತಕ್ಷಣ ಬಿಜೆಪಿಗರು, ಹಿಂದೂ ಮುಖಂಡರು ತೆಗೆದುಕೊಳ್ಳುವ ಹೆಸರು ಜಮೀರ್ ಅಹಮದ್ ಖಾನ್ ಅವರು. ಹಿಂದಿನ ಒಂದು ಘಟನೆಯನ್ನ ಕೋಟ್ ಮಾಡಿ ಉದಾಹರಣೆ ಕೊಡ್ತಾರೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನ ಮೂಲಕ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ, ನ್ಯಾಷನಲ್ ಟ್ರಾವೆಲ್ಸ್ ಬಸ್ಸನ್ನು ನಿಂತ್ಕೊಂಡು ಅವ್ರನ್ನ ಎಲ್ಲಿ ಡಿಪೋರ್ಟ್ ಮಾಡಬೇಕು ಅಲ್ಲಿಗೆ ಮಾಡ್ತಿದ್ದಾರೆ. ಯಾಕೆ? ಬರೋವರು ಬಹುತೇಕರು ಮುಸಲ್ಮಾನರಾಗಿರ್ತಾರೆ. ಬಂದವರಿಗೆ ವೋಟರ್ ಐಡಿನೋ ಆಧಾರ್ ಕಾರ್ಡೋ ಸಿಕ್ಕಿದ್ರೆ ಯಾವ ಪಕ್ಷಕ್ಕೆ ಓಟ್ ಬೀಳುತ್ತೆ? ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿ ತಮಗೆ ಬೇಕಾದ ಓಟ್ಗಳಿಗೋಸ್ಕರ ಬೇರೆ ದೇಶದಿಂದ ಅಕ್ರಮವಾಗಿ ಜನರನ್ನ, ಅದರಲ್ಲೂ ಮುಸಲ್ಮಾನರನ್ನ ತಂದು ಇಲ್ಲಿ ಜಾಗ ಕೊಡ್ತಿದ್ದಾರೆ ಅನ್ನೋ ಆರೋಪ. ತಾವು ಹೇಳ್ತಾ ಇದ್ರಿ ಜಮೀರ್ ಅಹಮದ್ ಖಾನ್ ಅನ್ನೋ ಒಂದು ಟಾರ್ಗೆಟ್ ಪ್ರತಿಯೊಬ್ಬರು ಬಾಯಲ್ಲೂ ಇದೆ. ಯಾಕಂದ್ರೆ ಸಹಾಯ ಮಾಡೋಕ್ಕೆ ಅಂತ ಮೊದಲನೇದಾಗಿ ನಿಂತ್ಕೊಳ್ಳೋದೇ ಜಮೀರ್ ಅಹಮದ್ ಖಾನ್. ಅಲ್ಲಿ ಜಾತಿ, ಭೇದ ಭಾವ. ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ಆರಾಮಾಗಿರಿ, ಕೂಲಾಗಿರಿ. ನಿಮ್ಗೂ ಮೈಕ್ ಕೊಡ್ತಾರೆ, ಅವಾಗ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಯಾವುದೇ ಜಾತಿ ಭೇದ ಭಾವ ನೋಡ್ದಂಗೆ ಹೆಲ್ಪಿಂಗ್ ನೇಚರ್ ಅಂದ್ರೆ ಉತ್ತರ ಕೊಡ್ಲಿ ಅವ್ರು ಉತ್ತರ ಕೊಡ್ಲಿ. ಮನೇಲಿ ನೀವು ಹೇಳಿ ಸರ್, ಉತ್ತರ ಕೊಡಿ. ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾರೆ. ಈಗಲೇ ತಾವು ನೋಡ್ದಂಗೆ ಕೆಲವು ದಿವಸ ಮುಂಚೆ ಒಂದು 25 lakhs rupees ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಹಿಂದೂ ಮುಖಂಡರು ಅನ್ನೋರೇ ಅವ್ರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಹಿಂದೂಗಳಿಗೆ ಹೆಲ್ಪ್ ಮಾಡಿರೋದಕ್ಕೋಸ್ಕರ ಆದರೆ ಯಾವ ರೀತಿ ಮನೋಭಾವನೆಗಳಿದೆ ಅಂತ ನೋಡ್ಕೊಳ್ಳಿ. ತಂದೆ ಅವ್ರು ಹೆಲ್ಪ್ ಮಾಡ್ತವ್ರು, ಯಾರಿಗೆ ಮಾಡ್ತವ್ರೆ? ಅವ್ರು ಸಾಂತ್ವನ ಮಾಡಿ ಅವ್ರಿಗೆ ಒಂದು ಹೆಲ್ಪ್ ಮಾಡ್ತವ್ರು ಅಂತ ಹೇಳ್ಬಿಟ್ಟು. ಆ ಥರ ಪ್ರತಿಯೊಬ್ಬರು ಕಣ್ಣಿಗೂ ಚುಸ್ತಾ ಇರೋದು ಇವತ್ತೇನೆಂದರೆ ಮೈನಾರಿಟಿ ಲೀಡರ್ಸಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಬ್ಬರು. ಮತ್ತು ಗಾಳಿ ಮಾತಾಡೋದಕ್ಕೋಸ್ಕರ ಹೇಳ್ತಾರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಕಡೆಯಿಂದ ಇಷ್ಟು ಬಸ್ಗಳು ಹೋಯ್ತು ಅಂತ. ಯಾವುದೇ ದಾಖಲಾತಿ ಇಲ್ಲ ಅಲ್ಲಿ, ಇಷ್ಟು ಬಸ್ ಹೋಯ್ತು ಅಂತ ಕರ್ಕೊಂಡೋಗಿದ್ದಕ್ಕೆ ಯಾವುದೇ ಒಂದು ಫೋಟೋ ಇಲ್ಲ, ಒಂದು ವಿಡಿಯೋ ಇಲ್ಲ, ಏನು ಇಲ್ದಂಗೆ ಬರೀ ಗಾಳಿ ಮಾತಲ್ಲಾಡಿ ಬಾರೇ ಜಮೀರ್ ಅಹಮದ್ ಖಾನ್ ಅಂತ ಟಾರ್ಗೆಟ್ ಮಾಡ್ತಾರೆ. ಆಗಲೇ ತಾವು ಹೇಳಿದ್ರೆ ಅಲ್ಲಿ ಮುಸಲ್ಮಾನರು ಅವ್ರ ಪ್ರಾಪರ್ಟಿ ಇರೋದ್ರಿಂದ ಅಂತ. ನಾನು ಈ ಮಾಧ್ಯಮದಿಂದನೇ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಯಾವುದೇ ಧರ್ಮದವ್ರು ಇರಲಿ, ಅದು ಮುಸಲ್ಮಾನರಿರಲಿ, ಹಿಂದೂಗಳಿರಲಿ, ಕ್ರೈಸ್ತರಿರಲಿ, ಪ್ರತಿಯೊಂದು ಧರ್ಮದವ್ರಿಗೆ ದಯವಿಟ್ಟು ಯಾವುದೇ ತಮ್ಮ ಖಾಲಿ ಜಾಗ ಇರಲಿ ಮತ್ತು ಯಾವುದೇ ಇರೋವಂಥ ಮನೆಗಳಿರಲಿ, ಕೆಲವು ಬಾಡಿಗೆ ಜಾಸ್ತಿ ಸಿಕ್ಕುತ್ತೆ ಅಂತ ಹೇಳಿಬಿಟ್ಟು ಇಂಥವ್ರನ್ನ ದಯವಿಟ್ಟು ಯಾರು ನೀವು ಅಲ್ಲಿ ಇರೋದಕ್ಕೋಸ್ಕರ ಬಿಡಬೇಡಿ. ಮತ್ತು ಇನ್ನೊಂದೇನೆಂದರೆ ಸರ್ಕಾರಿ ನೌಕರರು ಇವತ್ತು ಏನಾಗಿದೆ ಅಂದರೆ ಕರಪ್ಷನ್ ಹೆವಿ. ನೀವು ಹೆಂಗಿದೆ ಅಂದರೆ ಮಾತಾಡೋಕ್ಕೆ ಆಗಲ್ಲ. ಪೊಲೀಸ್ ಇಲಾಖೆಯಿಂದ ಹಿಡಿದು ನೀವು ಅವಾಗಲೇ ಡ್ರಗ್ಸ್ ಬಗ್ಗೆ ಹೇಳಿದಾಗ ನನಗೆ ಬಂತು ಮಾಹಿತಿ. ಇದೇ ಬಾಂಗ್ಲಾದೇಶದವ್ರನ್ನ ಈ MD ಅನ್ನೋ ಡ್ರಗ್ಸ್ ಬರುತ್ತೆ, ತಮ್ಗೆ ಗೊತ್ತಿರ್ಬೋದು, ಅದನ್ನು ಮಾರಾಟ ಮಾಡ್ತಾ ಇರ್ತಾರೆ. ಅದು 1 ಗ್ರಾಮ್ಗೆ 2,000 ರೂಪಾಯಿಂದ ಹಿಡಿದು 6,000 ರೂಪಾಯಿವರೆಗೂ ಹೋಗುತ್ತೆ. ಅಂಥದ್ದರ ಆಸಾಮಿಂದ ಒಂದು ಲೋಕಲ್ ಪ್ರಾಡಕ್ಟ್ ಬರುತ್ತೆ, ಅದು ಕೇವಲ 70 ರೂಪಾಯಿಗೆ ಅವ್ರಿಗೆ ಸಿಕ್ಕುತ್ತೆ. ಇಲ್ಲಿ ತೊಗೊಂಬಂದು 1,500 ರೂಪಾಯಿಗೆ ಮಾರ್ತಾರೆ ಅವರು. ಅಂಥವ್ರನ್ನ ಹಿಡಿದಾಗ ಕೇವಲ 50,000 ರೂಪಾಯಿಗೋಸ್ಕರ ಮತ್ತು 1 ಲಕ್ಷ ರೂಪಾಯಿಗೋಸ್ಕರ ತನ್ನನ್ನು ತನ್ನೇ ಮಾರಾಟ ಮಾಡಿ ದೇಶದ್ರೋಹ ಕೆಲಸ ಮಾಡಿ ನಮ್ಗೆಲ್ಲರಿಗೂ ಇಲ್ಲಿ ಡ್ರಗ್ಸ್ ಎಡಿಟ್ ಮಾಡೋದು ಒಂದು, ಪ್ಲಸ್ ದೇಶಕ್ಕೂ ದ್ರೋಹ ಮಾಡ್ತಾ ಇದ್ದಾರೆ. ಮತ್ತು ಅಂಥವ್ರನ್ನ ಇಲ್ಲಿ ಕರ್ಕೊಂಬಂದು ಇಟ್ಟು ನಮಗೆ
ತೊಂದರೆಗಳು ಕೊಡ್ತಾ ಇದ್ದಾರೆ. ಅದು ಯಾವುದೇ ಧರ್ಮದವ್ರು ಇರಲಿ, ಮುಸಲ್ಮಾನರು ಅಂತ ನಾನು ಹೇಳ್ತಾ ಇಲ್ಲ. ಮಾನವತ ಕುಲೆಗೆ, ನಮ್ಮ ಭಾರತ ದೇಶಕ್ಕೆ ಒಂದು ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೇ ಕರಪ್ಟ್ ಮಾಡ್ತಾ ಇದ್ದೀರಾ, ನೀವು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಕರಪ್ಟ್ ಮಾಡ್ತಾ ಇರೋದು ಕೇವಲ ದುಡ್ಡುಗೋಸ್ಕರ ಅಲ್ಲ, ನಮ್ಮ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದೀರಾ ಅಂತ ಕೇವಲ ಫಸ್ಟ್ ಅಧಿಕಾರಿಗಳು ತಿಳ್ಕೊಳ್ಳಿ ಮಾತ್ರ ಅದನ್ನ. ಕರಪ್ಟ ಸರ್? ರಾಜಕಾರಣಿಗಳಿಲ್ವಾ? ರಾಜಕಾರಣಿಗಳು ಕರ್ಕೊಂಬಂದ್ ಬಿಡದಿದ್ರೆ ರಾಜಕಾರಣಿಗಳು ಇವ್ರು ನಮ್ ಜನ ಅಂತ ಹೇಳಿದ್ರೆ ಬಂದೆ ಈ ಸರ್. ಒಂದ್ ನಿಮಿಷ. ರಾಜಕಾರಣಿಗಳ ಒತ್ತಡ ಹೆಂಗಿದೆ ಗೊತ್ತಾ ಓಟ್ಗೋಸ್ಕರ ಮೇಡಮ್? ಜನ ಕರ್ಕೊಂಬಂದು ಈ ಇವ್ರು ರಾಜಕಾರಣಿಗಳ ನಮ್ಮವರು. ಒತ್ತಡ ಕೇಳಿಸ್ಕೊಳ್ಳಿ ಹೆಂಗಿದೆ ಫಾರೂಕ್ ಸರ್, ಅಂದ್ರೆ ಕೇಳಿಸ್ಕೊಳ್ಳಿ ಫಾರೂಕ್ ಸರ್, ಹೇಳಿ ಇವ್ರು ಮೇಡಮ್. ನಮ್ ಜನ, ಇವ್ರು ನಮ್ಗೆ ಓಟ್ ಹಾಕೋರು, ಇವ್ರು ನಮ್ ರಕ್ಷಣೆಯಲ್ಲಿದ್ದಾರೆ ಅಂತ ಹೇಳಿ ರಾಜಕಾರಣಿಗಳು ಹೇಳ್ದೆ ಹೋದ್ರೆ ಅಧಿಕಾರಿಗಳು ನಿಜವಾಗ್ಲೂ ನಾನು ಒಪ್ಕೊಳ್ತೀನಿ ಕರಪ್ಟ್ ಇದ್ದಾರೆ ಅಂತ ಹೇಳಿ, ಆದ್ರೆ ಕ್ರಮ ಕೈಗೊಳ್ಬೇಕು ಅನ್ನೋ ಮನಸ್ಸಿರೋ ಅಧಿಕಾರಿಗಳು ಕೂಡ ರಾಜಕಾರಣಿಗಳಿಂದ ಬಾಯಿ ಮುಚ್ಕೊಳ್ತಿದ್ದಾರೆ. ಇದು ಒಪ್ಕೋಬೇಕಲ್ವಾ ನಾವು? ಮಾಡಕ್ ಬಿಡಲ್ಲ ಅವ್ರಿಗೆ, ಯಾವುದೇ ಕಾರಣಕ್ಕೆ ಕೆಲಸ ಮಾಡಕ್ ಬಿಡಲ್ಲ. ಅವ್ರು ಯಾರಾದ್ರೂ ಒಳ್ಳೆಯವ್ರಿದ್ರೆ ಕೆಲಸ ಮಾಡಿದ್ರೆ ಆಫೀಸಲ್ಲಿ ತಗೊಂಡೋಗಿ ಇಂಥ ಕೆಲಸ ಕೊಡ್ತಾರೆ, ದಿನನಿತ್ಯ ಅವರು ತಲೆ ಕೆಟ್ಟಿ ಬೇಸರ ತೊಗೊಂಡೋಗ್ಬಿಡ್ಬೇಕು. ಇವಾಗ ಯಾವುದೇ ಒಂದು ಕಾನ್ಸ್ಟೇಬಲ್ ಅಂತ ತಿಳ್ಕೊಳ್ಳಿ, ಒಂದು ನಾನ್ ಕರಪ್ಟಬಲ್ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನು ಕೆಲಸ ಕೊಡ್ತಾರೆ? ಸೆಂಟ್ರಿ ಕೆಲಸ ಕೊಡ್ತಾರೆ, ಇಲ್ಲಾಂದ್ರೆ ರೈಟ್ರ್ ಕೆಲಸ ಕೊಟ್ಟರು ಅಲ್ಲೂ ದುಡ್ಡು ಬರುತ್ತೆ. ಯಾಕಂದ್ರೆ ಅವ್ರು ಫಿಲ್ ಮಾಡ್ಬೇಕಂದ್ರೆ ದುಡ್ಡು ಬರಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಕಾಫಿ ಟೀ ತರದಕ್ಕೆ ಇಟ್ಕೊಳ್ತಾರೆ, ಪಾತ್ರೆ ತೊಳೆದಕ್ಕೆ ಇಟ್ಕೊಳ್ತಾರೆ. ಇಲ್ಲಾಂದ್ರೆ ಒತ್ತಡ ಮಾಡಿ ಕಮಿಷನರ್ ಅವ್ರು ಏನ್ ಮಾಡ್ತಾರೆ, ACP ಮನೆಗೆ DCP ಮನೆಗೆ ಹೋಗ್ಬಿಟ್ಟು ನೀವು ಮನೆ ಕೆಲಸ ಮಾಡಿ ತರಕಾರಿ ತಂದು ಕೊಡಿ ಅಂತ ಹೇಳ್ತಾರೆ. ಯಾರಿಗೆ? ನಾನ್ ಕರಪ್ಟೆಡ್ ಇರೋರ್ಗೆ ಏನ್ ಕೆಲಸ ಕೊಡ್ತಾರೆ? ಅವ್ರು ಏನ್ ಬೇಕಾದ್ರೂ ಕೇಳಿ ಅದನ್ನ ಕೊಡ್ತಾರೆ ಅವರು. ಇಂಥ ಕೆಲಸಗಳನ್ನ ನಡೀತಾ ಇದೆ. ಯಾಕಂದ್ರೆ ಯಾವುದೇ ಸರ್ಕಾರ ಬರಲಿ, ಬರೇ ಏನಂದ್ರೆ ಅವ್ರ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಯೂಸ್ ಮಾಡ್ತಾರೆ ಹೊರತು ಬೇರೆ ಯಾವ ವಿಚಾರಕ್ಕೋಸ್ಕರ ಯೂಸ್ ಮಾಡಲ್ಲ. ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಬರ್ಲಿಕ್ಕೆ ಮುಂಚೆ ನಾವು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವ ಲುಪೋಲ್ಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಬಾರ್ಡರ್ ಅನ್ನ ಟೈಟ್ ಮಾಡುವಲ್ಲಿ ಯಾಕೆ ಕೇಂದ್ರ ಸರ್ಕಾರ ವಿಫಲವಾಗ್ತಿದೆ ಅಂತೇಳಿ. ಆಯ್ತು, ಬಾರ್ಡರ್ ಅನ್ನ ಕ್ರಾಸ್ ಮಾಡ್ಕೊಂಡು ಬಂದ್ರು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದರಲ್ಲಿ ಫೇಲ್ಯೂರ್ ಆಗಿದೆ, ಓಕೆ. ಇಲ್ಲಿ ಬಂದು ವರ್ಷಾನ್ಗಟ್ಲೆಯಿಂದ ಬದುಕ್ತಾ ಇರುವ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳಿದ್ದಾರೆ. ಹಾಗಾದ್ರೆ ಇವ್ರನ್ನ ಸಾಕ್ತಿರೋರು ಯಾರು? ಸಾಕ್ತಿರುವವರನ್ನ ಹಿಡಿದು ಹಾಗೆ ಇಲ್ಲಿರುವ ಅಕ್ರಮ ನಿವಾಸಿಗಳನ್ನ ಆಚೆ ತಳ್ಳೋದು ರಾಜ್ಯ ಸರ್ಕಾರದ ಹೊಣೆ ಅಲ್ವಾ ಸ್ವಾತಿ ಅವರೇ? ಸ್ಮಿತಾ ಅವರೇ, ಬರೋ ಮುಂಚೆ ನಾನು ಒಂದಷ್ಟು ಚರ್ಚೆಗಳನ್ನು ಕೇಳಿಸ್ಕೊತಾ ಇದ್ದೆ. ಒಂದು ವಿಚಾರ ನಾವೇನು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ, 1971ರಲ್ಲಿ ಯಾವಾಗ ಈಸ್ಟ್ ಪಾಕಿಸ್ತಾನವನ್ನು ನಾವು ಬಾಂಗ್ಲಾದೇಶ ಅಂತ ಹೇಳಿ ಆ ಒಂದು ದೇಶಕ್ಕೆ ತಾಯಿಯಾಗಿ ಇಂದಿರಾ ಗಾಂಧಿಯವರು ಆ ಒಂದು ದೇಶವನ್ನು ಹುಟ್ಟುಹಾಕಿದ್ರು, ಅದಾದ ನಂತರದಲ್ಲಿ ಮತ್ತು ಆ ಸಂದರ್ಭದಲ್ಲಿ ಬಂದಂತಹ ವಲಸಿಗರು, ಅದು ಆ ಸಂದರ್ಭದಲ್ಲಿ ಬಹಳಷ್ಟು ಹಿಂದೂಗಳು ಬಂದಿದ್ದಾರೆ, ಮುಸಲ್ಮಾನರು ಬಂದಿದ್ದಾರೆ, ಎಲ್ಲ ಧರ್ಮದವರು ಕೂಡ ಬಂದಿರುವಂಥದ್ದು. ಇಲ್ಲಿ ಮೊದಲು ಧರ್ಮದ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಇಲ್ಲಿರುವಂಥ ಬೇಸಿಕ್ ಸಮಸ್ಯೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಸ್ಸಾಂನಲ್ಲಿ, ಬೆಂಗಾಲ್ನಲ್ಲಿ ವಿಪರೀತವಾಗಿ ಬಂದಂತಹ ಜನ ಅಲ್ಲಿ ಅವರು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ದೇಶದ ಹಲವಾರು ಕಡೆ ಹಡ್ಕೊಳ್ಳುವಂತಹ ಒಂದು ಕೆಲಸ ಮಾಡಿರುವಂಥದ್ದು. 2014ರಿಂದ ವಲಸಿಗರ ಸಮಸ್ಯೆ ಇದೆ ಅನ್ನುವಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಇಲ್ಲಿರುವಂಥ ಎಲ್ಲ ಪ್ಯಾನಲಿಸ್ಟ್ಗಳಿಗೂ ಗೊತ್ತಿದೆ, ಪ್ರತಿಯೊಂದು ಪಕ್ಷದವ್ರಿಗೂ ಕೂಡ ಗೊತ್ತಿರುವಂಥದ್ದು. ಅದಕ್ಕೆ ಬೇಕಾಗಿರುವಂಥದ್ದು ಅಲ್ಲಲ್ಲ, ಇರಿ ಮತ್ತೆ ಬರ್ತಾ ಇದ್ದೀನಿ ಸ್ಮಿತಾ ಅವರೇ, ಯಾಕೆ ಇಷ್ಟು ಅರ್ಜೆಂಟ್ ಯಾಕೆ? ಐ ಆಮ್ ಕಮಿಂಗ್ ಟು ದಟ್. 2014ರಿಂದ ಈ ಏನು ಒಂದು ಅನ್ಲಾಫುಲ್ ಇಮಿಗ್ರೇಷನ್ ಆ್ಯಕ್ಟ್ ಅನ್ನೋದು ಒಂದು ನಮ್ಮ ದೇಶದಲ್ಲಿ ಜಾರಿ ಇದೆ. ಅದನ್ನು ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಕೇವಲ ಬಳಸುವಂಥದ್ದು ಯಾವಾಗ ಅಂತಂದರೆ ಚುನಾವಣೆ ಬಂದಾಗ. ಅದು ಎಲ್ಲಿ? ನಾರ್ತ್ ಈಸ್ಟ್ನಲ್ಲಿ ಚುನಾವಣೆ ಬಂದಾಗ, ಅಥವಾ ಬೆಂಗಾಲ್ನಲ್ಲಿ ಚುನಾವಣೆ ಬಂದಾಗ, ಇಲ್ಲ ಅಂತಂದರೆ ಪೂರ್ವಾಂಚಲ ಉತ್ತರ ಪ್ರದೇಶದ ಆ ಒಂದು ಬಾರ್ಡರ್ ಏನಿದೆ, ನೇಪಾಲ್ ಬಾರ್ಡರ್ ಏನಿದೆ, ಅಲ್ಲಿ ಮಾತ್ರ ಚುನಾವಣೆ ಬಂದಾಗ, ಆ ಒಂದು ಭಾಗಗಳಲ್ಲಿ ಬಂದಾಗ ಮಾತ್ರ ಆ ಒಂದು ಆ್ಯಕ್ಟ್ಗಳಾಗಿರಬಹುದು, SIR ಆಗಿರಬಹುದು ನಮ್ಮ ದೇಶದಲ್ಲಿ ತಾಂಡವಾಡುತ್ತೆ, ಏನು ಮೀಡಿಯಾಗಳ ಸ್ಕ್ರೀನ್ಗಳ ಮೇಲೆ ಕಾಣಿಸೋದಕ್ಕೆ ಶುರು ಆಗುತ್ತೆ ಹೊರತು ರಾಜ್ಯದಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನು ಈ ರೀತಿ ಇದೆ ಅಂತ ನಾವು ಮೊನ್ನೆ ಪಟ್ಟಿ ಮಾಡಿ ಅವ್ರ ಮೇಲೆ ಬುಲ್ಡೋಸರ್ ಏನು ಅಕ್ರಮ ನಿವೇಶನಗಳನ್ನು ತೆರವುಗೊಳಿಸಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಅಲ್ಲಿರುವಂತಹ ಓರ್ವ ವ್ಯಕ್ತಿ, ಅಲ್ಲಿರುವಂತಹ ಓರ್ವ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಯಲ್ಲಿರುವಂಥ ಓರ್ವ ವ್ಯಕ್ತಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ BJPಯ ಸರ್ಕಾರದ, ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಲಿ ಅಥವಾ ನರೇಂದ್ರ ಮೋದಿಯವರಾಗಲಿ, ನಮ್ಮ ದೇಶದಲ್ಲಿ ಸಮಸ್ಯೆ ಆದರೆ, ಭಾರತದ ಮೇಲೆ ಬಾಂಬ್ ಇದ್ದರೆ, ದೆಹಲಿಯಲ್ಲಿ ಬ್ಲಾಸ್ಟ್ ಆದರೆ ಬಾಂಗ್ಲಾದೇಶದಲ್ಲೋ ಭೂತಾನದಲ್ಲೋ ಹೋಗಿ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಅದೇ ಪಾಕಿಸ್ತಾನ, ಯಾವುದ್ರಿ ಪಾಕಿಸ್ತಾನ? ಯಾವುದು ಆ ದೇಶ? ನಾವು ಇಲ್ಲಿ ಅಕ್ರಮ ವಲಸಿಗರನ್ನು ತೆರವುಗೊಳಿಸಿದಂತಹ ಕಾರ್ಯವನ್ನು
ಪಾಕಿಸ್ತಾನದ ಓರ್ವ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಅಲ್ಲಿರುವಂಥ ಓರ್ವ ಪೊಲಿಟಿಕಲ್ ವ್ಯಕ್ತಿ ಮಾತಾಡ್ತಾರೆ ಅಂತಂದ್ರೆ ನಮ್ಮ ದೇಶವನ್ನ ಇವತ್ತಿನ ದಿನ ಕೇಂದ್ರ ಸರ್ಕಾರ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ತೆರವುಗೊಳಿಸಿದವರಿಗೆ ಮತ್ತೆ ಪರ್ಯಾಯವಾಗಿ ಮನೆ ಕೊಡ್ಲಿಕ್ಕೆ ಯಾಕೆ ಹೋಗ್ತಿದ್ದೀರಿ? Are you trying to protect them? ನೀವೇ ಹೇಳ್ದಾಗೆ ಅಕ್ರಮವಾಗಿ ಬಂದು ನೆಲೆಸಿದವರು, ನೀವೇ ಹೇಳ್ದಾಗೆ ಅಕ್ರಮವಾಗಿ ಬಂದು ನೆಲೆಸಿದವರು, ಪಾಕಿಸ್ತಾನದ ಬ್ಯಾಕಿಂಗ್ ಇರುವವರು, ಅವರಿಗೆ ಫ್ಲಾಟ್ಗಳನ್ನು ಯಾಕೆ ಕೊಡ್ತಿದ್ದೀರಿ? ಅಲೋ ಮೀ ಟು ಟಾಕ್ ಸ್ಮಿತಾ ಅವರೇ. ನಿಮ್ಗೆ ಪ್ರಶ್ನೆ. ಇಲ್ಲ ಇಷ್ಟೊತ್ತು ಕೂಡ ನೀವು ಡಿಬೇಟ್ ಮಾಡಿದಿರಿ. ನಿಮ್ಗೆ ಒಂದಷ್ಟು ಪ್ರಶ್ನೆ. ಫ್ಯಾಕ್ಟ್ಸ್ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಇವತ್ತಿನ ದಿನ ಅವರುಗಳು ಅಕ್ರಮ ಅಂತ ನಾವು ಐಡೆಂಟಿಫೈ ಮಾಡಾಗಿದೆ, ಅವರ ಮನೆಗಳನ್ನು ನೆಲಸಮ ಮಾಡಾಗಿದೆ. ಇದಾದ ನಂತರದಲ್ಲಿ ಫ್ಯಾಕ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಸುಮ್ಮನೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡಿಸುವಂತಹ ಅವಶ್ಯಕತೆ ಇಲ್ಲ. ಅದು ಯಾವುದೇ ರಾಜ್ಯ ಸರ್ಕಾರ ಆಗಿರಲಿ, ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವೇ ಆಗಿರಲಿ, ಅಥವಾ ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂತಹ ಮಮತಾ ಬ್ಯಾನರ್ಜಿಯ ಸರ್ಕಾರವೇ ಆಗಿರಲಿ, ಅಥವಾ ಅಸ್ಸಾಂನಲ್ಲಿ ಇರುವಂತಹ ಬಿಜೆಪಿಯ ಹಿಮಂತ್ ಬಿಸ್ವಾ ಶರ್ಮಾ ಅವರ ಸರ್ಕಾರವೇ ಆಗಿರಲಿ. ಐ ಆಮ್ ಕೋಟಿಂಗ್ ದಿಸ್ ಆನ್ ರೆಕಾರ್ಡ್, ಕೀಪ್ ದಿಸ್ ಇನ್ ಮೈಂಡ್. ಸರಿ, ಇದನ್ನ ನಾವು ಈ ರೀತಿಯಾದಂತಹ ಒಂದು ರಿಪೋರ್ಟ್ ಅನ್ನು ನಾವು ಇವತ್ತಿನ ದಿನ ಕೊಟ್ಟ ನಂತರದಲ್ಲಿ ಅವರನ್ನ ಅಕ್ರಮ ವಲಸಿಗರು ಅಂತ ನಾವಲ್ಲಿ ಸ್ಟೇಟ್ ಮಾಡಿದ ನಂತರದಲ್ಲಿ ಅವರಿಗೆ ವಾಪಸ್ ಅವರ ದೇಶಕ್ಕೆ ಕಳಿಸ್ಬೇಕು, ಅಥವಾ ಅವರನ್ನ ಇಲ್ಲೇ ಉಳಿಸ್ಕೊಳ್ಬೇಕು, ಅಥವಾ ಅವರಿಗೆ ಬೇರೆ ನಿವೇಶನಗಳನ್ನ ಕೊಡಬೇಕು, ಅಥವಾ ಅವರನ್ನ ಏನು ಮಾಡಬೇಕು ಅನ್ನುವಂತಹ ಜವಾಬ್ದಾರಿ ಯಾರ್ದು? ಟೆಕ್ನಿಕಲಿ ಸ್ಪೀಕಿಂಗ್ ಯಾರ್ದು? ನಿಮ್ ಪ್ರಕಾರ ಕೇಂದ್ರ ಸರ್ಕಾರದ್ದು. ರಾಜ್ಯದಲ್ಲಿ ಇಷ್ಟು ಮಂದಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿಗಳಿದ್ದಾರೆ, ಇವರನ್ನ ಗಡಿಯಿಂದ ಆಚೆ ದೂಕಿ ಅಂತ ಹೇಳಿ ರಾಜ್ಯ ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ಯಾವತ್ ಪಟ್ಟಿ ಹೋಗಿದೆ? ಆ ಪಟ್ಟಿಯ ಡೀಟೇಲ್ಸ್ ನಿಮ್ಮ ಹತ್ರ ಇದ್ರೆ ಎಷ್ಟು ಜನ ಇದ್ದಾರೆ? ರಾಜ್ಯ ಸರ್ಕಾರ ಎಷ್ಟು ಜನ ಗುರುತಿಸಿದೆ ಹೇಳಿ. ಒಂದು ನಿಮಿಷ. ಪ್ರತಿ ಬಾರಿಯೂ ಕೂಡ ನಾನು ನಿಮಗೆ ಟೆಕ್ನಿಕಲಿ ಹೇಳ್ತೀನಿ. ಇಲ್ಲ ಸ್ಮಿತಾ, ಟೆಕ್ನಿಕಲಿ ಐ ಥಿಂಕ್ ಇಲ್ಲಿ ನಾನು ಅಡ್ರೆಸ್ ಮಾಡಬೇಕಾಗಿರುವಂತ ಇಲ್ಲಿರುವಂತ ಆಡಿಯನ್ಸ್, ಇಲ್ಲಿರುವಂತಹ ಜನರಿಗೆ ಟೆಕ್ನಿಕಲ್ ಕೊರತೆಯ ಇದು ಯಾರ್ದೋ ತಪ್ಪಲ್ಲ. ಇದು ನಾವು ವಕ್ತಾರರು ಹೇಳಿರಲ್ವೇನೋ, ಇಲ್ಲ ಮಾಧ್ಯಮದಿಂದ ಮಾಹಿತಿ ಬಂದಿರಲ್ವೇನೋ. ಟೆಕ್ನಿಕಲಿ ನಾವು ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಾಗಿದೆ. ಪ್ರತಿ ಬಾರಿ ಏನಾಗುತ್ತೆ, ನೀವು ಒಂದು ನಿಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಕೊಡಬೇಕಾದಾಗಲೋ, ನಿಮ್ಮ ಮನೆಗೆ ವಾಟರ್ ಕನೆಕ್ಷನ್ ಕೊಡಬೇಕಾದಾಗಲೋ, ಅಥವಾ ಸರ್ಕಾರಿ ಸವಲತ್ತುಗಳನ್ನು ನಿಮ್ಮ ಮನೆಗಳಿಗೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಾನದಂಡಗಳನ್ನು ನೀವು ಪೂರೈಸಬೇಕಾಗುತ್ತೆ. ನಿಮಗೆ ಒಂದಿಷ್ಟು ಆಧಾರ್ ಕಾರ್ಡ್ ಅನ್ನೋದು ಇದು ಇತ್ತೀಚೆಗೆ ಬಂದಿರುವಂಥದ್ದು. 10-15 ವರ್ಷಗಳಿಂದ ಆಧಾರ್ ಕಾರ್ಡ್ ಅನ್ನೋದು ಇರಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಅಂತ ಇರಬೇಕಾಗ್ತಿತ್ತು. ಆದರೆ ಈ ರೀತಿಯಾದಂತಹ ಅಕ್ರಮವಾಗಿ ಬಂದಿರುವಂತಹ ರೇಷನ್ ಕಾರ್ಡ್ಗಳಾಗಿರಬಹುದು, ವೋಟರ್ ID ಕಾರ್ಡ್ಗಳಾಗಿರಬಹುದು, ಎಸ್ಪೆಷಲಿ ಈಗ ಶುರುವಾಗ್ತಿರುವಂತಹ ಸಮಸ್ಯೆ ಆಧಾರ್ ಕಾರ್ಡ್ ಆಗಿರಬಹುದು. ಮಿಸ್ಯೂಸ್ ಆಗಿರುವಂತಹ ಈ ಆಧಾರ್ ಕಾರ್ಡ್ಗಳು ಮತ್ತು ರೇಷನ್ ಕಾರ್ಡ್ಗಳನ್ನ ರದ್ದುಗೊಳಿಸಬೇಕು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಅಲ್ಲಿರುವಂತಹ ಆಫೀಸರ್ಸ್ ಯಾವಾಗಲೂ ಕೂಡ ದಿಸ್ ಇಸ್ ಎ ರೆಗ್ಯುಲರ್ ಪ್ರೊಸೆಸ್. ಇದೇನೋ ಇವತ್ತು ಮಾಡ್ಬಿಟ್ರು ನಾಳೆ ಬಿಟ್ಬಿಟ್ರು ಅನ್ನುವಂಥದ್ದಲ್ಲ. ಇದೇ ಪಟ್ಟಿ ಅಂದ್ರೆ ಇದೆ ಸ್ಮಿತಾ. ರಾಜ್ಯ ಸರ್ಕಾರ ಅಕ್ರಮವಾಗಿ ನೆಲೆಸಿರುವವರನ್ನ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ ಅಂತ ಹೇಳಿ ನಾನು ಅದನ್ನ ಕೇಳಿದೆ. ಸ್ವಾತಿ ಅವರೇ, ನಾನು ಕೇಳಿದೆ ಅದನ್ನ ನಿಮಗೆ. ಪಟ್ಟಿ ಇದೆಯಾ? ಎಲೆಕ್ಷನ್ ಕಮಿಷನ್ ಕೊಟ್ಟಾದ ನಂತರದಲ್ಲಿ ಎಲೆಕ್ಷನ್ ಕಮಿಷನ್ ಏನ್ ಮಾಡಬೇಕು? ಈಗ ಮೊನ್ನೆ ಅದೇನು ಕೋಗಿಲು ಲೇಔಟ್ ನಲ್ಲಿ ಆದ ಡೆಮಾಲಿಷನ್ ಆಯ್ತು, ಅದಾದ ನಂತರದಲ್ಲಿ ಅಕ್ರಮವಾಗಿ ನೆಲೆಸಿರುವವರ ಪಟ್ಟಿ ರಾಜ್ಯ ಸಿದ್ಧಪಡಿಸಿದೆ. ಅವರನ್ನು ಆಚೆ ಹಾಕಬೇಕಾಗಿರುವ ಕೆಲಸ ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ನಿಮ್ಮ ಕೇಂದ್ರ ಅಂದ್ರೆ ನಿಮ್ಮ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಪಟ್ಟಿ ಬಂದಿದ್ಯಾ? ಬಂದಿದ್ರು ಸುಮ್ಮನೆ ಚಂದ್ರಶೇಖರ್ ನೋಡಿ, 2023 ನವೆಂಬರ್ ಇಲ್ಲಿವರೆಗೂ ಯಾವುದೇ ರೀತಿ ಇನ್ಫಾರ್ಮೇಶನ್ ಹೋಗಿಲ್ಲ. ಮೊದಲನೇ ಇದು 2023 ನವೆಂಬರಲ್ಲಿ ಆಗ ದಯಾನಂದ್ ಅವರು ಕಮಿಷನರ್ ಆಗಿದ್ದಾಗ ಅವರಿಗೆ IB ಇಂದ ಬಂದ ಮಾಹಿತಿ ಪ್ರಕಾರ ಅವ್ರು ಬಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಏನಂತ ಹೇಳಿದ್ರೆ, ಬೆಂಗಳೂರಿನ 3 ಕಡೆಗೆ ಸಿದ್ದಾಪುರ, ಕೋಗಿಲು, ಮತ್ತೊಂದು ಈ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಸುತ್ತಮುತ್ತ ಏರಿಯಾ ಮಾಡ್ತಾರೆ. ಈ 3 ಕಡೆಗೆ ಪ್ಲೀಸ್ ಏನಕ್ಕೆ ಡೆಕೋರಂ ಮೇಂಟೈನ್ ಮಾಡಿ, ಖಾಲಿ ಡಬ್ಬ ಹಾಕ್ಬೇಡಿ ಪ್ಲೀಸ್. ಡಿಸ್ಕಷನ್ ಆಯ್ತಲ್ಲ. 2023 ನವೆಂಬರ್ ಅಲ್ಲಿ ದಯಾನಂದ್ ಅವರು ಕಮಿಷನರ್ ಅವರು ಹೇಳಿದ್ರು 3 ಕಡೆಗೆ ಸ್ಲೀಪರ್ ಸೆಲ್ಗಳು ವರ್ಕ್ ಮಾಡ್ತಾ ಇದಾವೆ, ಅದರಲ್ಲಿ ಬಾಂಗ್ಲಾದೇಶಿಗಳು ಇದ್ದಾರೆ ಅಂತ ಹೇಳಿ ಆಗ್ಲೇ ಹೇಳಿದ್ರು. ಆಗ್ಲೇನೆ ಕೇಂದ್ರ ಸರ್ಕಾರ ಒಂದು ಪಟ್ಟಿ ಕೇಳ್ತೀವಿ ಇವರಿಗೆ, ನಿಮ್ಮಲ್ಲಿ ತಕ್ಕ ಡೀಟೇಲ್ಸ್ ಕೊಡ್ಲಿ ಅಂತ. ಇಲ್ಲಿವರೆಗೂ ಕೊಟ್ಟಿಲ್ಲ. ಮೊನ್ನೆ ಗೃಹ ಸಚಿವರು ಹೇಳ್ತಾರೆ 383 ಜನನ ಐಡೆಂಟಿಫೈ ಮಾಡಿದೀವಿ ಅಂತ ಹೇಳಿ. ಇಲ್ಲಿವರೆಗೂ ಐಡೆಂಟಿಫೈ ಮಾಡಿದ್ದಾರೆ ಬಿಟ್ರೆ ಅದನ್ನ ಪಟ್ಟಿನ ಇಲ್ಲಿವರೆಗೂ ರೆಡಿ ಮಾಡಿಲ್ಲ. ಇವ್ರು ಹೇಳ್ತಾ ಇರೋದು ಅವ್ರ ಪ್ರಾಬ್ಲಮ್ ಏನ್ ಕೇಳಿ ಅವ್ರಿಗೆ. 2014 ಕಡೆಗೆ ಅಂತ ಹೇಳಿದ್ರಲ್ಲ, ಇವ್ರದೇ ಸರ್ಕಾರ UPA ಸರ್ಕಾರ ಇದ್ದಾಗ ಮಾಡಿದಂತಹ ಜನಗಣತಿ 2011ರಲ್ಲಿ 2001ರಿಂದ 2011ರವರೆಗೆ 10 ವರ್ಷದಲ್ಲಿ ಡೆವಲಪ್ಮೆಂಟ್ ಆಗಿದ್ದಕ್ಕೆ ಕೇಳಿದಾಗ ಹಿಂದೂಗಳ ಡೆವಲಪ್ಮೆಂಟ್ ಆಗಿರೋದು ಏನ್ರಿ ಪ್ರಾಬ್ಲಮ್?
2001ರಿಂದ 2011 ಜನಗಣತಿ ಒಳಗಡೆಗೆ ಹಿಂದೂಗಳ ಪ್ರಮಾಣ ಜಾಸ್ತಿ ಆಗಿದ್ದು 16.8%, ಮುಸಲ್ಮಾನರ ಪ್ರಮಾಣ ಆಗಿದ್ದು 24.6%. ಈ ಫರ್ಟಿಲಿಟಿ ರೇಟ್ ಅನ್ನೋದು ಎರಡಿಗೂ ಕಾಮನ್ ಇತ್ತು. ಆದರೆ ಈ 8% ಏನು ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಿತ್ತು, ಅದಕ್ಕೆ UPA ಸರ್ಕಾರ ಒಪ್ಕೊಂಡಿದೆ ಅಂತ ಹೇಳಿದ್ರೆ ಇನ್ಫಿಲ್ಟ್ರೇಷನ್ ಕಾರಣಕ್ಕೋಸ್ಕರವೇ 8% ಜಾಸ್ತಿ ಆಗಿದೆ ಇವರ ಇದು ಅಂತ ಹೇಳಿ ಅವರೇ ಒಪ್ಕೊಂಡಿರ್ತಕ್ಕಂಥದ್ದು. 1948ರಲ್ಲಿ ಗಾಂಧೀಜಿಯವರು ಹೇಳಿದ್ದನ್ನ 2003ರಲ್ಲಿ ಮನಮೋಹನ್ ಸಿಂಗ್ ಅವರು ಹೇಳಿದ್ರು, ಇದೇ 2009ರಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು. ಪ್ರಾಬ್ಲಮ್ ಇರ್ತಕ್ಕಂಥದ್ದು ನೋಡಿ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಒಂದು ಬಾರ್ಡರ್ ಸೇಫ್ ಮಾಡ್ತಕ್ಕಂಥ ಮೊದಲನೇದು. ಎರಡನೇದು ಯಾವ್ದು ಗೊತ್ತಾ ಸೊಲ್ಯೂಷನ್ ಇರೋದು? SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಇದು. ಬಿಹಾರಲ್ಲಿ SIR ಆಯ್ತಲ್ಲ, ಬಿಹಾರಲ್ಲಿ SIR ಆದಾಗ 47 ಲಕ್ಷ ಓಟ್ಗಳನ್ನ ಡಿಲೀಟ್ ಮಾಡಿದ್ರು. ಅದರಲ್ಲಿ ಯಾರಾದ್ರೂ ಎಲಿಜಿಬಲ್ ಅವರು ನಂದು ಓಟ್ ಹೋಗಿದೆ ಅಂತೇಳಿ ಯಾರಾದ್ರೂ ಕಂಪ್ಲೇಂಟ್ ಆಯ್ತಾ? ಇಲ್ಲ ಕಾಂಗ್ರೆಸ್ ಅವ್ರು ಕಂಪ್ಲೇಂಟ್ ಮಾಡಿದ್ರ? ನಾಟ್ ಇವನ್ ಸಿಂಗಲ್ ವೋಟ್. ಸರಿ, ಅದೇ ರೀತಿ ಇವನ್ ಬೆಂಗಾಲಲ್ಲಿ ಆಗ್ತಾ ಇದೆಯಲ್ಲ, ಬೆಂಗಾಲಲ್ಲಿ 28 ಲಕ್ಷ ಡಿಲೀಟ್ ಆಯ್ತು. 28 ಲಕ್ಷ ಡಿಲೀಟ್ ಆಯ್ತು SR ಅಲ್ಲಿ. 29.8 ಲಕ್ಷ ಈ ಅಕ್ರಮವಾಗಿ ಬಂದು ನೆಲೆಸಿರುವವರನ್ನ ದೇಶದಿಂದ ಆಚೆ ಹಾಕ್ಲಿಕ್ಕೆ CAನೋ NRCನೋ ಅಥವಾ SIR ಈ ರೀತಿಯ ಒಂದು ರಿವಿಷನ್ ನ ಅವಶ್ಯಕತೆ ಇದೆಯಾ? ಈ ಪಾಲಿಟಿಕ್ಸ್ ಅನ್ನ ಪಕ್ಕಕ್ಕಿಟ್ಟು ರಿವಿಷನ್ ಆಗಬೇಕು ಅಂದ್ರೆ ಹೇಗಾಗಬೇಕು, ಏನಾಗಬೇಕು? ಮೇಡಮ್, ಎರಡು ಮುಖ್ಯವಾದ ವಿಷಯನ ಹೇಳ್ಬಿಡ್ತೀನಿ. ಮೊದಲನೇದು, ಸ್ವಾತಿ ಅವ್ರು ಹೇಳಿದ್ರು ಏನೋ ಇಲ್ಲಿಗಲ್ ಇಮಿಗ್ರೇಷನ್ ಆಕ್ಟ್ ಅಂತ ಏನೋ ಇದೆ ಅಂತ. ಆ ಥರದ್ದು ಯಾವ ಕಾನೂನು ಇಲ್ಲ. ನೀವು ಯಾವ್ದಾರು ಇದ್ರೆ ನೀವು ಗೂಗಲ್ ಗೊತ್ತಿಲ್ಲ ಅಲ್ಲ, ಇಲ್ಲಿಗಲ್ ಇಲ್ಲ ಒಂದ್ ನಿಮಿಷ ಹೇಳ್ತೇನೆ. ಇಲ್ಲ, ಇಲ್ಲಿಗಲ್ ಇಮಿಗ್ರೇಷನ್ ಆಕ್ಟ್ ಅನ್ನೋದಿಲ್ಲ, ಫಾರಿನರ್ಸ್ ಆಕ್ಟ್ ಆಫ್ 1946 ಅನ್ನೋದಿದೆ. ಆಯ್ತಾ? ಆದ್ರಿಂದ ನಾವೆಲ್ಲರೂ ಪಬ್ಲಿಕ್ ಸರ್ವಿಸ್ನಲ್ಲಿ ಇದ್ದೀವಿ. ಆದ್ರಿಂದ ಅಷ್ಟನ್ನೇ ನಾವು ಒಂಚೂರು ಅಪ್ಡೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ ಸ್ವಾತಿ ಅವರೇ. ಒಂದ್ ನಿಮಿಷ ಹೇಳ್ತೀನಿ. ಫಾರಿನರ್ಸ್ ಆಕ್ಟ್ ಆಫ್ 1946 ಅಂತಿದೆ, ಅನ್ಲಾಫುಲ್ ಇಮಿಗ್ರೇಷನ್ ಆಕ್ಟ್ ಅಂತ ಯಾವುದು ಇಲ್ಲ, ಮೊದಲನೇದು. ಎರಡನೇದು, ಈಗ ಅವ್ರು ಹೇಳಿದ್ರು ಏನಂತಂದರೆ, ಇವಾಗ ಅಲ್ಲಿ ಏನು ಟೆಂಟ್ಗಳು ಅವು ಇವು ಎಲ್ಲ ಡೆಮಾಲಿಷ್ ಆಯಿತು, ಇನ್ನೇನು ಮಾಡ್ತೀರಿ, ಮಾನವೀಯ ದೃಷ್ಟಿಯಿಂದ ಅವರಿಗೆ ಹೌಸಿಂಗ್ ನಾವು ಕೊಡ್ತಿದ್ದೀವಿ ಅಂಥೇಳಿ ಅವ್ರು ಹೇಳಿದರು. 1-2-3 ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ನಾನು. ಏನಂತಂದರೆ, ಕರ್ನಾಟಕದಲ್ಲಿ ನಮಗೆ ಹೌಸಿಂಗ್ ಬೇಕು ಅನ್ನೋದು ಇವತ್ತು 3,55,000 ಜನ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ಕ್ಯೂನಲ್ಲಿದ್ದಾರೆ. ಮೊದಲನೇದು. ಎರಡನೇದು ಕರ್ನಾಟಕದವರು. ಎರಡನೇದು, ಅದರೊಳಗೆ 1,50,000ಕ್ಕೂ ಮಿಗಿಲಾಗಿ 5ರಿಂದ 10 ಲಕ್ಷ ಡೆಪಾಸಿಟ್ಸ್ ಮಾಡಿರೋರು ಇದ್ದಾರೆ ಆ ಇದರೊಳಗೆ. ಆಯ್ತಾ? ಮಾನವೀಯತೆ ದೃಷ್ಟಿ ಯಾರಿಗೆ ಯಾರು ತೋರಿಸ್ಬೇಕು ಅಂತ ಕೂಡ ತೋರಿಸಿರುವಂತದ್ದು. ಔಟ್ ಆಫ್ ನಾವ್ ಏನ್ ಡೆಮಾಲಿಷ್ ಮಾಡಿದೀವಲ್ಲ ಅದರಲ್ಲಿ ಕೇವಲ 50% ಜನರನ್ನ ಮಾತ್ರ ಕನ್ಸಿಡರ್ ಮಾಡಿರೋದು. NRC, SIR ಇದರ ಅವಶ್ಯಕತೆಗಳ ಬಗ್ಗೆ ಏನು ಅಂತ ಕೇಳಿದೆ. ನನಗನ್ಸುತ್ತೆ ದೇಶದ ಎಲ್ಲ ಪ್ರಜೆಗಳು, ರಾಜಕಾರಣಿಗಳು ಒಳಗೊಂಡಂತೆ ಎಲ್ಲರೂ ದೇಶಕ್ಕೆ ಒಳ್ಳೆಯದಾಗ್ತಾ ಇದ್ದರೆ ಅದನ್ನು ಸಮರ್ಥಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ, ಅದು ಅಪೇಕ್ಷೆ ಕೂಡ ಒಬ್ಬ ನಾಗರಿಕನಾಗಿ. ಅದ ಸಿಸ್ಟಮ್ ಈಗ SIR ಅಂತ ಏನಿದೆಯಲ್ಲ, ರಿವಿಷನ್ ಆಗ್ತಾ ಇದೆಯಲ್ಲ, ಅದರೊಳಗೆ ಏನಾದ್ರೂ ತಪ್ಪುಗಳಾಗಿದ್ದರೆ ಅದನ್ನು ಎತ್ತಿ ತೋರಿಸ್ಬೇಕು. ಆದರೆ ಆ ಸಿಸ್ಟಮ್ಮೇ ಇರಬಾರ್ದು ಅಂತ ಹೇಳಬಾರ್ದು. ಮೊದಲನೇದು. NRC ಅಂತಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಇಟ್ಕೊಳ್ಳೋಣ. ಅದನ್ನು ಮಾಡಬೇಕು. ನಮ್ಮ ದೇಶದಲ್ಲಿ ಇವಾಗ ತುಂಬ ಸಿಂಪಲ್ ಅಪ್ಪ, ನಮ್ಮ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನೋಡ್ತಿರ್ತೀವಿ ನಾವು, ಯಾರ್ಯಾರು ಪಟ್ಟೀಲಿದ್ದಾರೆ ಅಂತ. ಇಡೀ ದೇಶದಲ್ಲಿ ನಮ್ಮ ದೇಶದ ಸಿಟಿಸನ್ಸ್ ಯಾರು ಸಿಟಿಸನ್ಸ್ ಅಲ್ಲ ಅನ್ನೋದು ತುಂಬ ಅವಶ್ಯಕತೆ ಇದೆ. ಯಾಕೆ ಅಂದರೆ ಹೀಗೆ ನಡೆದ್ರೆ ಮತ್ತೆ ಎಲ್ಲರಿಗೂ ಗೊತ್ತಿದೆ, ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್, ಡಿಮಾಂಡ್ಸ್ ಆರ್ ಮೋರ್. ಅಂಥ ಸಂದರ್ಭದಲ್ಲಿ ಅದರದ್ದು ಯೋಗ್ಯ ವಿತರಣೆ ಆಗಬೇಕು ಅಂತಂದರೆ ಯಾರಿಗೆ ಕೊಡಬೇಕು, ಯಾರಿಗೆ ಮಾಡಬೇಕು ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಇಷ್ಟು ಅಪ್ಲಿಕೇಶನ್ಸ್ ನಮ್ಮ ರಾಜ್ಯದಲ್ಲೇ, ನಮ್ಮ ರಾಜ್ಯದವ್ರದ್ದೇ ಇದೆ. ಆವಾಗ ಪ್ರಯಾರಿಟಿ ಹೇಗೆ ಕೊಡಬೇಕು? ದೇರ್ ಮೇ ಬಿ ವೇರಿಯಸ್ ಕ್ರೈಟೀರಿಯಾ. ತುಂಬ ಒಂದು ಸಮಸ್ಯೆ ಬಂದಾಗ ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ, ಅಡ್ರೆಸ್ ಮಾಡಬಾರ್ದು ಅಂತ ನಾ ಹೇಳಲ್ಲ. ಅದಕ್ಕೆ ಒಂದು ಸಿಸ್ಟಮ್ ಅಂತಿರುತ್ತೆ. ಸಿಸ್ಟಮ್ ಮಾಡಬೇಕು ಅಂದರೆ ಅದಕ್ಕೊಂದು ಡೇಟಾ ಬೇಕು. ಈ ಡೇಟಾ ಬೇಕು ಅಂದ್ರೇನೆ NRC, SIR ಎಲ್ಲ ತುಂಬ ಅವಶ್ಯಕತೆ ಇದೆ. ಇದನ್ನ ಪಕ್ಷಾತೀತವಾಗಿ ಎಲ್ಲರೂ ಸಮರ್ಥಿಸಬೇಕು. ನಾವು ಎಲ್ಲರೂ ಒಟ್ಟಾಗಿ ನಮ್ಮ ದೇಶದ ಬಗ್ಗೆ ಕಾಳಜಿ ವಹಿಸಬೇಕು, ನಾವು ಮಾಡಬೇಕು. ಸರಿ, ಫಾರೂಕ್ ಅವರೇ, ಬಹಳ ದೊಡ್ಡ ವಿಚಾರ ಅಲ್ಲ, ಬಹಳ ಬೇಸಿಕ್ಕು ಹಾಗೆ ಸಿಂಪಲ್ ವಿಚಾರ ನಾನು ಪ್ರಶ್ನೆ ಮಾಡ್ತೀನಿ. ಮನುಷ್ಯನ ಜೀವನಕ್ಕಿಂತ ಯಾವುದ್ರಿ ಮೌಲ್ಯಯುತವಾದದ್ದು? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಕಗ್ಲಿಪುರದಲ್ಲಿ ಅಕ್ರಮವಾಗಿ ನೆಲೆ ನಿಂತವ್ರು ಏನು ಮಾಡ್ತಿದ್ರು ಅಂದರೆ, ಎಕ್ಸ್ಪೈರ್ ಆಗಿರೋ ಬಳಕೆಗೆ ಯೋಗ್ಯವಲ್ಲದ ಸಿಲಿಂಡರ್ಗಳನ್ನು ಪೇಂಟ್ ಮಾಡಿ ಅದನ್ನು ಟಾರ್ನಿಷ್ ಮಾಡಿ ಅಲ್ಲೇನೆ ರೀಫಿಲ್ಲಿಂಗ್ ಮಾಡಿ
ಮಾರಾಟ ಮಾಡೋ ದಂಧೆ ಮಾಡ್ತಿದ್ದಾರೆ. ಹೆಚ್ಚು ಕಮ್ಮಿ ಆದರೆ ಯಾರನ್ನು ಕೇಳೋಣ? ಇದು ರಾಜ್ಯ ಸರ್ಕಾರದ ಹೊಣೆ, ಇದು ಕೇಂದ್ರ ಸರ್ಕಾರದ ಹೊಣೆ. ಹೋಗೋದು ಅಮಾಯಕರ ಪ್ರಾಣ ಸರ್. ಆಯಿತು, ಅವ್ರು ಬಾಂಗ್ಲಾದೇಶದವರು ಭಾರತದವರು ಬಿಟ್ಬಿಡಿ, ಅಮಾಯಕರ ಪ್ರಾಣ ಹೋಗುತ್ತೆ. ಇಂಥ ಚಟುವಟಿಕೆಗೆ ಕೂಡ ಭೂಮಿಯನ್ನು ಲೀಸ್ ಕೊಟ್ಬಿಟ್ಟು ನನ್ನ ಕೆಲಸ ಏನಪ್ಪ ದುಡ್ಡು ಎಣಿಸೋದು, ಇಂಥ ಬೇಜವಾಬ್ದಾರಿ ಇರುವವರಿಗೆ ಏನು ಹೇಳ್ತೀರಿ? ನಾನು ಅವಾಗಲೇ ಹೇಳಿದೆ ಮೇಡಮ್, ಕೆಲವು ದುಡ್ಡುಗೋಸ್ಕರ ದಯವಿಟ್ಟು ಯಾವುದೇ ಖಾಲಿ ಜಾಗ ಇರಲಿ ಅಥವಾ ಗೋಡನ್ಸ್ ಇರಲಿ ಅಥವಾ ಮನೆಗಳಿರಲಿ, ಕೇವಲ ಒಂಚೂರು ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಸೆ ಪಟ್ಟು ನೀವು ಈ ಥರ ಕೆಲಸಗಳನ್ನ ಮಾಡಬೇಡಿ. ಯಾಕಂದರೆ ಬೇರೆಯವ್ರ ಜೀವನದ ಬಗ್ಗೆ ಇವಾಗ ನೋಡಿ, ನಾನು ಹೇಳ್ತೀನಿ, ಅದು ಯಾರಾದರೂ ಇರಲಿ, ಆ ಸಿಲಿಂಡರ್ ಯಾರ ಮನೆಗೆ ಹೋಗುತ್ತಂತ ಗೊತ್ತಿಲ್ಲ, ನಾಳೆ ನಮ್ಮ ಮನೆಗೆ ಬರ್ಬೋದು. ಹೌದು ಅಪ್ಪ ತರ್ತಿ ಯಾರಿಗೆ? ಇದ್ರ ಕೆಲಸ ಯಾರು ಮಾಡಬೇಕು? ಫಸ್ಟು ಪೊಲೀಸ್ ಇಲಾಖೆ ಮಾಡಬೇಕು. ಅದ್ರ ಸ್ಟ್ರಿಕ್ಟಾಗಿ ನೋಡ್ಕೊಬೇಕಾಗಿರೋದು ಯಾರು? ಹೋಮ್ ಮಿನಿಸ್ಟ್ರು. ಕರೆಕ್ಟ್ ಅಲ್ವಾ? ಇಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರೇ ತುಂಬ ವೀಕ್ ಆಗಿದ್ದಾರೆ. ನಮ್ಮ ರಾಜ್ಯದ ಹೇಳ್ತಾ ಇದ್ದೀನಿ, ಕೇಂದ್ರದಲ್ಲಂತೂ ಆಲ್ರೆಡಿ ಇದ್ದಾರೆ, ಎಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿರೋದು ಎಲ್ಲರಿಗೂ ಗೊತ್ತು. ದಯವಿಟ್ಟು ಚಪ್ಪಾಳೆ ತಟ್ಟಕ್ಕಿಂತ ಇದನ್ನು ಮುಂಚೆ ನೋಡ್ಕೊಳ್ಳಿ. ನಮ್ಮ ರಾಜ್ಯ ಸರ್ಕಾರದ್ದು ಹೋಮ್ ಮಿನಿಸ್ಟ್ರೂ ಫೇಲರೇ, ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರು ಫೇಲರೇ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಪೊಲೀಸ್ ಇಲಾಖೆ ಬಗ್ಗೆ ನಾನು ನೋಡಿ ಒಂದ್ ನಿಮಿಷ ಹೇಳ್ತೀನಿ. ಕರ್ನಾಟಕ ಪೊಲೀಸ್ ಬಗ್ಗೆ ದಯವಿಟ್ಟು ನಾನು ನೋಡಿ, ಪೊಲೀಸ್ ಇಲಾಖೆ ಬಗ್ಗೆ ನಿಮ್ಗಿಂತ ಜಾಸ್ತಿ ಮಾಹಿತಿ ನನಗಿದೆ. ಯಾವ ಪಕ್ಷದವರೆಗೂ ಇಲ್ಲ. ಒಂದ್ ನಿಮಿಷ ಹೇಳ್ತೀನಿ, ನಿಮ್ಗಿಂತ ಜಾಸ್ತಿ ಮಾಹಿತಿ ನನಗಿದೆ. ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ, ನಾನೊಬ್ಬ ಸೋಷಿಯಲ್ ವರ್ಕರು, ನನಗೆ ನಿಮ್ಗಿಂತ ಜಾಸ್ತಿ ಮಾಹಿತಿ ಇದೆ. ಹೋಮ್ ಮಿನಿಸ್ಟ್ರು ನಾನು ಹೇಳಿದೆ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಫೇಲರ್ ಆಗಿದಾರಂತ. ಇನ್ನೊಂದು, ನಮ್ಮ ಕರ್ನಾಟಕದ ರಾಜ್ಯದ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ವಿರೋಧ ಪಕ್ಷದ ನಾಯಕರು ಯಾರು? ಬಿಜೆಪಿ ಅವರು, ಆರ್ ಅಶೋಕ್ ಅವರು ಇದ್ದಾರೆ. ಅವ್ರು ಯಾಕೆ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ? ಮೇಡಮ್ ದಯವಿಟ್ಟು ಇರ್ತೀರಾ? ಮೈಕ್ ಕೊಟ್ಟಾಗ ನೀವು ಮಾತಾಡಿ. ನಾನು ಒಂದ್ ನಿಮಿಷ ಹೇಳ್ತೀನಿ, ನಾನು ಯಾವುದೇ ಪಕ್ಷದ ವಿರುದ್ಧನೂ ಮಾತಾಡ್ತಾ ಇಲ್ಲ, ಅವ್ರ ಫೇವರ್ ಆಗು ಮಾತಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ಮುಂದೆ ಬರೋ ಜನರೇಷನ್ಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದು ಜಾತಿನೂ ತರಬೇಡಿ, ಪಕ್ಷನೂ ತರಬೇಡಿ. ನಾನು ಸಿಂಪಲ್ ಆಗಿ ಏನು ಹೇಳ್ತಾ ಇದ್ದೀನಿ, ಒಂದು ಪಕ್ಷ ಗೆದ್ದಾಗ ಅವ್ರು ಏನು ರಾಜಕೀಯ ಮಾಡ್ತಾರೋ, ಇಲ್ಲ ನಮ್ಮ ಮುಸಲ್ಮಾನರನ್ನ ತೊಗೊಂಡವ್ರು ಬಂದರೋ, ಇಲ್ಲ ಹಿಂದೂ ಬಾಂಧವ್ರು ತೊಗೊಂಡು ಬಂದರೋ, ಕ್ರೈಸ್ತರನ್ನ ತೊಗೊಂಡು ಬಂದರೋ, ಅನ್ಯ ಧರ್ಮದವ್ರನ್ನ ತೊಗೊಂಡು ಬಂದರು ಗೆದ್ದರು, ಜನ ಓಟ್ ಹಾಕಿದ್ರು, ಅವ್ರು ಬಂದಿದ್ದಾರೆ, ಗೆದ್ದಿದ್ದಾರೆ, ರಾಜ್ಯ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ ಏನಾದರೂ ತಪ್ಪಾದರೆ ಪ್ರಶ್ನೆ ಮಾಡಬೇಕಾಗಿರೋದು ಯಾರು? ವಿರೋಧ ಪಕ್ಷ ನಾಯಕರು. ಕರೆಕ್ಟ್ ಅಲ್ವಾ? ಮತ್ತೆ ಬೇರೆ ಪಕ್ಷಗಳೆಲ್ಲ ಕಟ್ಕೊಂಡಿರ್ತಾರಲ್ಲ, ಅವ್ರು ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಇವ್ರು ಯಾಕೆ ಬಾಯಿ ಮುಚ್ಕೊಂಡಿರ್ತಾರೆ? ಮಾತಾಡಿದ್ರೆ ಒಂದೇ ಒಂದು ನಿಮಿಷ. ಆರ್ ಅಶೋಕ್ ಅವರು ಕೋಕಿಲ ಇದಕ್ಕೆ ಹೋಗ್ತಾರೆ, ಹೋದಾಗ ಏನು ಮಾಡ್ತಾರೆ, ಬಾಂಗ್ಲಾದೇಶ್, ಒಂದು ನಿಮಿಷ ಸರ್ ಮಾತಾಡಿ ಅಂತೆ, ಬಾಂಗ್ಲಾದೇಶದವರು ಅವ್ರು ಕನ್ನಡದಲ್ಲಿ ಮಾತಾಡೋಕೆ ಬರಲ್ಲ ಅಂತಾರೆ. ಕನ್ನಡದಲ್ಲಿ ಮಾತಾಡಿದಾಗ ಬಾಂಗ್ಲಾದೇಶದವರು ಅಂತ ಡೈರೆಕ್ಟಾಗಿ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಅಲ್ಲಿ ನೋಡಿದ್ರೆ ವೋಟರ್ ಐ ಡಿ ತೆಗೆದು ನೋಡಿದ್ರೆ ಆಂಧ್ರದವರು ಅವರು. ಆದರೆ ನಾನು ಹೇಳೋದು, ಇಲ್ಲೆಲ್ಲ ರಾಜಕೀಯ ಮಾಡಿಬಿಡಿ ದಯವಿಟ್ಟು. ಮತ್ತೆ ಇವ್ರಿಗೂ ಮಾಹಿತಿ ಇದೆ ಇಲ್ವಾ ಗೊತ್ತಿಲ್ಲ, ಬರೀ 25 ಜನಕ್ಕೆ ಮಾತ್ರ ಅಲ್ಲಿ ಮನೆ ಕೊಡ್ತಾ ಇರೋದು, ಇನ್ನೂ ಕೊಟ್ಟಿಲ್ಲ. 25 ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೇನೆ ರಿಪೋರ್ಟಿಂಗ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ನಾವು ಹಂಗಂತ ಉತ್ತರ ಬಿಡ್ತಿದೀವಿ ಅಂತೆಲ್ಲ ಶುರು ಮಾಡಿರೋ ದಕ್ಷಿಣದಿಂದ. ಯಾರು ಸಲ MP ಯಾರು ಸರ್? ಯಾರು MP? ಯಾವ ಪಕ್ಷದವರು? ಏನ್ ಮಾಡ್ತಿದ್ದಾರೆ ಅವರು? ಅವ್ರ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ನೋಡಿ, ಈ ವಿಚಾರದಲ್ಲಿ ಹೇಳ್ಬೇಕಾರೆ ಎರಡು ವಿಚಾರಗಳನ್ನ ನನ್ನ ಕಾಂಗ್ರೆಸ್ನ ಕೇಳಿಸ್ಕೊಳ್ಬೇಕು. ಉತ್ತರ ಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅದೇ ಸಂಬಂಧದಲ್ಲಿ ನನ್ನ ಕಾಂಗ್ರೆಸ್ನ ವಕ್ತಾರರು 2 ವಿಚಾರ ಇದ್ರು. ಒಂದು, ಆ ಕೋಗಿಲ ವಿಚಾರದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಅಂತ ಹೇಳಿದ್ರು. ಎರಡನೇದು, ಎಲೆಕ್ಷನ್ ಕಮಿಷನ್ ಪ್ರಶ್ನೆ ಕೊಡಬೇಕು ಅಂತ ಹೇಳಿದ್ರು. ಕೋಗಿಲ ವಿಚಾರದಲ್ಲಿ ನನಗೆ ತುಂಬಾ ಖುಷಿ ಇದೆ, ನೀವು ಅಲ್ಲಿನ ನಿರಾಶ್ರಿತರಿಗೆ ನೀವು ಅವ್ರು ಯಾರೇ ಇದ್ರು ಕೂಡ ಮನೆ ಕೊಡ್ತೀವಿ ಅಂತ ಫಸ್ಟ್ ಹೇಳಿದ್ದಕ್ಕೆ ಒಪ್ಕೊಂಡ್ರು ಕೂಡ ಅದೇ ಕರೆಕ್ಟಾಗಿ 15 ದಿವಸದ ಕೆಳಗಡೆಗೆ RR ನಗರಲ್ಲಿ ದಲಿತರ ಮನೆಗಳು ನೋಡಿದ್ರಲ್ಲ, ಅವ್ರಿಗೆ ಮನೆ ಕೊಡಬೇಕು ಅಂತ ಅನಿಸ್ಲಿಲ್ಲ. ಸರ್ವಜ್ಞ ನಗರದಲ್ಲಿ 497 ತಮಿಳು ಮಾತಾಡ್ತಕ್ಕಂಥ ದಲಿತ ಮನೆಗಳು ನೋಡಿದ್ರಲ್ಲ, ಅವರಿಗೆ 2018ರಲ್ಲಿ SC/ST ಕಾರ್ಪೊರೇಷನ್ ಹಕ್ಕುಪತ್ರ ಹೋಗಿತ್ತು. ಅವ್ರ ಮನೆಗಳು ನೋಡಿದಾಗ ಇವ್ರಿಗೆ ಮಾನವೀಯತೆ ಸೋಮಶೇಖರ್, ST ಸೋಮಶೇಖರ್ ಅವರು ಕಾಂಗ್ರೆಸ್ ನಲ್ಲಿದ್ದಾಗ ಕರ್ಕೊಂಡ್ ಬಂದ್ರಂತೆ, ಬಿಜೆಪಿಯಲ್ಲಿದ್ದಾಗ ಸಾಕೊಂಡಿದ್ದಾರಂತೆ. ಈಗ ಭಯಾನ ಸರ್, ಕೇಳಿಸ್ಕೊಳಕ್ ಭಯಾನ ಸರ್. ಆಯ್ತಾ, ನಾನು ಒಂದೇ ಒಂದು ಹೆಸರು ತಗೊಂಡು ಹೇಳ್ತಿದ್ದೀನಿ, ಯಾಕಂದ್ರೆ ನಾವು ರಿಪೋರ್ಟಿಂಗ್ ಮಾಡಿದ ಆ ಕ್ಷೇತ್ರದಲ್ಲಿ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕರ್ಕೊಂಡ್ ಬಂದ್ರಂತೆ, ಬಿಜೆಪಿಯಲ್ಲಿ ಇದ್ದಾಗ ಸಾಕೊಂಡಿದಾರಂತೆ. ಈಗ ಇಂಡಿಪೆಂಡೆಂಟ್ ಆಗಿದ್ದಾಗ್ಲೂ ಕೂಡ ಬಿಟ್ಕೊಡಕ್ ರೆಡಿ ಇಲ್ವಂತೆ. ಯಾಕೆ? ಅವ್ರಿಗೆ ಬೇಕಾಗಿರೋದು ಓಟು, ದೇಶದ ಸೆಕ್ಯೂರಿಟಿನೂ ಅಲ್ಲ, ರಾಜ್ಯದ ಉದ್ಧಾರನೂ ಅಲ್ಲ. ಈ ತರ ಅವ್ರ ಪಕ್ಷದಲ್ಲೂ ಹೆಸರಿದೆ, ನನ್ನ ಹತ್ರ ಅವ್ರ ಪಕ್ಷದಲ್ಲೂ ಹೆಸರಿದೆ, ನಿಮ್ ಪಕ್ಷದ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಅವರು
ಅವ್ರನ್ನ ಉಗಿದು ಆಚೆ ಕಡೆಗೆ ಕಳಿಸಿರ್ತಕ್ಕಂಥದ್ದು ಬಿಜೆಪಿನೇ. ಇವತ್ತು ಬಿಜೆಪಿ ಒಳಗಡೆಗಿಲ್ಲ. ಮೊದಲನೇದು. ಎರಡನೇದು, ಯಾವುದೇ ಒಂದು SIR ನಡಿಬೇಕಾದ್ರೆ ಇಡೀ ರಾಜ್ಯಕ್ಕೆ ನಡೆಯುತ್ತೆ ಬಿಟ್ರೆ ಒಂದು ಕ್ಷೇತ್ರ ಅಥವಾ ಒಂದು MP ಕ್ಷೇತ್ರಕ್ಕೆ ನಡೆಯೋದಿಲ್ಲ. ಇಡೀ ರಾಜ್ಯದ SIR ನಡೆಯುತ್ತೆ. ಈ ರಾಜ್ಯದ SIR ನಡಿಬೇಕಾದ್ರೆ ಆ BLA ಕೆಲಸ, BL2 ಕೆಲಸ. BLA ಯಾವತ್ತೂ ಸರ್ಕಾರಿ ನೌಕರರು, BL2ಗಳು ಪಕ್ಷದಿಂದ ಬಂದಿರ್ತಕ್ಕಂಥವ್ರು. ಇವ್ರು ಏನಾದ್ರೂ ಅಬ್ಜೆಕ್ಷನ್ ಹಾಕಿದ್ರೆ 100% ಡಿಲೀಟ್ ಆಗುತ್ತೆ. ಅದನ್ನೇ ನಾವು ಕೇಳ್ತಿರೋದು. ಈ SIR ಬಗ್ಗೆ ನಿಮ್ಗೆ ಯಾಕೆ ಹೊಟ್ಟೆ ಉರಿಯುತ್ತೆ? ವಿಕ್ರಮ್ ಸರ್, ಒಂದಂತೂ ಬಹಳ ಸ್ಪಷ್ಟ, ಕಾಂಗ್ರೆಸ್ ಬಿಜೆಪಿ ಅಂತ ಪಕ್ಷವನ್ನ ನೋಡದೆ ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಇಂಥ ಅಕ್ರಮವಾಗಿ ಬರುವವರ ಓಟ್ ಅನಿವಾರ್ಯ. ಹಾಗಾಗೇನೆ ಯಾರನ್ನು ಇವರನ್ನ ಒದ್ದು ಆಚೆ ಹಾಕೋ ಧೈರ್ಯನೂ ಮಾಡಲ್ಲ, ಅದು ಅವ್ರಿಗೆ ಬೇಕಾಗೂ ಇಲ್ಲ. ಬಟ್ ಆನ್ ಅ ವೆರಿ ಸೀರಿಯಸ್ ನೋಟ್, ಒಂದು ದೇಶದ, ಅದರಲ್ಲೂ ಪ್ರಜಾಪ್ರಭುತ್ವ, ಭಾರತದಂತ ಪ್ರಜಾಪ್ರಭುತ್ವ ದೇಶದಲ್ಲಿ ಹೀಗೆ ಬರುವ ಅಕ್ರಮ ವೋಟರ್ಗಳಿಂದ ಆಗಬಲ್ಲಂತಹ ದುರಂತ, ಆಗಬಲ್ಲಂತಹ ಅಪಾಯ, ಇದ್ರ ಬಗ್ಗೆ ಬೇಕು. ಪಶ್ಚಿಮ ಬಂಗಾಳದ ಲೆಕ್ಕ ತಗೊಳ್ಳೋಣ ಸರ್. 60 to 67% ಆಫ್ ವೋಟ್ ಇನ್ಕ್ರೀಸ್, ವೋಟರ್ಸ್ನ ಪಟ್ಟಿಯಲ್ಲಿ ಇನ್ಕ್ರೀಸ್ ಕೇವಲ 20 ವರ್ಷದಲ್ಲಿ ಆಗುತ್ತೆ. ಇದು ಹಿಂಗೆ ಬಿಟ್ರೆ ವೋಟ್ಗಳ ಇನ್ಕ್ರೀಸು ಯಾವ ರೀತಿ ಪರಿಣಾಮ ಬೀರುತ್ತೆ, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ಅದಾದ್ಮೇಲೆ ಆಡಿಯನ್ಸ್ ಪ್ರಶ್ನೆ. ನೋಡಿ, ಎರಡು ರೀತಿಯೊಳಗೆ ಇದು ಸ್ಪಷ್ಟವಾಗಿ ಆಗುತ್ತೆ. ಮೊದಲನೇದು ಅಂತಂದರೆ, ಅಂದರೆ ನಿಮಗೆಲ್ಲ ತಕ್ಷಣಕ್ಕೆ ತಾಗುವಂಥದ್ದು ಅಂತಂದರೆ, ನಮ್ಮ ಲಿಮಿಟೆಡ್ ರಿಸೋರ್ಸಸ್ಸನ್ನು ಇಲ್ಲೀಗಲ್ ಇಮಿಗ್ರೆಂಟ್ಸಿಗೆ ಹಂಚೋದಾಗತ್ತೆ. ಅದು ಈಗ ತಾನೇ ಉದಾಹರಣೆನೂ ನಾವು ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ಅಂತ. ಆಯಿತಾ? ಮೊದಲನೇದು ಅಂದರೆ ರಿಸೋರ್ಸ್ ನಮಗೆ ನಿಮಗೆ ಕಮ್ಮಿ ಆಗುತ್ತೆ. ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಕಷ್ಟಪಡ್ತೀವಿ, ನಮ್ಮ ದೇಶ ಅಂತ ಯೋಚನೆ ಮಾಡ್ತೀವಿ, ನಮಗೆ ಇದು ಇಮಿಡಿಯೇಟ್ ಎಫೆಕ್ಟ್ ಆಗುತ್ತೆ. ಒಂದು ನಿಮಿಷ ಮೇಡಮ್. ಎರಡನೇದು ಏನಂದರೆ, ಇದು ಒಂದು ಭಾಗ. ಎರಡನೇದು, ನಮ್ಮ ಮುಂದಿನ ಸಂತಾನಕ್ಕೆ ಇದೇ ಥರ ವೋಟ್ ಬ್ಯಾಂಕ್ ರಾಜಕಾರಣ ಆದರೆ ಏನಾಗುತ್ತೆ ಅಂತಂದರೆ, ನಾವು ಯಾರೂ ಶಾಂತಿಯುತವಾಗಿ ಈ ದೇಶದಲ್ಲಿ ಅಂದರೆ ಬದುಕಲಿಕ್ಕೆ ಆಗೋದಿಲ್ಲ. ನಮ್ಮ ಮಕ್ಕಳಿಗಾಗಲ್ಲ, ನಮ್ಮ ಫ್ಯೂಚರ್ ಜನ್ರೇಷನ್ನಿಗೆ ಆಗೋದಿಲ್ಲ. ಇದನ್ನು ನಾವು ನೋಡಿದ್ದೀವಿ. ಡೆಮೋಗ್ರಫಿ ಈಸ್ ಡೆಸ್ಟಿನಿ. ಈ ಡೆಮೋಗ್ರಫಿಕ್ ಚೇಂಜಸ್ನ ನಾವು ಸಾಕಷ್ಟು ಬಾರ್ಡರ್ ಏರಿಯಾಸ್ನಲ್ಲಿ ನೋಡ್ತಾ ಇದ್ದೀವಿ. ಈಗ ಆ ಬಾರ್ಡರ್ ಏರಿಯಾಸಿಂದ ಹಿಂಟರ್ಲ್ಯಾಂಡ್ ಒಳಗಡೆಗೂ ಬರ್ತಾ ಇದೆ. ಒಂದು ಮತ, ಒಂದು ಕೋಮು, ಇದನ್ನು ನಾವು ವೋಟ್ ಬ್ಯಾಂಕ್ ಅಂತ ನೋಡ್ತಾ ಇರೋದ್ರಿಂದ ಯಾವುದೇ ಪಕ್ಷದವ್ರು ಇರಬಹುದು, ಅದನ್ನು ನೋಡ್ತಾ ಇದ್ದರೆ ನಾವು ಮುಂದೆ ಬದುಕಲಿಕ್ಕೆ ಆಗೋಲ್ಲ ಅನ್ನೋದು ಮಾತ್ರ ತುಂಬ ಸ್ಪಷ್ಟವಾಗಿದೆ. ಡೆಮೋಗ್ರಫಿ ಈಸ್ ಡೆಸ್ಟಿನಿ. ಬಂಗಾಲ ಒಡೆದಿದ್ದೇ ಡೆಮೋಗ್ರಫಿ ಮೇಲೆ, ಭಾರತ ಪಾರ್ಟಿಷನ್ ಆಗಿದ್ದೇ ಡೆಮೋಗ್ರಫಿ ಮೇಲೆ. ನಮಗೆ ಗೊತ್ತಿದೆ ಯಾವ ಮೆಜಾರಿಟಿ ಏರಿಯಾದವ್ರು ಹೋಗಬೇಕು ಅಥವಾ ಅಲ್ಲಿ ಭಾಗಗಳನ್ನು ಭಾರತದಿಂದ ತುಂಡಾಗಬೇಕು ಅನ್ನೋದನ್ನು ನಾವು ನಮ್ಮ ದೇಶದ ಇತಿಹಾಸದಿಂದ ನಾವು ನೋಡಿದ್ದೀವಿ. ಅದು ನೋಡಿದ ಮೇಲೂ ನಾವು ಕಲಿದೇ ಇದ್ದರೆ ಭಾರತ ಮತ್ತೆ ನಾ ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಚಿಕನ್ ನೆಕ್ಕನ್ನು ಕಟ್ ಮಾಡಬೇಕು ಅಂತ ಹೇಳಿ ಭಾಷಣಗಳು ಮಾಡಿದ್ರಲ್ಲ, ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಚಿಕನ್ ನೆಕ್ಕನ್ನು ಕಟ್ ಮಾಡಬೇಕು ಅನ್ನೋರ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಯಾರು ಮಂಡಿಸ್ತಾ ಇದ್ದಾರೆ, ಅದು ಯಾರು ಆಗಿರಲಿ. ಈಗ ನೋಡಿ, ನಾನು ಹೇಳ್ತಾ ಇದ್ದೀನಿ, ನಾನು ವಕೀಲನಾಗಿ ಹೇಳ್ತಾ ಇದ್ದೀನಿ, ಈ ತರದ ಸಂದರ್ಭಗಳಲ್ಲಿ ದೇಶದ ಪರವಾಗಿ ನಿಂತ್ಕೊಳ್ಬೇಕು. ಈ ಚಿಕನ್ ನೆಕ್ಕನ್ನು ಕಟ್ ಮಾಡ್ತೀನಿ, ನಾನು ಆ ಬಾರ್ಡರ್ ಏರಿಯಾಸ್ನೆಲ್ಲ ಆ ಕಡೆ ಕಳಿಸ್ತೀನಿ. ನೋಡಿ, ಇವೆಲ್ಲವೂ ಇಡೀ ದೇಶಕ್ಕೆ ಮಾರಕ. ಆದ್ರಿಂದ ಎಲ್ಲರೂ ಒಕ್ಕರ್ಲಿಂದ NRCಗೆ ನಾವು ಸಮರ್ಥನೆ ಮಾಡಬೇಕು, SIRಗೆ ಸಮರ್ಥನೆ ಮಾಡಬೇಕು. ಯಾರು ಮಾಡಲ್ವೋ ಸ್ಪಷ್ಟವಾಗಿ ಅವರು ದೇಶ ದ್ರೋಹಿಗಳೇ ಆಗ್ತಾರೆ, ಬೇರೆ ಏನೂ ಅಲ್ಲ. ಫಾರೂಕ್ ಅವರೇ, ನೀವು ಮಾತನಾಡ್ತಿದ್ದೀರಿ, ಹಾಗಾಗಿ ಇದಕ್ಕೂ ಕೂಡ ಒಂದು ಬ್ಯಾಲೆನ್ಸ್ಡ್ ಉತ್ತರ ಕೊಡ್ತೀರಿ ಅನ್ನೋ ನಿರೀಕ್ಷೆಯೊಂದಿಗೆ. ಈಗ ಅಕ್ರಮವಾಗಿ ಬಂದವರು ಮುಸಲ್ಮಾನರ ಹೆಚ್ಚಾಗಿರೋದ್ರಿಂದ ಈ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ. ಅಕ್ರಮವಾಗಿ ಬಂದವರು ಅಕ್ರಮವಾಗಿ ವೋಟರ್ ID, ಆಧಾರ್ ಕಾರ್ಡ್ಗಳನ್ನ ಪಡ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ತಾ ಹೋದ್ರೆ ಕಡೆಗೆ ಅನ್ಯಾಯ ಆಗೋದು ಈ ನೆಲದಲ್ಲಿ, ನಮ್ಮ ರಾಜ್ಯದಲ್ಲಿರುವ ಅಲ್ಪಸಂಖ್ಯಾತರಿಗೆ. ಯಾಕಂದ್ರೆ ಅವ್ರಿಗೆ ಸಿಗೋ ಸೌಲಭ್ಯ ವಿಕ್ರಮ್ ಪಡ್ಕೆ ಅವ್ರು ಹೇಳ್ದಾಗೆ ಹರಿದು ಹಂಚೋಗುತ್ತೆ. ನಮಗೆ ಸಿಗಬೇಕಾಗಿದ್ದ ಅನ್ನ ಹರಿದು ಹಂಚೋಗುತ್ತೆ, ನಮ್ಮ ಮಕ್ಕಳಿಗೆ ಸಿಗಬೇಕಾಗಿದ್ದ ಗೌರ್ಮೆಂಟ್ ಸೀಟ್ಗಳು ಹರಿದು ಹಂಚೋಗುತ್ತೆ, ಕೆಲಸ ಹರಿದು ಹಂಚೋಗುತ್ತೆ. ಹಾಗಾಗಿ ನಿಮ್ಮ ಮೂಲಕ ಒಂದು ಉತ್ತರ ಬೇಕು. ಕೇವಲ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಆಚೆಯಿಂದ ಬಂದ ಅಕ್ರಮ ನಿವಾಸಿಗಳಿಗೆ ಬೆಂಬಲ ಕೊಡೋರಿಗೆ ಏನು ಹೇಳ್ತೀರಿ? ಬೆಂಬಲ ಕೊಡೋರ್ಗೆ ಒಂದೇ ಒಂದು ಮಾತು ಹೇಳೋದು ನಾನು, ದಯವಿಟ್ಟು ಯಾರಾದರೂ ಆಗಿರಲಿ, ದಯವಿಟ್ಟು ಅಂಥವ್ರಿಗೆ ಬೆಂಬಲ ಕೊಡಬೇಡಿ. ಯಾಕಂದರೆ ಇವತ್ತು ನಮ್ಮ ದೇಶದ ವ್ಯವಸ್ಥೆ ಹೇಗಾಗಿದೆ ಅಂದರೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಆಗೋದು, ಅದು ಬೇರೆಯವ್ರಿಗೆ ಆಗಲ್ಲ. ಯಾಕಂದರೆ ಅವ್ರು ಕೇವಲ 5,000 ರೂಪಾಯಿಗೆ 10,000 ರೂಪಾಯಿ ಕೆಲಸ 5,000 ರೂಪಾಯಿಗೆ ಮಾಡ್ತಾರಂದರೆ ನಮ್ಮ ದೇಶದ್ರೋಹ ಕೆಲಸ ಮಾಡೋದಕ್ಕೋಸ್ಕರ ಹಿಂದೆ ಹಾಕಲ್ಲ ಅವ್ರು. ದಯವಿಟ್ಟು ಅವ್ರು ಮುಂದೆ ಬರ್ತಾರೆ. ಮತ್ತು ಇನ್ನೊಂದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ವಿನಂತಿ, ನೀವು ವೋಟರ್ ID ಕಾರ್ಡ್ ಮಾಡ್ತೀರಾ. ಫಸ್ಟ್ ವೋಟರ್ ID ಕಾರ್ಡ್ ಇತ್ತು, ಅದಾದಮೇಲೆ ಅಪ್ಡೇಟ್ ಆಗಿ ಆಧಾರ್ ಕಾರ್ಡ್ ಬಂತು. ಆಧಾರ್ ಕಾರ್ಡು ಕಾಂಗ್ರೆಸ್ ತಂದಾಗ ಏನು ಮಾಡಿದ್ರು, BJP ಅವರು ಅದನ್ನು ಅಗೇನ್ಸ್ಟ್ ಮಾಡಿದ್ರು, ಮತ್ತು BJP ಅವರೇ ತಂದರು.
ಈ ಥರ NRC ತಂದಿದ್ದಾಗ ಇವಾಗ ಕಾಂಗ್ರೆಸ್ ಅವರು ಅಪೋಸಿಷನ್ ಮಾಡ್ತಾರೆ. ಆದರೆ ನಾನು ಹೇಳ್ತಾ ಇರೋದು ಆಧಾರ್ ಕಾರ್ಡ್ ಅನ್ನೋದು ನಾವು ಮಾಡೋಕ್ಕೆ ಹೋದಾಗ ನಮ್ಮ ಐ ಸ್ಕ್ಯಾನ್ ಆಗುತ್ತೆ, ನಮ್ಮ ಕೈಗಳು ರೆಕ್ಕೆಗಳು ಸ್ಕ್ಯಾನ್ ಆಗುತ್ತೆ, ಪ್ರತಿಯೊಂದು ಆದಮೇಲೆ ಅದ್ರ ಡೂಪ್ಲಿಕೇಟ್ ಆಗ್ತಾ ಇದೆ ಅಂದರೆ ಅದನ್ನು ತಡಿಬೇಕಾದ್ರೆ ಅದನ್ನು ಯಾವ ಸಾಫ್ಟ್ವೇರ್ ತೆಗಿಬೇಕು ನಾವು? ಅದನ್ನು ಇಲ್ಲಿಗಲ್ ಆಗಿ ಏನು ಮಾಡ್ತಾ ಇದ್ದಾರೆ ಅದನ್ನು ತಡೆ ಕಟ್ಟಬೇಕು. ಅದನ್ನು ತಡೆ ಕಟ್ಟಬೇಕಂದ್ರೆ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಪೊಲೀಸ್ ಇಲಾಖೆಗೂ ಒಂದು ಕೆಲಸ ಕೊಡಬೇಕು. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಏನಂತ ಕೆಲಸ ಕೊಡಬೇಕಂದ್ರೆ ಯಾರಾದರೂ ಹೊಸಬ್ರು ಮನೆ ತೊಗೊಳ್ತಾ ಇದ್ದಾರೆ, ಬಾಡಿಗೆಗೋ ಲೀಸ್ಗೋ ಅಥವಾ ಸ್ವಂತ ಮನೆ ತೊಗೊಳ್ತಾ ಇದ್ದಾರೆ ಅಂದರೆ ಅವರ ಆಧಾರ್ ಕಾರ್ಡ್ ಇರಲಿ, ವೋಟರ್ ID ಕಾರ್ಡ್ ಇರಲಿ, ಮತ್ತು ಅವರ ಹತ್ರ ಏನೇನು ದಾಖಲಾತಿಗಳಿದೆ, ಪಾಸ್ಪೋರ್ಟ್ ಇರಲಿ, ಪ್ರತಿಯೊಂದನ್ನು ತೊಗೊಂಡೋಗಿ ಅದರ ಒಂದು ಸಾಫ್ಟ್ ಕಾಪಿನ ಸ್ಟೇಷನಲ್ಲಿ ಅಪ್ಡೇಟ್ ಮಾಡಬೇಕು. ಅದಾದಮೇಲೆ ಆ ಮನೇನ ಮಾರಾಟ ಮಾಡಬೇಕು ಅಥವಾ ಅದನ್ನ ರೆಂಟ್ ಕೊಡಬೇಕು, ಮತ್ತೆ ಅಲ್ಲಿರೋರಿಗೆ ವಾಸ ಮಾಡಕ್ ಕೊಡಬೇಕು. ಈ ರೀತಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅಕ್ರಮವಾಗಿ ಬಂದಿರುವಂತವ್ರನ್ನ ಬಟ್ ನೀವು ತಡೆ ಹೇಳಿದ್ದೇನೋ ಕಟ್ಬೋದು. ಸ್ವಾಗತಾರ್ಹ, ಬಟ್ ಹಿಂಗ್ ಮಾಡಿದ್ರೆ ಇನ್ನೂ ಕರಪ್ಷನ್ ಜಾಸ್ತಿ ಆಗೋ ಎಲ್ಲಾ ಸಾಧ್ಯತೆ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಶುರುವಾಗುತ್ತೆ. ಕರಪ್ಷನ್ ತಡಿಬೇಕು. ನಮ್ಮ ದೇಶದ ದೊಡ್ಡ ದುರಂತ ಅಂದ್ರೆ ನಿಮ್ಮ ಪಕ್ಷದ ಪ್ರಧಾನಿಗಳಿಂದ, ನನಗೂ ಪ್ರಧಾನಿನೇ ಆದರೆ ಅದೇ ದೇಶದ ಬಾಂಗ್ಲಾದೇಶದ ಪ್ರಧಾನಿಗೆ ನೀವು ಇವತ್ತೇನು ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದೀರಾ, ಇದಕ್ಕಿಂತ ದೊಡ್ಡ ದುರಂತ ಬೇಕಾಗಲ್ಲ. ಇದಕ್ಕಿಂತ ಅವಮಾನ ದೇಶಕ್ಕೆ ಇನ್ನೊಂದಿಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಮೇಡಮ್, ಒಂದು ಸೆಕೆಂಡ್ ಇನ್ನೊಂದು ಕೇಳ್ಬಿಡ್ತೀನಿ. ಮುಂದುವರೆದಾಗಿ ನೀವು ಹೇಳ್ರಲ್ಲ ಮಿಜೋರಾಮು, ತ್ರಿಪುರ, ಮತ್ತೊಂದು ರಾಜ್ಯಗಳು ಹೇಳ್ರಲ್ಲ, ಆ ರಾಜ್ಯಗಳೆಲ್ಲ ನಿಮ್ಮ BJP ಸರ್ಕಾರ ಇರೋದು. ಇನ್ನೊಂದು ದೊಡ್ಡ ದುರಂತ ಅಂದ್ರೆ ನಿಮ್ಮಂತವರಿಂದನೇ ಇವತ್ತು ದೇಶ ದ್ರೋಹಿಗಳು ಜಾಸ್ತಿ ಆಗಿರೋ ದೇಶದಲ್ಲಿ. ಶೇಖ್ ಹಸೀನಾ ಶೇಖ್ ಹಸೀನಾ ಅವರಿಗೆ ನಾವು ಆಶ್ರಯ ಕೊಟ್ಟಿದ್ರಿಂದಾಗಿ ಬಾಂಗ್ಲಾದೇಶಿ ನಿವಾಸಿಗಳು, ಐ ಆಮ್ ಸಾರಿ, ಇದಕ್ಕೆ ವಿಕ್ರಮ್ ಫಡ್ಕೆ ಸರ್ ಒಂದ್ ನಿಮಿಷ, ಇದಕ್ಕೆ ಬಿಜೆಪಿ ಅವರು ಉತ್ತರ ಕೊಡ್ಲಿ. ವಿಕ್ರಮ್ ಫಡ್ಕೆ ಸರ್ ಇಂದ ಉತ್ತರ ಬೇಕು. ಕೆಲವೊಂದು ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಅಂತ ಇರುತ್ತೆ, ಅದರ ಅನಿವಾರ್ಯತೆಯಲ್ಲಿ ಭಾರತ ಸಿಲುಕಾಕೊಂಡು ಶೇಖ್ ಹಸೀನಾ ಅವರಿಗೆ ಆಶ್ರಯ ಕೊಟ್ಟಿದ್ದೇ ಮಾರಕ ಅನ್ನೋದು ಇವ್ರ ಅಭಿಪ್ರಾಯ. ನೀವು ಅದನ್ನು ವಿವರಿಸಿ, ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ನೋಡಿ. ಆಪಲ್ಸ್ ಅಂಡ್ ಆರೆಂಜಸ್ ಅಂತ ಒಂದಿದೆ, ಯಾವ್ಯಾವುದನ್ನು ಯಾವುದಕ್ಕೂ ಕಂಪೇರ್ ಮಾಡಬಾರ್ದು. ಯಾಕೆ ಅಂತಂದ್ರೆ ಪ್ರಧಾನ ಮಂತ್ರಿಗಳಾದಂಥ ನೆಹರೂರವರು ದಲೈ ಲಾಮಾ ಅವರಿಗೆ ಆಶ್ರಯ ಕೊಟ್ಟಿದ್ರು, ಹೌದಾ? ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ, ಇಂಟರ್ನ್ಯಾಷನಲ್ ಪಾಲಿಸಿನಲ್ಲಿ ಈ ಥರದ್ದೆಲ್ಲ ನೋಡ್ಬೇಕಾದ್ರೆ ಯಾವ್ಯಾವುದಕ್ಕೂ ಕಂಪೇರ್ ಮಾಡಬಾರ್ದು. ದೇಶಕ್ಕೆ ಒಳ್ಳೆಯದು ನಾವು ನೋಡಿದೀವಿ. ಶೇಖ್ ಹಸೀನಾ ಅವ್ರ ಸರ್ಕಾರ ಬಾಂಗ್ಲಾದೇಶದಲ್ಲಿದ್ದಾಗ ಅಲ್ಲಿ ಎಷ್ಟು ಶಾಂತಿ ನೆಲೆಸಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಇಂಡಿಯಾ ಮತ್ತು ಬಾಂಗ್ಲಾದೇಶದ ಸಂಬಂಧಗಳು, ಎಷ್ಟೋ ಟ್ರೇಡ್ ಅಗ್ರಿಮೆಂಟ್ಸ್ ಎಷ್ಟು ಚೆನ್ನಾಗಿ ನಡೀತಿದ್ವು ಅಂತ ನೋಡಿದ್ದೀವಿ. ಇವತ್ತು ನಾವು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಂತ ತೆಗೆದು ಇವತ್ತು ಯಾರು ಬಂದು ಕೂತಿದ್ದಾರೆ, ಅವ್ರು ಏನು ನಡೆಸ್ತಾ ಇದ್ದಾರೆ, ಪ್ರತಿ ದಿವಸ ಅದೇ ನಾವು ಕಾಶ್ಮೀರ ವಿಷಯದಲ್ಲಿ ಯುನೈಟೆಡ್ ನೇಷನ್ಸ್ ಹೋದ್ವಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಈಗ ನೋಡಿ, ಕಾಶ್ಮೀರ್ ವಿಷಯನ ಇಂಟರ್ನ್ಯಾಷನಲ್ ವಿಷಯ, ಯುನೈಟೆಡ್ ನೇಷನ್ಸ್ ಅಂತ ಇದಾರಲ್ಲ, ಆ ಥರದ ವಿಷಯನ ಯಾರು ಮಾಡಿದ್ರು ಅಂತ ನಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಆಯ್ತು, ಅದನ್ನ ಪಕ್ಕಕ್ಕಿಡೋಣ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಏನು ಅಂತಂದ್ರೆ ಶೇಖ್ ಹಸೀನಾ ಅವ್ರದ್ದು ಇಟ್ ವಾಸ್ ಅ ಗವರ್ನಮೆಂಟ್ ವಿಚ್ ವಾಸ್ ವೆರಿ ಗುಡ್ ಫಾರ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ಈಗ ಬಂದಿರೋ ಸರ್ಕಾರದಲ್ಲಿ ಅಲ್ಲಿನ ಹಿಂದೂ ಮೈನಾರಿಟಿಗಳಿಗೆ ಎಷ್ಟು ಮಾರಣ ಹೋಮ ಆಗ್ತಾ ಇದೆ ಅನ್ನೋದು ನಾವು ಪ್ರತಿ ದಿವಸ ಅಲ್ಲಿಂದ ನೋಡ್ತಾ ಇದ್ದೀವಿ. ಸೊ ಈಗ ಇಫ್ ಐ ವಾಸ್ ಇಂಟರ್ನ್ಯಾಷನಲ್ ಪಾಲಿಸಿ ಒಳಗೆ ಈಗ ನಮ್ಗೆ ಏನಾದ್ರೂ ಫೇವರಬಲ್ ಗವರ್ನಮೆಂಟ್ ಪಕ್ಕದಲ್ಲಿ ಬರಬೇಕು ಅಂತಿದ್ರೆ, ವಾಪಸ್ಸು ಶೇಖ್ ಹಸೀನಾನ್ ಎಸ್ಟಾಬ್ಲಿಷ್ ಮಾಡೋದಾದ್ರೆ ದಟ್ ಈಸ್ ಇನ್ ಫೇವರ್ ಆಫ್ ಇಂಡಿಯಾ. ಆದ್ರಿಂದ ಅಂತ ಸಂದರ್ಭದಲ್ಲಿ ಈ ತರದ್ದೆಲ್ಲ ಮಾಡ್ಬೇಕು. ಸ್ವಾತಿ ಅವರು ಅಂತ ಕೇಳಿದ್ರು, ಅದನ್ನ ಮಾಡೋ ತಾಕತ್ ನಮಗಿದ್ಯಾ, ನಾವು ಮಾಡ್ತೀವಾ ಅಂತ. ಈ ತರದ ಪ್ರಶ್ನೆಗಳು ಹಲವಾರು ಸಲ ಬಂದಿದಾವೆ. ಆರ್ಟಿಕಲ್ 370 ತೆಗೆದು ಬಿಡ್ತೀರಾ, ತಾಕತ್ತಿದ್ಯಾ? ರಾಮ ಮಂದಿರ ಕಟ್ಟಿಬಿಡ್ತೀರಾ, ತಾಕತ್ತಿದ್ಯಾ? ಇವತ್ತಿನ ದಿವಸ ಬಾಂಗ್ಲಾದಲ್ಲಿ ದೀದಿಯನ್ನ ನಿಯಂತ್ರಣ ಮಾಡಕ್ಕೆ ಪ್ರಧಾನಮಂತ್ರಿಗಳ ಕೈಯಲ್ಲಿ ಆಗ್ತಿಲ್ಲ. ಒಂದನೇದು, ಬಾಂಗ್ಲಾದಲ್ಲಿ ಒಳ ನುಸುಳುಕೋರರು ಬಂದಾಗ ಕರ್ನಾಟಕಕ್ಕೆ ಏನು ವಿಮಾನದಲ್ಲಿ ಹತ್ಕೊಂಡು ಬರ್ತಾರ ಅಥವಾ ಪುಷ್ಪಕ ವಿಮಾನದಲ್ಲಿ ಬರ್ತಾರ ಸರ್? 2 ರಾಜ್ಯಗಳನ್ನು ದಾಟಿ ಬರ್ತಾರೆ. ಅಲ್ಲಿ ಯಾವ ಸರ್ಕಾರಗಳಿದೆ? ಅದಲ್ದೇನೆ ಕೇಂದ್ರ ಸರ್ಕಾರ ನಾಳೆ ದಿನ ಪಾಕಿಸ್ತಾನದಲ್ಲೂ ಇದೇ ಥರ ಬಂದ್ಬಿಟ್ರೆ ಮೋದಿ ಅವ್ರು ಏನು ಮಾಡ್ತಾರೆ ಸರ್? ಶೇಖ್ ಹಸೀನಾ ಅವ್ರದ್ದು ಚುನಾಯಿತ ಸರ್ಕಾರ
ಚುನಾಯಿತ ಸರ್ಕಾರಕ್ಕೆ ನಮ್ಮಲ್ಲಿ ಆ ಥರ ಆಚೆ ಬಂದಾಗ ಭಾರತಕ್ಕೆ ಬಂದಾಗ ಯಾವುದೇ ಒಬ್ಬ ಕಾಂಗ್ರೆಸ್ ಲೀಡರ್ಗಳು ಕೂಡ ಅಥವಾ ವಕ್ತಾರರು ಯಾರು ಇಲ್ಲಿವರೆಗೂ ವಿರೋಧ ಮಾಡಿಲ್ಲ. ವಿರೋಧ ಮಾಡ್ತಿರೋದು ಕರ್ನಾಟಕದವರು. ನನಗೆ ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಅಥವಾ ಜೈರಾಮ್ ರಮೇಶ್ ಆಗಲಿ ಯಾರು ವಿರೋಧ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಮಾಡಿರ್ತಕ್ಕಂಥ ಕ್ರಮ ಸರಿ ಅಂತಾನೆ. 1993ರಲ್ಲಿ ತಸ್ಲಿಮಾ ನಸ್ರೀಮ್ ಅಂತ ಇದೇ ಬಾಂಗ್ಲಾದ ಲೇಖಕಿ ಲಜ್ಜಾ ಅಂತ ಬರೆದಾಗ ಇಡೀ ಜಗತ್ತಿನ ಎಲ್ಲ ಮುಸಲ್ಮಾನ ದೇಶಗಳು ವಿರೋಧ ಮಾಡಿದಾಗ ಭಾರತದಲ್ಲಿ ನರಸಿಂಹರಾವ್ ಅವರ ಸರ್ಕಾರ ಭಾರತಕ್ಕೆ ಆಶ್ರಯ ಕೊಡ್ತು. ಇವತ್ತು ಕೂಡ ಸಿಂಪಲ್ ಉತ್ತರ ಬೇಕು. ಐಡಿ ಕಾರ್ಡ್ಗಳು ಈಸಿಯಾಗಿ ಫೇಕ್ ಆಗ್ತಿದೆ ಅಂದಾಗ ಅದನ್ನ ಕರೆಕ್ಟ್ ಮಾಡ್ಬೇಕಾಗಿತ್ತು ಯಾರು? ಅವ್ರದ್ದು ವ್ಯಾಲಿಡ್ ಪ್ರಶ್ನೆ. ಒಂದ್ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರ್ತಿದ್ದಾರೆ ಈಸಿಯಾಗಿ ಅಂತಂದ್ರೆ ಅದನ್ನ ಟೈಟ್ ಮಾಡ್ಬೇಕಾಗಿರೋದು ಯಾರು? ಅವ್ರು ವಿಕ್ರಮ್ ಸರ್ ಉತ್ತರ ಕೊಡಿ. ವಿಕ್ರಮ್ ಸರ್ ಉತ್ತರ ಕೊಡಿ. ಎರಡು ವಿಷಯ ಇದೆ ಇದರೊಳಗೆ. ಒಂದು ಇದನ್ನ ಹೇಳ್ಬಿಡ್ತೀನಿ. ಒಂದು ಸಲ ಆಧಾರ್ ಆಯ್ತು ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಅ ಟೆಕ್ನಿಕಲ್ ಇಶ್ಯೂ. ನಾನು ಟೆಕ್ನಿಕಲಿ ಆಧಾರ್ ಕಾರ್ಡ್ ಈಸ್ ವೆರಿ ಸೆಕ್ಯೂರ್. ಅದು ಮತ್ತೆ ಒಂದ್ಸಲಿ ರೆಟಿನಾ ಸ್ಕ್ಯಾನ್ ಆದಮೇಲೆ, ಫಿಂಗರ್ ಟಿಪ್ ಸ್ಕ್ಯಾನ್ ಆದಮೇಲೆ ಮತ್ತೆ ಇನ್ನೊಂದು ಡೂಪ್ಲಿಕೇಶನ್ ಮಾಡೋದಕ್ಕಾಗಲ್ಲ. ಡೂಪ್ಲಿಕೇಶನ್ ಆಗೋದು ಎರಡು ರೀತಿನಲ್ಲಿ ಆಗಬಹುದು. ಒಂದು ಅಟ್ ದಿ ಸೋರ್ಸ್ ಇಟ್ ಸೆಲ್ಫ್, ಆ ಡೂಪ್ಲಿಕೇಶನ್ ಅಲ್ಲ, ಅವರಿಗೆ ಹೊಸದಾಗ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಗೊತ್ತಾಯ್ತಲ್ಲ, ಅದನ್ನು ಮಾಡೋದು ಎಲ್ಲಿದೆ? ಈಗ ನಮ್ಮ ಬೆಂಗಳೂರು 1 ಇದೆ ಅಲ್ವಾ, ಬೇರೆ ಬೇರೆ ಇಲ್ಲೆಲ್ಲ ಇದೆಯಲ್ಲ, ಅಲ್ಲೇ ಇಫ್ ಇಟ್ ಈಸ್ ಕಂಟ್ಯಾಮಿನೇಟೆಡ್ ಎಟ್ ದಿ ಸೋರ್ಸ್ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲನೇದು. ಎರಡನೇದು, ಜೆರಾಕ್ಸ್ ಮಾಡೋವಾಗ ಎಲ್ಲರಿಗೂ ಗೊತ್ತು ಹೇಗೆ ಮಾಡ್ತಾರೆ ಅಂತ. ಆ ನಂಬರ್ಗಳನ್ನು ಇಟ್ಕೊಂಡು ಫೋಟೋ ಹೆಸರನ್ನು ಚೇಂಜ್ ಮಾಡ್ತಾರೆ. ದಟ್ ಈಸ್ ಈಸಿ ಟು ಡಿಟೆಕ್ಟ್ ಇಫ್ ಅಗೇನ್ ಫಿಂಗರ್ ಪ್ರಿಂಟ್ ಅಂಡ್ ರೆಟಿನಾ ಸ್ಕ್ಯಾನಿಂಗ್ ಹೋದಾಗ. ಸೊ ಅಟ್ ದಿ ಸೋರ್ಸ್ ಏನಂತಂದ್ರೆ ಆಧಾರ್ ಕಾರ್ಡ್ ಬೈ ಇಟ್ ಸೆಲ್ಫ್ ಕೆನಾಟ್. ಸರ್ ಒಂದು ನಿಮಿಷ ಸರ್. ಆಧಾರ್ ಕಾರ್ಡ್ ಬೈ ಟೆಕ್ನಿಕಲ್ ಇಶ್ಯೂ ಇದೆ. ಒಂದ್ಸಲಿ ರೆಟಿನಾ ಅಂಡ್ ಫಿಂಗರ್ ಟಿಪ್ ಸ್ಕ್ಯಾನ್ ಆದಮೇಲೆ ಮತ್ತೆ ಅದನ್ನು ಡೂಪ್ಲಿಕೇಶನ್ ಮಾಡೋಕೆ ಆಗಲ್ಲ. ಆಧಾರ್ ಕಾರ್ಡ್ ಈಸ್ ನಾಟ್ ಅ ಕಾರ್ಡ್ ಫಾರ್ ಸಿಟಿಸನ್ಶಿಪ್. ಆಧಾರ್ ಕಾರ್ಡ್ ಈಸ್ ನಾಟ್ ಫಾರ್ ವೋಟಿಂಗ್. ಎರಡೂ ಇಟ್ಕೊಂಡ್ಬಿಡಿ. ಮೊದಲನೇದು, ಅದನ್ನ ಇವತ್ತಿನವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಒಂದು ನಿಮಿಷ. ಆದ್ರಿಂದ ಅದನ್ನ ಆಧಾರ್ ಕಾರ್ಡ್ ಒಂದನ್ನೇ ಇಟ್ಕೊಂಡು ನಾನು ವೋಟ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡು ನಾನು ಸಿಟಿಸನ್ ಅಂತಂದ್ರೆ ಆಗೋದಿಲ್ಲ. ಆದ್ರಿಂದ NRC ಈಸ್ ದಿ ಸೊಲ್ಯೂಷನ್, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್. ಬಟ್ ಆಧಾರ್ ಕಾರ್ಡ್ ಇಟ್ಕೊಂಡು ನಾವು ಬ್ಯಾಂಕ್ ಅಕೌಂಟ್, ವೋಟರ್ ಐಡಿ ಕಾರ್ಡ್ ಇದ್ಕೊಂಡು ನಿಮ್ಮಲ್ಲಿ ಅಂದ್ರೆ ಲಿಸ್ಟ್ ಅಲ್ಲಿ ಹೆಸರಿದ್ದು ಆಧಾರ್ ಕಾರ್ಡ್ ತೆಗೆದುಕೊಂಡು ಬಂದ್ರೆ ವೋಟ್ ಮಾಡಬಹುದು. ಆದ್ರೆ ದಟ್ ಇಸ್ ನಾಟ್ ದ ಸಿಂಬಲ್ ಫಾರ್ ಸಿಟಿಸನ್ಶಿಪ್. ದಟ್ ಇಸ್ ನಾಟ್ ದ ಸಿಂಬಲ್ ಫಾರ್ ಟೆಲಿಂಗ್ ದಟ್ ಯು ಆರ್ ದ ಪಾರ್ಟ್ ಆಫ್ ದಿಸ್ ಕಂಟ್ರಿ ಅನ್ನುವಂಥದ್ದು. ಆದ್ರೆ ಆಧಾರ್ ಕಾರ್ಡ್ ಇಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ಬೇಕಾದ್ರೂ ಓಡಾಡಬಹುದು. ಆಧಾರ್ ಕಾರ್ಡ್ ಇಟ್ಕೊಂಡು ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಬಹುದು. ಆಧಾರ್ ಕಾರ್ಡ್ ಇಟ್ಕೊಂಡು ಯಾವ ಸವಲತ್ತುಗಳನ್ನು ಬೇಕಾದ್ರೂ ನಮ್ಮ ದೇಶದಲ್ಲಿ ಬಳಸ್ಕೊಳ್ಬಹುದು. ಶುರುವಿನಲ್ಲೇ ಆಧಾರ್ ಕಾರ್ಡ್ ಫೇಕ್ ಆಗ್ತಾ ಇರೋದನ್ನ ತಡೆಗಟ್ಟಬೇಕಾಗಿರುವಂತಹ ವ್ಯವಸ್ಥೆ ಇವತ್ತಿನ ದಿನ ನಮ್ಮ ಕೇಂದ್ರ ಸರ್ಕಾರ ರೂಪಿಸಿದ್ಯಾ? ಇಲ್ಲ. ಡೂಪ್ಲಿಕೇಟ್ ಹೇಗೆ ಮಾಡ್ತಾರೆ ಅಂತ ಅವರೆಲ್ಲಾದರೂ ಹೋಗಬೇಕಾದ್ರೆ ತೋರಿಸ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಜೆರಾಕ್ಸ್ ಕಾಪಿನ ಇಟ್ಕೊಂಡು ಅಲ್ಲಿ ಫೋಟೋ ಚೇಂಜ್ ಮಾಡ್ತಾರೆ, ನೇಮ್ನ ಎಡಿಟ್ ಮಾಡ್ತಾರೆ. ಆದರೆ ಆ QR ಕೋಡ್ನ ಮಾತ್ರ ಅವರು ಚೇಂಜ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇವಾಗ ಯಾವುದೇ ಒಂದು ಹೋಟೆಲಲ್ಲಿ ನಾನು ಹೋಗಿ ಸ್ಟೇ ಆಗಬೇಕು. ಇವಾಗ ನಾನು ಹೊರ ರಾಜ್ಯದಿಂದ ಬಂದರೆ ಹೋಟೆಲಲ್ಲಿ ಸ್ಟೇ ಆಗಬೇಕಾದ್ರೆ ಅವ್ರು ಆಧಾರ್ ಕಾರ್ಡ್ ಕೊಡಿ ಅಂತಾರೆ. ನಾವು ಫೋಟೋ ಹಿಂಗೆ ತೋರಿಸಿದ ತಕ್ಷಣ ಮೊಬೈಲಲ್ಲಿ ಫೋಟೋ ಇಟ್ಕೊಳ್ತಾರೆ, ಬಿಟ್ಬಿಡ್ತಾರೆ, ರೂಮ್ ಕೊಟ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಅವ್ನು ಟೆರರಿಸ್ಟೋ ಅಥವಾ ಏನು ಅಂತ ನಮ್ಗೆ ಏನು ಮಾಹಿತಿ ಇರಲ್ಲ. ಒಂದು ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್, ದಯವಿಟ್ಟು. ಇವತ್ತು ಒಂದು ನಿಮಿಷ ಹೇಳ್ತೀನಿ. ಯಾವರಾದ್ರೂ ಒಬ್ಬ ಟೆರರಿಸ್ಟ್ ಬರ್ತಾನೆ, ಬಂದಿದ್ದ ತಕ್ಷಣ ಬಾಂಬ್ ಬ್ಲಾಸ್ಟ್ ಮಾಡ್ಬಿಡ್ತಾನ? ಎಲ್ಲಿ ಸ್ಟೇ ಆಗ್ತಾನೆ? ಮೊದಲು ಒಂದು ಹೋಟ್ಲಲ್ಲಿ ಸ್ಟೇ ಆಗ್ತಾನೆ. ಕರೆಕ್ಟ್ ಅಲ್ವಾ? ಇಲ್ಲ ಎಲ್ಲಾದ್ರೂ ಒಂದು ಮನೆ ರೆಂಟಿಗೆ ತಗೊಳ್ತಾನೆ. ಕರೆಕ್ಟಾ? ಹೇಗೆ ಕೊಡ್ತಾರೆ? ಆಯ್ತು, 20,000 ರೂಪಾಯಿ ಬಾಡಿಗೆ ಇದ್ದಲ್ಲಿ ನಾನು 30,000 ಕೊಡ್ತೀನಿ ಅಂದರೆ ನೀವು ಮನೆ ಬಾಡಿಗೆ ಕೊಡ್ತೀರಾ? ಎಂಕ್ವೈರಿ ಮಾಡ್ತೀರಾ? ಅವ್ರಿಗೆ ಮಾಡಲ್ಲ. ಯಾಕೆ? ಕೇವಲ 10,000 ರೂಪಾಯಿ ನೀವು ತಗೊಳ್ಳೋ ಒಂದು 10,000 ರೂಪಾಯಿಗೋಸ್ಕರ ಯಾರಿಗಾದ್ರೂ ಒಂದ್ ದಿವಸ, ನಾನು ಏನಕ್ಕೆ ನಿಮ್ಗೆ ಎಕ್ಸಾಂಪಲ್ ಹೋಟೆಲ್ ಕೊಡ್ತಾ ಇದ್ದೀನಿ ಅಂದ್ರೆ, ಒಂದು ದಿವಸ ನಾವು ಸ್ಟೇ ಮಾಡ್ಬೇಕಾದ್ರೂ ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ಸ್ಕ್ಯಾನ್ ಆದ್ರೆ ಯಾವುದೇ ಈ ತರ ಚಟುವಟಿಕೆಗಳು ಆಗಲ್ಲ, ಅನಾಹುತಗಳು ಆಗಲ್ಲ. ಫಸ್ಟು ಯಾಕಂದ್ರೆ ನಾನು ಒಂದ್ ದಿವಸ ಸ್ಟೇ ಆಗ್ಬೇಕಾದ್ರೇನು ಎಲ್ಲೇ ಹೋದ್ರು ಆಧಾರ್ ಕಾರ್ಡ್ ತಗೊಂಡಾಗ ನಾನು ಸ್ಕ್ಯಾನ್ ಮಾಡ್ಬೇಕಲ್ರಿ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ರಾಜ್ಯಾದ್ಯಂತ ಇರುವುದು ಅದು ಖಚಿತ ಆಗಿದೆ. ಈ KPTCL ಏನು ಮಾಡ್ತಿದೆ ಗೊತ್ತಿಲ್ಲ. ಅವ್ರಿಗೆ ಕರೆಂಟ್ ಕೊಟ್ಟಿದೆ, ಅಕ್ರಮವಾಗಿ ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಾರೆ. ಆಮೇಲೆ ಪೊಲ್ಯೂಷನ್ ಬೋರ್ಡ್ ಏನು ಮಾಡ್ತಿದೆ ಗೊತ್ತಿಲ್ಲ. ನೀವು ಅವ್ರನ್ನೆಲ್ಲ ಕೈ ಬಿಟ್ಟಿದ್ದೀರಾ. ಅವ್ರನ್ನ ಯಾಕೂ ಆಕ್ಷನ್ ತಗೊಳ್ಳೋಕೆ ಬಿಡ್ತಾ ಇಲ್ಲ. ಆಮೇಲೆ ನೀವು ಕೋಗಿಲೆಯಲ್ಲಿ ಅವ್ರಿಗೆ ಮನೆಗಳು ಕೊಡ್ತೀವಿ ಅಂತ ಹೇಳ್ತಿದ್ದೀರಾ. ನೀವು ಕೊಡೋಂಗಿದ್ರೆ ವಕ್ ಬೋರ್ಡ್ ಅಂತ ಹೇಳಿದಾರಲ್ಲ, ಆ ಜಾಗದಲ್ಲಿ ಕೊಡಿ. ಆಮೇಲೆ ವಿಧಾನಸೌಧನೇ ವಕ್ ಬೋರ್ಡ್ ಅಂತ ಹೇಳಿದ್ದಾರೆ, ಅದರಲ್ಲಿ ಅವ್ರಿಗೆಲ್ಲ ಕಚೇರಿಗಳು ಕೊಟ್ಬಿಡಿ ಮೇಡಮ್. ಓಪನಿಂಗ್ ರಿಮಾರ್ಕ್ಸ್ನಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದಂಥದ್ದು. ಇವತ್ತಿನ ದಿನ
ಎಲೆಕ್ಟ್ರಿಸಿಟಿ ಬೋರ್ಡ್ ಆಗಿರಬಹುದು, ವಾಟರ್ ಕನೆಕ್ಷನ್ ಕೊಡುವಂಥದ್ದಾಗಿರಬಹುದು, ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಆಮೇಲೆ ಬರುತ್ತೆ. ಆದರೆ ಬೇಸಿಕ್ ಸವಲತ್ತುಗಳು ನಮಗೆ ಸಿಗುವಂಥದ್ದು ಈ ಒಂದು ಡಿಪಾರ್ಟ್ಮೆಂಟ್ಗಳಿಂದ. ಈ ಡಿಪಾರ್ಟ್ಮೆಂಟ್ಗಳಿಂದ ಯಾವಾಗ ಇದು ನಿರಂತರವಾದಂತಹ ಪ್ರೋಸೆಸ್ಸು, ಈ ನಿರಂತರವಾದಂಥ ಪ್ರೋಸೆಸ್ ನಡೀತಾ ಇರುತ್ತೆ. ಇದು ಸರ್ಕಾರಕ್ಕೂ ಹೋಗುತ್ತೆ, ಇದು ಎಲೆಕ್ಷನ್ ಕಮಿಷನ್ಗೂ ಕೂಡ ಹೋಗುತ್ತೆ. ಈ ರಿಪೋರ್ಟ್ಗಳು ಹೋಗ್ತಾನೆ ಇರುತ್ತೆ. ಆದರೆ ಇದನ್ನು ಪರಿಶೀಲನೆ ಮಾಡಿ ಇದನ್ನು ಕೇಂದ್ರಕ್ಕೆ ಕಳಿಸ್ಬೇಕಾಗಿರುವಂಥ ಕೆಲಸ ಒಂದು ಮೆಜಾರಿಟಿ ಎಲೆಕ್ಷನ್ ಕಮಿಷನ್ದು ಇರುತ್ತೆ. ಆ್ಯಂಡ್ ಇನ್ನೊಂದು, ಈ ರಿಪೋರ್ಟನ್ನು ರಾಜ್ಯ ಸರ್ಕಾರವೂ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. 2 ವರ್ಷದ ಹಿಂದೆಯಿಂದ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ, ಆಯಿತಾ. ಆದರೆ ಈ ಒಂದು ನಾನು ನಿಮಗೆ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಸರ್ಕಾರದ ಮಾಹಿತಿಯನ್ನು ನಿಮಗೆ ನಾನು ಹೇಳ್ತಾ ಇರುವಂಥದ್ದು. ಆರೋಶಕ್ ಅವರು ಅಲ್ಲಿ ಬಂದು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿದ್ರು. ಪಾಪ ಅವ್ರಿಗೆ ಕನ್ನಡ ಅರ್ಥ ಆಗಲಿಲ್ಲ, ಅವ್ರು ಬೇರೆ ಯಾವುದೋ ಭಾಷೆಯಲ್ಲಿ ಮಾತಾಡಿದ್ರು. ಸೊ ಇವತ್ತಿನ ದಿನ ಅವರಿಗೆ ಒಂದು ಉತ್ತರ ಕೇಳಿಸ್ಕೊಳ್ಳಿ. ಸ್ವಾತಿ ಅವರೇ, ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಆಯ್ತು, ನಾವು ಕೋಗಿಲು ಲೇಔಟ್ ನೀವು ಸಕ್ರಮವಾಗಿರುವವರಿಗೆ ಮನೆ ಕೊಡ್ತಿದ್ದೀರಿ, ಸ್ವಾಗತಾರ್ಹ. ಆದ್ರೆ ನಾವು ಮಾತನಾಡ್ತಿರೋದು ರಿಪಬ್ಲಿಕ್ ಕನ್ನಡ ಕಳೆದ 1 ವಾರದಿಂದ ನಡೆಸ್ತಾ ಇರುವ ಆಪರೇಷನ್ ಬಾಂಗ್ಲಾ. ಅಂದ್ರೆ ಬಾಂಗ್ಲಾದೇಶದಿಂದಲೇ ಬಂದು ನೆಲೆಸಿರುವವರು. ನೀವು ಬರ್ಲಿಕ್ಕೆ ಮುಂಚೆ ಪಟ್ಟಿ ಕೊಟ್ಟೆ, ನಿಮಗೋಸ್ಕರ ನಾನು ಇನ್ನೊಂದ್ಸತಿ ಓದ್ಬಿಡ್ತೀನಿ. ಕೇಳಿಸ್ಕೊಳ್ಳಿ ಮೇಡಮ್, ಪ್ಲೀಸ್. ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರರು ಅನ್ನೋ ಕಾರಣಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮ್ಮ ಪ್ರತಿನಿಧಿಗಳು ಹೋದ ಕಡೆಯಲ್ಲೆಲ್ಲ ಅಲ್ಲಿನ ಲೋಕಲ್ ಪೊಲೀಸ್ನ ಕರ್ಕೊಂಡು ಹೋಗಿದ್ದಾರೆ. ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಆ ಜವಾಬ್ದಾರಿಯನ್ನ ಮಾಡಿದೆ. ನಾನು ಇನ್ನೊಂದ್ಸತಿ ಪಟ್ಟಿ ಕೊಟ್ಬಿಡ್ತೀನಿ. ಮಾರನಾಯಕನಹಳ್ಳಿ ಕೇಳಿಸ್ಕೊಳ್ಳಿ, ಮಾರನಾಯಕನಹಳ್ಳಿ, ಗಾರೇನಹಳ್ಳಿ, ಹುಲಿಮಂಗಳ ಪೋಡು, ಹಾಗೆ ಕಗ್ಲಿಪುರ, ಇಲ್ಲೆಲ್ಲ ಬಂದಿರುವವರು ಆನ್ ಕ್ಯಾಮ್ರಾ ಒಪ್ಕೊಂಡಿದ್ದಾರೆ ನಾವು ಬಾಂಗ್ಲಾದೇಶಿಗರು. ಆನ್ ಕ್ಯಾಮ್ರಾ ಒಪ್ಕೊಂಡಿದ್ದಾರೆ. ನಮಗೆ ಕರೆಂಟ್ ಕನೆಕ್ಷನ್ ಸಿಕ್ಕಿದೆ, ನಮಗೆ ವಾಟರ್ ಕನೆಕ್ಷನ್ ಸಿಕ್ಕಿದೆ, ನಮಗೆ ಆಧಾರ್ ಕಾರ್ಡ್ ಸಿಕ್ಕಿದೆ, ಎಲ್ಲವೂ ಕೂಡ ಸಿಕ್ಕಿದೆ ಅಂದಾಗ ಈಗ ರಾಜ್ಯದಲ್ಲಿ ನಾನು ನಿಮಗೆ ಒಂದು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಪ್ಕೊಂಡು ಇಲ್ಲಿ ಬದುಕ್ತಿರುವವರಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ನಾವು ಮಾಧ್ಯಮವಾಗಿ ನಿರೀಕ್ಷೆ ಮಾಡ್ತಿರೋರು ಇವರನ್ನೆಲ್ಲ ಗೇಟ್ ಪಾಸ್ ಕೊಡಿಸಿ ಅಂತ ಹೇಳಿ. ಅದಕ್ಕೆ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಭರವಸೆ ಸಿಗುತ್ತೆ ಅನ್ನೋದು ನಿಮ್ಮಿಂದ ಉತ್ತರ ಬೇಕು. ಸ್ಮಿತಾ ಅವರೇ, ನೀವು ಮಾಡ್ತಿರುವಂತಹ ಈ ಕೆಲಸಕ್ಕೆ ನಾನಿನ್ನೂ ಆ ರಿಪೋರ್ಟ್ ನೋಡಿಲ್ಲ. ಖಂಡಿತವಾಗ್ಲೂ ನೀವು ಇವತ್ತು ಹೇಳಿದ್ದೀರಿ. ನಾನು ಮನೆಗೆ ಹೋಗಿ ಬಹುಶಃ ಅದು ನಿಮ್ಮ ಹತ್ರನೇ ನಾನು ಆ ಒಂದು ರಿಪೋರ್ಟನ್ನು ತರಿಸ್ಕೊಂಡು ನಾನು ಅದನ್ನು ಕುಲಂಕುಷವಾಗಿ ನೋಡ್ತೀನಿ ಮತ್ತು ಪರಿಶೀಲಿಸ್ತೀನಿ. ಸರ್ಕಾರದಲ್ಲಿ ಇರುವಂತಹ ಅಧಿಕಾರಿಗಳಿಗೂ ಕೂಡ ಇದಕ್ಕೆ ಗಮನ ತರುವಂತಹ ಕೆಲಸವನ್ನು ಮಾಡ್ತೀನಿ. ಮೊದಲನೇ ವಿಚಾರ. ಎರಡನೇ ವಿಚಾರ, ಇದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಡೆದಿದ್ದೇ ಆಗಿದ್ರೆ ನಾನು ನಂಬ್ತೀನಿ, ರಿಪಬ್ಲಿಕ್ ಕನ್ನಡನ ನಾನು ನಿಜವಾಗ್ಲೂ ನಂಬ್ತೀನಿ. ಇದು ಒಳ್ಳೆಯ ಕೆಲಸ, ನೀವು ಚೆನ್ನಾಗಿ ಮಾಡಿದ್ದೀರಿ ಆ್ಯಂಡ್ ಕೂಲಂಕುಷವಾಗಿ ನೀವು ಪರಿಶೀಲಿಸಿದ್ದೀರಿ ಅನ್ನೋದನ್ನು ನಾನು ನಂಬ್ತಾ ಇದ್ದೀನಿ. ಸರ್ಕಾರದ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮಾಡಬೇಕಾಗಿರುವಂಥ ಕೆಲಸವನ್ನು ನೀವು ಮಾಡಿದ್ದೀರೇನೋ ಅಂತ ನಾನು ಭಾವಿಸ್ತಾ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ನೀವು ಮಾಡಿದ್ದೇ ಸತ್ಯವಾದಲ್ಲಿ, ಅವರು ಬಾಂಗ್ಲಾದೇಶದವರೇ ಆಗಿದ್ದಲ್ಲಿ ನಾವು ಅವ್ರನ್ನ ವಾಪಸ್ ಕಳಿಸೋದಕ್ಕೆ ತಯಾರಿದ್ದೀವಿ. ಕೇಂದ್ರ ಸರ್ಕಾರ ಅವರ ಹೊಣೆಯನ್ನು ಹೊತ್ಕೊಂಡು ಹೇಗೆ ಶೇಖ್ ಹಸೀನಾನ ನಮ್ಮ ದೇಶದಲ್ಲಿ ತಂದು ಕೂರಿಸ್ಕೊಂಡಿದ್ದಾರಲ್ಲ, ಅದೇ ರೀತಿ ಅವ್ರ ಜೊತೆ ಇವ್ರನ್ನೂ ಕೂಡ ವಿಮಾನ ಹತ್ತಿಸಿ ವಾಪಸ್ ಕಳಿಸೋದಕ್ಕೆ ಅವರು ರೆಡಿ ಇದ್ದಾರಾ ಅಂತ ಕೇಳ್ಬಿಡಿ. ವಿ ಆರ್ ರೆಡಿ. ಮೇಡಮ್, ನನ್ನ ಕ್ವಶನ್ ಸ್ವಾತಿ ಚಂದ್ರಶೇಖರ್ ಮತ್ತೆ ಫರೂಕ್ ಇಬ್ಬರಿಗೂ ಈಗ ನೋಡಿ, ಆಕ್ಚುಲಿ ಕೇಂದ್ರದಲ್ಲಿ ಇರೋದು ನೀವು ಮಾನ್ಯ ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ಹೋಮ್ ಮಿನಿಸ್ಟರ್ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ. ಸೆಕ್ಯೂರಿಟಿ ಇಲ್ಲ, ಹಂಗಿಲ್ಲ, ಅವ್ರ ಡ್ಯೂಟಿ ಅಂತ. ಆಪೋಸಿಷನ್ ಅಲ್ಲಿ ನೀವು ಕೂತಿದ್ದೀರಾ, ಆಯ್ತಾ. ನಿಮ್ಗೆ ದೇಶದ ಪರವಾಗಿ ನಿಮ್ಮದು ಏನು ಡ್ಯೂಟಿನೇ ಇಲ್ವಾ? ಬೇಕಾದಷ್ಟಿದೆ ಮೇಡಮ್. ಏನ್ ಮಾಡ್ತಾ ಇದ್ದೀರಾ? ಬೇಕಾದಷ್ಟಿದೆ ಮೇಡಮ್. ಏನಿದೆ ಬೇರೆ ದೇಶದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳೋರು ನಾವು ಬಿಜೆಪಿ ಅವ್ರು ಕೇಳ್ತಾ ಇದೀವಿ. ಕೇಂದ್ರದಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ? ದೇಶದಲ್ಲಿರುವಂತಹ 543 ಜನ ಸಂಸದರಲ್ಲಿ 40% ಜಾಸ್ತಿ ಇವತ್ತಿನ ದಿನ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ನಲ್ಲಿ ಹಗರಣ ನಡೀತಾ ಇದೆ, ವೋಟ್ ಚೋರಿ ನಡೀತಾ ಇದೆ ಅಂತ ಸಂಸತ್ತಿನ ಹೊರಗಡೆ, ಸಂಸತ್ತಿನ ಒಳಗಡೆ ನಾವು ಮಾತಾಡ್ತಾ ಇದ್ದೀವಿ ಮೇಡಮ್. ಆದರೆ ಅದನ್ನ ಇವತ್ತಿನ ದಿನ ಅಪೋಸಿಷನ್ ಆಗಿ ಅಲ್ಲ ಕೇಳಿಸ್ಕೊಳ್ಳಿ ನಿಮಿಷ. When you have asked me a question, you need to allow me to answer. Please answer, please. Listen to me. ಆಯ್ತಾ? ಸೊ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ತಯಾರಾಗಿಲ್ಲ. ನಾವು ನಮ್ಮ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಲೋಪದೋಷಗಳಿದೆಯೋ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೇಡಮ್. ಇವ್ರು ಹೇಳಿದ್ರು ಇವತ್ತಿನ ದಿನ ಚಂದ್ರಶೇಖರ್ ಅವ್ರು ಮಾತಾಡ್ತಾ ಇದ್ರು, ಸೋನಿಯಾ ಗಾಂಧಿ ಅವರಾಗಿರಲಿ, ರಾಹುಲ್ ಗಾಂಧಿ ಅವರಾಗಿರಲಿ, ಜಯರಾಮ್ ರಮೇಶ್ ಅವರಾಗಿರಲಿ, ಯಾರು ಕೂಡ ಶೇಖ್ ಹಸೀನಾ ಅವರನ್ನ ಭಾರತಕ್ಕೆ ಕರ್ಕೊಂಡು ಬಂದಾಗ ಮಾತಾಡಲಿಲ್ಲ ಅಂತ ಅವ್ರಿಗೆ ಮಾಹಿತಿ ಕೊರತೆ ಇದೆ. ಲೆಟ್ ಮಿ ಆನ್ಸರ್ ಮೇಡಮ್. ಅಲ್ಲಿಂದನೇ ಸಮಸ್ಯೆಗಳು ಶುರು ಆಗಿರುವಂಥದ್ದು. ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದ ನಂತರದಲ್ಲಿ ಬಾರ್ಡರ್ನಲ್ಲಿ ಯಾವುದೇ ರೀತಿಯಾದಂತಹ ಟೆನ್ಷನ್ಸ್ಗಳು ಆಗಬಾರ್ದು, ಇದನ್ನು ತಡೆಗಟ್ಟುವಂತಹ ಕೆಲಸ
ಕೇಂದ್ರ ಸರ್ಕಾರದ್ದು. ಭಾರತಕ್ಕೆ ಇದರಿಂದ ಯಾವುದೇ ತೊಡಕಾಗಬಾರದು ಅನ್ನುವಂತಹ ಒಂದು ಬಹಳ ವ್ಯವಸ್ಥಿತವಾದಂತಹ ವಿಚಾರವನ್ನ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಎಸ್ಪೆಷಲಿ ಗೃಹ ಇಲಾಖೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡಿದೀವಿ. ಆದ್ರೆ ಇದನ್ನ ಬಿಯಾಂಡ್ ಆಗಿ ಅವ್ರು ಹೋಗಿ ಟ್ರಂಪ್ಗೆ ಹೋಗಿ ಕ್ಯಾಂಪೇನ್ ಮಾಡಿದ್ರೆ, ಬಾಂಗ್ಲಾದೇಶ ಶೇಖ್ ಹಸೀನಾನ ಕರ್ಸ್ಕೊಂಡು ಬಂದು ಕೂರಿಸಿದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಇನ್ನ ಲಾಸ್ಟ್ ಪಾಯಿಂಟ್ ನನ್ನ ಮನೆಗೆ ಯಾರೋ ನಾನು ಕರೆದೇ ಇರುವಂತಹ ಅಥವಾ ನಿಮ್ಮ ಮನೆಗೆ ಕರೆಯದೇ ಇರುವಂತಹ ನೆಂಟರು ಬಂದು ಕೂತಾಗ ನೀವು ಒಂದು ದಿನ ಯಾರೋ ಗೊತ್ತಿರಬಹುದೇನೋ ಅಂತ ಅನ್ಕೊಳ್ತೀರಿ. ಅಥವಾ ಅವರು ನಿಮಗೆ ಅಪರಿಚಿತರಾಗಿದ್ದಾಗ ನಾನು ಬಂದು ಕೇಳುವಂಥದ್ದು, ನಿಮ್ಮ ಮನೇಲಿರುವಂಥ ಮಕ್ಕಳನ್ನ ಬಂದು ನಾನು ಮಾತಾಡ್ಸೋದಕ್ಕಾಗೋದಿಲ್ಲ ಮೇಡಮ್, ನಿಮ್ಮ ಮನೇಲಿರುವಂತಹ ದೊಡ್ಡವರನ್ನೇ ಬಂದು ನಾನು ಕೇಳಬೇಕು, ಇವ್ರು ಯಾಕ್ರಿ ಬಂದಿದ್ದಾರೆ ಅಂತ. ಮಕ್ಕಳು ಇವರು ಅಂಕಲು ಇವರು ಆಂಟಿ ಅಂತ ಅನ್ಕೊಂಡು ಸುಮ್ಮನಿರ್ತಾರೆ ಅಷ್ಟೇ. ಇವ್ರ ಅಂಕಲ್ ಇವ್ರ ಆಂಟಿ ಅಂತ ಅನ್ಕೊಂಡು ಸುಮ್ಮನಿರ್ತಾರೆ. ಆದ್ರೆ ಮನೆಯಲ್ಲಿರುವಂತಹ ತಂದೆಯೋ ತಾಯಿಯೋ ಅದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು. ಇವತ್ತು ತಂದೆ ಮತ್ತು ತಾಯಿ ಸ್ಥಾನದಲ್ಲಿ ನಿಂತಿರುವಂಥದ್ದು ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಲೇಬೇಕಾಗಿದೆ. ಮಮತಾ ಬ್ಯಾನರ್ಜಿ ಅವರು ಬಾರ್ಡರ್ ಅನ್ನ ಟೈಟ್ ಮಾಡ್ಲಿಕ್ಕೆ ಜಾಗ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ಚಂದ್ರಶೇಖರ್ ಅವರು ಆರೋಪ ಮಾಡ್ತಾ ಇದ್ರು. ಈ ಮಮತಾ ಬ್ಯಾನರ್ಜಿ ಅವರು ಬಾರ್ಡರ್ ಟೈಟ್ ಮಾಡ್ಲಿಕ್ಕೆ ಜಾಗ ಬಿಟ್ಕೊಡದೇ ಇರೋ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾತನಾಡಿದ್ದಾರೆ ಅದನ್ನ ಹೇಳಿ, ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ಕೊಡಿ. ಬಾರ್ಡರ್ ಟೈಟ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಬಿಟ್ಕೊಡ್ಲಿಲ್ಲ ಅನ್ನುವಂತ ಪ್ರಶ್ನೆನೇ ಬರೋದಿಲ್ಲ. ಚಂದ್ರಶೇಖರ್ ಅವರು ಏನ್ ಬೇಕಾದ್ರೂ ಮಾತಾಡಿದ್ರು ಮಾಧ್ಯಮದಲ್ಲಿ ಓಡ್ಬಿಡುತ್ತೆ. ಮಮತಾ ಬ್ಯಾನರ್ಜಿ ಅವರು ನನ್ನ ನಿಮ್ಮ ಮಧ್ಯೆ ಈ ಸಂವಾದ. ತಾವು ದೇಶದ ವಿವಿಧ ಭಾಗಗಳಿಗೆ ಹೋಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ತಾವೇನಾದ್ರೂ ಪಂಜಾಬಿಗೆ, ಗುಜರಾತಿಗೆ ಅಥವಾ ಕಾಶ್ಮೀರಕ್ಕೆ ಹೋಗಿರುವಂತಹ ಉದಾಹರಣೆ ಇದೆಯಾ? ಯಾವ್ದಾದ್ರು ರಾಜ್ಯಗಳಲ್ಲಿ ಹೋಗಿದ್ದೀರಾ? ಹೌದು, ಹೋಗಿದ್ದೀರಾ. ಹಂಗಿದ್ರೆ ನಿಮಗಿದು ಗೊತ್ತಿರುತ್ತೆ. ಬಾರ್ಡರ್ ಅನ್ನ ಕಾಯುವಂಥದ್ದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಫೀಸರ್ಸ್, CRPF ಆಫೀಸರ್ಸ್. ಇದರಲ್ಲಿ ಮಮತಾ ಬ್ಯಾನರ್ಜಿ ಯಾವ ರೋಲು ಇಲ್ಲ ಮೇಡಮ್. ಲೋಕಲ್ ಪೊಲೀಸ್ ಯಾವ ರೋಲು ಇರೋದಿಲ್ಲ. ಆಯ್ತಾ? ಬಾರ್ಡರ್ ಅಲ್ಲಿ ಹೇಗೆ ತಡೆಗಟ್ಟಬೇಕು? ನಾವು ಹೋಗಿ ಸರ್ವೆ ಮಾಡಿದಾಗ 4 ವರ್ಷ, 1 ನಿಮಿಷ ಮೇಡಮ್, 4 ವರ್ಷ 5 ವರ್ಷ ಹಿಂದೆನೂ ಬಂದು ಸೇರಿದ್ದಾರೆ. ಆವಾಗ BJP ಸರ್ಕಾರನೇ ಇದ್ದಿದ್ದು. ಈಗ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ. ಆವಾಗ ಇದ್ದವ್ರಿಗೆ ಇವ್ರಿಗೆ ಏನು ಇದಿಲ್ವಾ? ನಾನು ನಿಮ್ಗೆ ಅವ್ರಿಗೊಂದು ಭೌತಿಕ ಮೂಲ ಪ್ರಶ್ನೆ ಕೇಳ್ತಕ್ಕಂಥದ್ದು, ಅಕ್ರಮ ಬಾಂಗ್ಲಾದೇಶಿಗಳು ಭಾರತದಲ್ಲಿ ಇರಬೇಕಾ ಬೇಡವಾ? ಬೇಡ ತಾನೆ. ಇದು ಎಲ್ಲರ ಜವಾಬ್ದಾರಿ. ಅಸ್ಸಾಂನಲ್ಲೂ ಕೂಡ ಇವಾಗ 40%. ಪ್ಲೀಸ್ ಮತ್ತೆ ಪ್ರಶ್ನೆ ಕೇಳಬೇಡಿ. ಹಾಗಾಗಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಬಂದಿರ್ತಕ್ಕಂಥ ನಮ್ಮನ್ನ ಕಿತ್ಕೊಂತಾ ಇದಾರೆ. ನಮ್ಮ ಭಾರತದ ಮುಸಲ್ಮಾನರ ಅನ್ನಗಳನ್ನು ಕಿತ್ಕೊಂತಾ ಇದ್ದಾರೆ. ಕೇವಲ ಹಿಂದೂಗಳನ್ನ ಕಿತ್ಕೊಂತಾ ಇಲ್ಲ, ನಿಮ್ಮನ್ನು ಕಿತ್ಕೊಂತಾ ಇದ್ದಾರೆ. ಹಾಗಾಗಿ ಈ ದೇಶಕ್ಕೆ ಯಾರ್ಯಾರು ಅಕ್ರಮವಾಗಿ ನುಸುಳು ಬಂದಿದ್ದಾರೆ, ಪಾಕಿಸ್ತಾನದವ್ರು ಇರ್ಬೋದು, ರೋಹಿಂಗ್ಯಾ ಇರ್ಬೋದು, ಬಾಂಗ್ಲಾದೇಶಗಳದು ಯಾರೇ ಅಕ್ರಮವಾಸಿಗಳಾಗ್ಲಿ, ಇಲ್ಲಿ ಪಕ್ಷ ಭೇದವನ್ನ ಬರುತ್ತೋ, ಎಲ್ಲ ಭೇದವನ್ನ ಬರುತ್ತೋ, ಧರ್ಮ ಭೇದವನ್ನ ಬರುತ್ತೋ, ಮೊದಲು ಅವ್ರಿಗೆ ಆಚೆ ಕಡೆಗೆ ಹಾಕ್ಬೇಕು. ಅಸ್ಸಾಮಲ್ಲಿ ಅದೇ ನಡೀತಾ ಇದೆ. SIR ಅಲ್ಲಿ ಅದರಲ್ಲಿ ಅಸ್ಸಾಮಿ ಮುಸ್ಲಿಮ್ಸ್ ಇದ್ದಾರೆ, ಅಲ್ಲಿ ಮೂಲ ನಿವಾಸಿಗಳು, ಮತ್ತೆ ಮಿಯಾ ಮುಸ್ಲಿಮ್ಸ್ ಅಂತೇಳಿ ಬಂಗಾಳಿಗಳಿದ್ದಾರೆ. ಎಲ್ಲ ಅಸ್ಸಾಮಿ ಮುಸ್ಲಿಮರು ಸೇರಿ ಈ ಮಿಯಾ ಮುಸಲ್ಮಾನರನ್ನ ಆಚೆ ಕಡೆ ಕಳಿಸ್ಬೇಕು ಅಂತೇಳಿ ಎಲ್ಲ ಒಟ್ಟಾಗಿದ್ದಾರೆ. ನಮ್ಮಲ್ಲಿ ಯಾಕೆ ಒಟ್ಟಾಗ್ತಿಲ್ಲ ನೀವು? ಸೊ ಪ್ರಶ್ನೆ ಅಂತಕ್ಕಂಥದ್ದು ಯಾರೇ ಆಗಲಿ, ಮತ್ತೆ ಅಕ್ರಮ ಬಾಂಗ್ಲಾ ನಿವಾಸಿಗಳಾಗ್ಲಿ ಅಥವಾ ಅಕ್ರಮ ಯಾವುದೇ ದೇಶದ ನಿವಾಸಿಗಳಾಗ್ಲಿ ಅವ್ರನ್ನ ಆಚೆ ಕಡೆ ಕಳಿಸೋದಕ್ಕೆ ಇರ್ತಕ್ಕಂಥದ್ದು 2 ಮೈನು. ಒಂದು SIR, ಮತ್ತೊಂದು NRC ಒಳಗಡೆಗೆ ಯಾವುದೇ ಮುಸಲ್ಮಾನ ಹೋಗೋದಿಲ್ಲ. ಆಚೆ ಕಡೆಗೆ ಬಂದವ್ರು ಡಾಕ್ಯುಮೆಂಟ್ ಇಲ್ಲ ಅಂದರೆ ಮಾತ್ರ ಹೋಗ್ತಾರೆ. SIR ಅಲ್ಲೂ ಅಷ್ಟೇನೆ. ಇವತ್ತು ಆಲ್ಮೋಸ್ಟ್ 1.25 ಕೋಟಿ ಓಟ್ಗಳು ಹೋಗಿದೆಯಲ್ಲ, ಒಬ್ಬ ಭಾರತದ ಮುಸಲ್ಮಾನರ ಓಟ್ಗಳು ಹೋಗಿಲ್ಲ. ನಾಟ್ ಇವನ್ ಸಿಂಗಲ್. ಅದು ಪಶ್ಚಿಮ ಬಂಗಾಳದಲ್ಲಾಗಲಿ, ಬಿಹಾರಲ್ಲಾಗಲಿ, ಈಗ ಉತ್ತರ ಪ್ರದೇಶದಲ್ಲಿ 4 ಕೋಟಿ ಹೋಗ್ತಾ ಇದೆ. ಅದ್ರ ಅರ್ಥ ಯಾರು ನಮ್ಮವರಲ್ಲ ಅವ್ರು ಹೋಗ್ಲಿ ಬಿಡಿ. ನೀವೇ ಸಮರ್ಥನೆ ಮಾಡ್ಕೊಂತೀರಿ ಅವ್ರಿಗೆ. ಸರ್ ಪ್ರಶ್ನೆ ಇದೆ ನಂದೊಂದು BJP ಅವರಿಗೆ. ಹೇಳಿ ಮೇಡಮ್. ನಮಸ್ಕಾರ ಸರ್ ಅಲ್ಲಿ ಕೋಗಿಲೆಯಲ್ಲಿ ಅಬ್ದುಲ್ಲಾ, ಸುಲೇಮಾನ್, ಇಬ್ರಾಹಿಂ ಇಂಥ ಹೆಸರುಗಳ ಮುಸ್ಲಿಮ್ಸ್ ಹೆಸರು ಬಂದಿರೋದಕ್ಕೆ ಅವರು ಬಾಂಗ್ಲಾದೇಶದವರಾದ್ರ, ಮತ್ತು ಈ 2.5 ವರ್ಷದ ಒಳಗೆ ಅವರು ಬಂದಿರೋದಲ್ಲ, ಅದಕ್ಕಿಂತ ಮುಂಚೆ ಹೋಗಿದ್ರು. ನಿಮ್ಮ BJP ಅವರು ಅಲ್ಲಿ ಬುದ್ಧಿವಂತ BJP ಅವರು ಅಲ್ಲಿ ಹೋಗಿ ವೋಟ್ ಕೇಳಿದ್ದಾರೆ. ಅವಾಗ ಅವರಿಗೆ ಬೇಸಿಕ್ ನಾಲೆಡ್ಜ್ ಇಲ್ಲ. ನಾವು ಇವರು ಏನು ಬಾಂಗ್ಲಾದೇಶದವರು, ನಾವು ಇಲ್ಲಿ ಮೂಲ ನಿವಾಸಿಗಳಲ್ಲ, ಇಲ್ಲಿಂದ ಹೋಗಿ ಅವ್ರ ಹತ್ರ ನಾವು ವೋಟ್ ಕೇಳ್ತಿದೀವಿ ಅಂತ ಹೇಳ್ಬಿಟ್ಟು ಹೇಗಾದ್ರೂ ಆಗಲಿ ಎಲೆಕ್ಷನ್ ಮುಗಿಲಿ ಅಂತ. ಈಗ ಅವರು ಕಾಂಗ್ರೆಸ್ ಗೆದ್ದಿರೋದಕ್ಕೆ ಅವರು
ಅವರು ಬೇರೆ ಕಡೆಯವರು ಇಲ್ಲ ಅಂದ್ರೆ ಅವರು ಮೂಲ ನಿವಾಸಿಗಳ? ಎಸ್, ಒಳ್ಳೆ ಪ್ರಶ್ನೆ ತಾಯಿ. ಅಲ್ಲಿ ಒಟ್ಟು ಲೆಟ್ ಮಿ ಆನ್ಸರ್ ದಿಸ್ ಕ್ವೆಶ್ಚನ್. ಅಲ್ಲಿ ಒಟ್ಟು 187 ಮನೆಗಳನ್ನ ಹೊಡೆದಿದೆ. ಆ 187 ಮನೆಗಳಲ್ಲಿ ಕೇವಲ 26 ಮಾತ್ರ ಸಕ್ರಮ ನಿವಾಸಿಗಳು ಅಂತೇಳಿ ನಾನು ಹೇಳಿದ್ದಲ್ಲ, ಕೃಷ್ಣ ಬೈರೇಗೌಡರು ಮಿನಿಸ್ಟ್ರು ಅಲ್ಲಿನ MLA ಹೇಳಿದ್ದು. ಕೇವಲ 26 ಮಾತ್ರ ಸಕ್ರಮ ಅಂದ್ರೆ ಮಿಕ್ಕಿದವರೆಲ್ಲ ಏನಾದ್ರು ಅಕ್ರಮನೇ ತಾನೆ? ಅದನ್ನೇ ನಾವು ಹೇಳ್ತಿರ್ತಕ್ಕಂಥ. ಮತ್ತೊಂದು, ನನ್ನ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇದ್ರು ಮಾನವೀಯ ನೆಲೆಗಟ್ಟಲ್ಲಿ ಅವ್ರಿಗೆ 26 ಮನೆ ಕೊಟ್ವಿ ಅಂತೇಳಿ. ನಾವು ಅದನ್ನು ಸಂತೋಷವಾಗಿ ಒಪ್ಕೊಂತೀವಿ. ಆದ್ರೆ RR ನಗರಲ್ಲಿ ದಲಿತ ಮನೆಗಳು ನೋಡಿದ್ರಲ್ಲ, ಅವರಿಗೆ ಮಾನವೀಯತೆ ಕೊಡಲ್ವಾ ನೀವು? ಚಂದ್ರಶೇಖರ್ ಅವರೇ, ಸರ್ವಜ್ಞ ನಗರದಲ್ಲಿ ಚಂದ್ರಶೇಖರ್ ಅವರೇ, ಅಲ್ಲೂ ಚಂದ್ರಶೇಖರ್ ಅವರೇ, ಅವ್ರ ಪ್ರಶ್ನೆ ಕೇಳಿದ್ದು ಅದಲ್ಲ. ವೋಟ್ ಕ್ಯಾಂಪೇನ್ಗೆ ಹೋದಾಗ ಬಿಜೆಪಿ ಕ್ಯಾಂಡಿಡೇಟ್ ಕೂಡ ಅಲ್ಲಿ ಹೋಗಿ ವೋಟ್ ಕೇಳಿದ್ರು. ಅವಾಗ ಯಾಕೆ ಬಾಯಿ ಮುಚ್ಕೊಂಡಿದ್ರು? ಅದೇ ಏರಿಯಾದಲ್ಲೇನೆ ಬಿಜೆಪಿಯ ಕ್ಯಾಂಡಿಡೇಟ್ ಕಚೇರಿ ಕೂಡ ತೆಕ್ಕೊಂಡಿದ್ರು. ಅವಾಗ ಯಾಕೆ ಬಿಜೆಪಿ ಅವ್ರು ಬಾಯಿ ಮುಚ್ಕೊಂಡಿದ್ರು? ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಕಾಂಗ್ರೆಸ್ನ MLA ಇದ್ದಾರೆ ಅಂತ ಹೇಳಿ ಅವರನ್ನ ಅಕ್ರಮ ಬಾಂಗ್ಲಾದೇಶಿಗಳು ಅಂತ ನೀವು ಬ್ಯಾಡ್ಜ್ ಮಾಡ್ತಿದ್ದೀರಿ ಅನ್ನೋದು ಅವ್ರ ಪ್ರಶ್ನೆ. ಅಲ್ಲಿ ಅಕ್ರಮವಾಗಿ ಮನೆಗಳನ್ನ ಹೊಡೆದಿದ್ದಾರೆ ಅಂತೇಳಿ ಶುರು ಮಾಡಿದ್ದು ನಾವಲ್ಲ, ಇವರ ಪಾರ್ಟ್ನರ್ ಕಮ್ಯುನಿಸ್ಟ್ ಪಿನರಾಯಿ ವಿಜಯನ್ ಶುರು ಮಾಡಿದ್ದು. ಪಿನರಾಯಿ ವಿಜಯನ್ ಶುರು ಮಾಡಿದ್ದಕ್ಕೆ ಕಾಂಗ್ರೆಸ್ ದೇಶದ ಎಲ್ಲಾ ಕಡೆಗೂ, ರಾಜ್ಯದ ಎಲ್ಲಾ ಕಡೆಗೂ ಅಕ್ರಮ ನಿವಾಸಿಗಳನ್ನ ಹೊಡೆಯೋದು ಹಕ್ಕು, ಹೊಡಿಲೇಬೇಕು. ಬ್ಯಾಂಗ್ಳೂರ್ ಜಾಗ್ರಫಿ ಬಗ್ಗೆ ಗೊತ್ತಿದೆ ಅನ್ಸ್ತಾ ಇದೆ. ಸಿನ್ಸ್ ಯು ಆರ್ ಅ ರೂಲಿಂಗ್ ಪಾರ್ಟಿ, ಸಿನ್ಸ್ ಯು ಆರ್ ಅ ರೂಲಿಂಗ್ ಪಾರ್ಟಿ, ಐ ಜಸ್ಟ್ ವಾಂಟ್ ಆಸ್ಕ್ ಯು, ಇಲ್ಲಿ ನಿಮಗೆ ಬಾಂಗ್ಲಾದೇಶ್ ಅವರು ಮೈಗ್ರೆಂಟ್ ಕಂಟೆಂಟೆಡ್ ಆಗಿ ಎಲ್ಲಿ ಜಾಸ್ತಿ ಉಳ್ಕೊಂಡಿದ್ದಾರೆ, ಯಾವ ಭಾಗದಲ್ಲಿದ್ದಾರೆ ಅಂತ ನೀವು ಒಂದು ಹೇಳಬೇಕು ನಮಗೆ. ಈಗ ನಿಮ್ಗೆ ಎಷ್ಟು ನಾಲೆಜ್ ಇದೆ ಬಾಂಗ್ಲಾದೇಶ ಪೀಪಲ್ ಎಲ್ಲಿದ್ದಾರೆ ಅಂತ, ಯಾವ ಬೆಂಗಳೂರಲ್ಲಿ ಯಾವ ಪ್ಲೇಸಲ್ಲಿ ಜಾಸ್ತಿ ಇದ್ದಾರೆ? ಒಂದು ಬೆಳೆದಿರುವಂತಹ ಬೆಂಗಳೂರಿನಲ್ಲಿ ಈ ಒಂದಿಷ್ಟು ಜನ ಬೆಂಗಳೂರು ಹೆಂಗೆ ಬೆಳ್ಕೊಂಡ್ಬಿಡ್ತು ಅಂತಂದರೆ, ನೋಡ್ತಿದ್ದ ಹಾಗೆ 2008 ನಂತರದಲ್ಲಿ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. 2000ದಿಂದ 2005-6 ತನಕ ಏನೊಂದು IT ಕ್ರಾಂತಿ ಬೆಂಗಳೂರಿನಲ್ಲಿ ನಡೀತು. IT ಕ್ರಾಂತಿ ನಡೆದಾಗ ಒಂದು ಅಂದಾಜಿತ್ತು ಬೆಂಗಳೂರು ಹಿಂಗೆ ಬೆಳಿಬಹುದು ಅಂತ. ಆದರೆ ರಿಯಲ್ ಎಸ್ಟೇಟ್ ಈ ರೀತಿ ಬೆಳಿಬಹುದು ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಔಟರ್ ಸರ್ಕಲ್ ಆಫ್ ಬ್ಯಾಂಗ್ಳೂರ್ ಅಂತ ನಾವೇನು ಕರಿತೀವಿ, ಇವತ್ತಿಗೂ ಕೂಡ ಆನೆಕಲ್ನಲ್ಲಿ ಪಾಕೆಟ್ಸ್ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಸರ್ಕಾರದಿಂದ ನಾನು ಎಸ್ಪೆಷಲಿ ಈ ಒಂದು ಇಶ್ಯೂ ಶುರು ಆದ ನಂತರದಲ್ಲಿ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಶುರು ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು, ಶಾಕ್ ಆಯಿತು. ಹೌದಾ, ಈ ರೀತಿ ಪಾಕೆಟ್ಸ್ನಲ್ಲಿ ಇಷ್ಟೆಲ್ಲ ವರ್ಷಗಳಿಂದ ಇದ್ದಾರೆ. ಎಷ್ಟೋ ಬಾರಿ ಅಧಿಕಾರಿಗಳು ಕೂಡ ನಮಗೆ ಮಾಹಿತಿ ಕೊಡುವಂತಹ ಕೊರತೆ ಈ ನಡೆದಿರುವಂಥದ್ದು ಉದಾಹರಣೆಗಳಿದೆ. ಆ್ಯಂಡ್ ನಾವು ಈ ಕೋಲಾರದ ಬಾರ್ಡರಲ್ಲಿ ನಾನೇನು ಹೇಳ್ತೀನಿ, ನನ್ನ ಮೂಲ ಊರು ಕೋಲಾರ. ಸೊ ಇಲ್ಲ KGF ಅಲ್ಲ, ಈ ಬಾರ್ಡರ್ನಲ್ಲಿ ಏನಿದೆ ಬೆಂಗಳೂರಿನಿಂದ ಕೋಲಾರಕ್ಕೆ ಕನೆಕ್ಟ್ ಆಗುವಂತಹ ಏರಿಯಾ ಏನಿದೆ, ಹೊಸಕೋಟೆ ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ರೈತರ ನಾಡು, ಅಲ್ಲಿ ಕೇವಲ ಹೂವುಗಳು ಮತ್ತು ತರಕಾರಿಗಳು ಬೆಳೆಯುವಂಥ ನಾಡು ಅಂತ. ಆದರೆ ಆ ಬಾರ್ಡರ್ನಲ್ಲಿ ಎಷ್ಟೋ ಜನ ಅಕ್ರಮ ವಲಸಿಗರು ಇವತ್ತಿನ ದಿನ ಇರುವಂಥದ್ದು. ಈ ಬಾರಿ ಆ್ಯಂಡ್ ಆ್ಯಕ್ಷನ್ ಏನು ತಗೊಂಡಿದ್ದೀವಿ ಅಂತ ನಾವು ಆಲ್ರೆಡಿ ಕೋಗಿಲುವಿಂದ ಶುರು ಮಾಡಿದ್ದೀವಿ, ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ನಾವು ಅದನ್ನೇನು ನಮ್ಮ ಮುಖತಃ ನಾವು ಮೌಖಿಕವಾಗಿ ನಾವು ಅದನ್ನು ಹೇಳಬೇಕಾಗಿಲ್ಲ. ಒಂದು ನಿಮಿಷ ಇರಿ, ಮೌಖಿಕವಾಗಿ ನಾವು ಅದನ್ನು ಹೇಳಬೇಕಾಗಿಲ್ಲ. ಇವತ್ತಿನ ದಿನ 26 ಜನಕ್ಕೆ ಮನೆ ಕೊಟ್ಟಿದ್ದು ಮಾತ್ರ ಇವತ್ತಿನ ದಿನ ಜನಕ್ಕೆ ಕಂಡು ಬಿದ್ದಿದೆ. ಆದರೆ ಅಲ್ಲಿರುವಂತಹ ಅಕ್ರಮ ವಲಸಿಗರನ್ನು ನೆಲಸಮಗೊಳಿಸಿದಂತಹ ಮತ್ತು ಈ ಒಂದು ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗೋ ಥರ ಮಾಡಿದ್ದನ್ನು ಸರ್ಕಾರದ ವಿಚಾರವನ್ನು ಕೂಡ ನಾಗರಿಕರು ಮತ್ತು ಮಾಧ್ಯಮ ಶ್ಲಾಘಿಸಬೇಕಾಗಿರುವಂತಹ ಅನಿವಾರ್ಯತೆ ಇವತ್ತಿನ ದಿನ ಇದೆ. ನಾವು ಡಿಗ್ರಿ ಪಾಸ್ ಆದ್ಮೇಲೆ ಉದ್ಯೋಗ ಹುಡುಕಕ್ಕೆ ನಮಗೆ ಭಯ ಆಗ್ತದೆ. ಯಾಕಂದ್ರೆ ಬಾಂಗ್ಲಾದೇಶದಿಂದ ಬಂದವರಿಗೆ ಈಸಿಯಾಗಿ ಉದ್ಯೋಗ ಸಿಗ್ತಾ ಇದೆ, ಲೈಸೆನ್ಸ್ ಸಿಗ್ತಾ ಇದೆ. ಇರಿ ಪಾಪ ಇರಿ, ಅವ್ರವ್ರ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಳ ಬಾಂಗ್ಲಾದೇಶಿಗರಿಗೆ, ನಮ್ಮ ಮಕ್ಕಳಿಗೆ ಎಷ್ಟು ಸಿಗುತ್ತೆ ನಿಮಗೂ ಗೊತ್ತಿದೆ. ಇಲ್ಲ ಹಾಗೆ ತನ್ನ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಗ್ತಾ ಇದೆ, ತಿಂಗಳಾನ್ಗಟ್ಲೆ ಓಡಾಡಿ ಲೈಸೆನ್ಸ್ ತಗೊಳ್ಳೋದು, ಅವ್ರಿಗೆ ಫ್ರೀ ಆಗಿ ಲೈಸೆನ್ಸ್ ಹೇಗೆ ಸಿಗ್ತಾ ಇದೆ? ನೀವು ಇದ್ರ ಮೇಲೆ ಕೈಗೊಳ್ತಾ ಇದ್ದೀರಾ ಅಂತ ನೀವು ನಮಗೆ ಉತ್ತರ ಕೊಡಬೇಕು ಹೇಳ್ತಾ ಇದ್ದೀನಿ. BA ಓದ್ತಾ ಇದ್ದೀನಿ ಅಂತ ಹೇಳಿದ್ರಿ, ಯಾವ ಕಾಂಬಿನೇಷನ್ ಮೇಡಮ್? ಅದ್ಬಿಡಿ, ಉತ್ತರ ಕೊಟ್ಬಿಡಿ ಮೇಡಮ್. ಸೈಕಾಲಜಿ ಜರ್ನಲಿಸಮ್ ಆಯ್ತಾ? ಬಹುಶಃ ನೀವೇನಾದ್ರೂ ಅದರ ಜೊತೆ ಜರ್ನಲಿಸಮಲ್ಲಿ ಬಹುಶಃ ಇವತ್ತಿನ ದಿನ BAದಲ್ಲಿ ಪಾಲಿಟಿ ಅನ್ನುವಂಥ ಸಬ್ಜೆಕ್ಟು ಯಾವುದೋ ಒಂದು ಸೆಮಿಸ್ಟ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಅಕಸ್ಮಾತ್ ಮಾಡಿಲ್ಲ ಅಂತಂದರೆ ದಯಮಾಡಿ ಲಕ್ಷ್ಮೀಕಾಂತ್ ಪಾಲಿಟಿ ಬುಕ್ಕನ್ನು ತಾವು ರೆಫರ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಇದನ್ನು ಹಂಗಿಸಿ ಟೀಕಿಸಿ ನಾನು ಮಾತಾಡ್ತಾ ಇಲ್ಲ, ನಿಮ್ಮ ಒಂದು ಜ್ಞಾನ ವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವಾಗಿಂದ ಸಂವಿಧಾನ ಸ್ಥಾಪನೆ ಆಗಿದೆ, ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡಿದಾಗ 22,000 to 25,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ಆಟೋ ಓಡಿಸ್ಲಿಕ್ಕೆ ಲೈಸೆನ್ಸ್ ಸಿಗ್ತಾ ಇದೆ. ಆಯಿತು, ಆಧಾರ್ ಕಾರ್ಡ್ ಏನೋ ಡ್ಯೂಪ್ಲಿಕೇಶನ್ ಸರಿ. ಈ ಸಂಬಳ ತಗೊಂಡು ಕೆಲಸ ಮಾಡೋ ವರ್ಗ ಸಪ್ರೇಟ್ ಆಗಿ ಒಂದು ಕ್ರಿಯೇಟ್ ಆಗಿಬಿಟ್ರೆ ನಮ್ಮ ಜನರ ಉದ್ಯೋಗ ಅವಕಾಶ ತಪ್ಪು ಹೋಗುತ್ತೆ. ಇದ್ರ ಬಗ್ಗೆ ಕೂಡ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಲೇಬೇಕು. ಇದನ್ನು ತಡೆಗಟ್ಟೋ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಮೊದಲನೇದಾಗಿ ನೋಡಿ, ಲಾ ಆ್ಯಂಡ್ ಆರ್ಡರ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್, ಲ್ಯಾಂಡ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್. ಆಮೇಲೆ
ಡಾಮಿಸೈಲ್ ಸರ್ಟಿಫಿಕೇಟ್ ಕೊಡೋ ಅಂಥದ್ದು, ಡ್ರೈವಿಂಗ್ ಲೈಸೆನ್ಸ್ ಕೊಡೋ ಅಂಥದ್ದು, ವಿಚ್ ಆರ್ ದಿ ಬೇಸಿಸ್ ಫಾರ್ ಆಧಾರ್ ಆರ್ ಆಲ್ ಕಮ್ ಅಂಡರ್ ದಿ ಸ್ಟೇಟ್ ಜ್ಯೂರಿಸ್ಟಿಕ್ಷನ್. ಸೊ ಈಗ ಈ ರಾಜ್ಯ ಆ ರಾಜ್ಯ ಅಂತಲ್ಲ, ಎಲ್ಲ ರಾಜ್ಯಗಳೂ ಈಗ ನಾವೇ ನೋಡಿದ್ವಿ ಡಿಸೆಂಬರ್ನಲ್ಲಿ ಕಲ್ಕತ್ತಾ ಹೈಕೋರ್ಟ್ ಹ್ಯಾಸ್ ರಿಪ್ರಿಮಾಂಡೆಡ್ ಮಮತಾ ಬ್ಯಾನರ್ಜಿ ಗವರ್ನಮೆಂಟ್ ದಟ್ ಲ್ಯಾಂಡ್ ನೀವು ಅಕ್ವೈರ್ ಮಾಡಿ ಫೆನ್ಸಿಂಗ್ಗೋಸ್ಕರ BSF ಕೊಡ್ತಾ ಇಲ್ಲ, ಅಲ್ಟಿಮೇಟಮ್ ಕೊಟ್ಟಿದ್ದಾರೆ, ಹೈಲಿ ರಿಪ್ರಿಮ್ಯಾಂಡ್ ಮಾಡಿದ್ದಾರೆ. ನಾವು ತುಂಬ ಸುಲಭವಾಗಿ ಇಲ್ಲ ಅದೆಲ್ಲ ಒಬ್ಬರದೇ ಜವಾಬ್ದಾರಿ ಅಂತ ಹಾಕಬಾರ್ದು. ಯಾಕಂದರೆ ಕೋರ್ಟ್ಗಳು ಹೇಳಿದಾವೆ, ಹೈಕೋರ್ಟು ಇಟ್ ಈಸ್ ಅ ವೆರಿ ಗ್ರೇವ್ ನ್ಯಾಷನಲ್ ಸೆಕ್ಯೂರಿಟಿ ಸಿಚುವೇಶನ್ ಅಂತ. ಬೇಕಾದರೆ ಜಡ್ಜ್ಮೆಂಟ್ ಓದಿ ತೋರಿಸ್ಬಿಡ್ತೀನಿ ನಾನು ಬೇಕಾದರೆ, ಆಯ್ತಾ? ಇದು ಒಂದು ಭಾಗ. ಅಂದರೆ ಈಗ ನೋಡಿ, ಡಾಮಿಸೈಲ್ ಸರ್ಟಿಫಿಕೇಟ್ ಸಿಕ್ಕು, ಲೈಸೆನ್ಸ್ ಸಿಕ್ಕು, ಆಧಾರ್ ಆದಮೇಲೆ ಈಗ ಒಬ್ಬ ಎಂಪ್ಲಾಯರ್ ಏನು ನೋಡ್ತಾರೆ ಮೇಡಮ್, ಇಷ್ಟಿದ್ಮೇಲೆ ದಿ ಗವರ್ನಮೆಂಟ್ ಆಗಲ್ಲ, ಇಷ್ಟಿದ್ದ ಮೇಲೆ ಕೆಲಸ ಕೊಡ್ತಾರೆ. ಆದ್ದರಿಂದ ಎಲ್ಲಿ ನಾವು ಅದನ್ನು ನೋಡಬೇಕು, ಆವಾಗಲೇ ಫಾರೂಕ್ ಸಾಹೇಬ್ರು ಹೇಳಿದರು ಏನು ಅಂತಂದರೆ, ಕರಪ್ಷನ್ ಇಲ್ಲದೆ ಇದ್ದಂಗೆ ನಾವು ಗಮನ ಕೊಟ್ಟು ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ಇರ್ಬೋದು, ರೆವೆನ್ಯೂ ಆಫೀಸರ್ಸ್ ಇರಬಹುದು, ಇವ್ರು ಎಲ್ಲರೂ ಗಮನ ಕೊಡಬೇಕು. ಇದು ಬರೀ ಒಬ್ಬರ ಜವಾಬ್ದಾರಿ ಅಲ್ಲ. ಈಗ ಇವ್ರು ಕೇಂದ್ರದವರು ಅವ್ರ ಮೇಲೆ ಹಾಕೋದು, ರಾಜ್ಯದವ್ರು ಇವ್ರ ಮೇಲೆ ಹಾಕೋದು ಮಾಡಬಾರ್ದು. ನಮ್ಗೆ ಎಲ್ಲರದ್ದು ಜವಾಬ್ದಾರಿ ಇದೆ, ಪ್ರತಿಯೊಬ್ಬ ನಾಗರಿಕಂದು ಜವಾಬ್ದಾರಿ ಇದೆ. ನಮಗೆ ಚೀಪಾಗಿ ಲೇಬರ್ ಸಿಕ್ಬಿಡುತ್ತೆ, ಯಾರಾದರೂ ವೆರಿಫೈ ಮಾಡದೆ ಅದನ್ನೂ ಮಾಡಬಾರ್ದು. ಯಾವ ಎಂಪ್ಲಾಯರ್ಸ್, ಇಂಡಸ್ಟ್ರಿಯಲಿಸ್ಟ್ ಯಾರೂ ಮಾಡಬಾರ್ದು. ಬರೀ ನಮಗೆ ಚೀಪ್ ಲೇಬರ್ ಸಿಕ್ಬಿಡುತ್ತೆ, ನಾವು ತೊಗೊಂಡ್ಬಿಡ್ತೀವಿ ವಿತೌಟ್ ವೆರಿಫಿಕೇಶನ್. ಹಾಗೇನೆ ಡಾಕ್ಯುಮೆಂಟ್ಸ್ ಕೊಡುವಾಗ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಡೊಮಿಸೈಲ್ ಸರ್ಟಿಫಿಕೇಟ್ ಇರ್ಬೋದು, ಸರ್ಕಾರಗಳು ತುಂಬ ಯೋಚನೆ ಮಾಡಿ ಕೊಡಬೇಕು. ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಿದೆ ದಟ್ ಇಟ್ ಈಸ್ ಅ ನ್ಯಾಷನಲ್ ಇಶ್ಯೂ ವಿಚ್ ಈಸ್ ಗೋಯಿಂಗ್ ಆನ್ ಇನ್ ದ ಸುಪ್ರೀಂ ಕೋರ್ಟ್, ದಟ್ ಈ ಥರದ ಡೊಮಿಸೈಲ್ ಸರ್ಟಿಫಿಕೇಟ್ಗಳು, ಈ ಥರದ ಡಾಕ್ಯುಮೆಂಟ್ಸ್ಗಳು ವೆಸ್ಟ್ ಬೆಂಗಾಲ್ ಸರ್ಕಾರ ಸಿಕ್ಕಾಪಟ್ಟೆ ಹಂಚಿ ಇದರೊಳಗೆ ತುಂಬ ದೊಡ್ಡ ಘೋರವಾದಂಥ ತಪ್ಪು ಮಾಡಿದೆ ಅನ್ನೋದು ಇಟ್ ಹ್ಯಾಸ್ ಕಮ್ ಆನ್ ರೆಕಾರ್ಡ್. ಬಾಂಗ್ಲಾದೇಶಿ ಅವರು ಇರಬೇಕಾ ಇಲ್ಲ ಹೋಗಬೇಕಾ ಅಂತ ಕೇಳಿದ್ರು. ಅವರು ಹೋಗಬೇಕು. ಅವರು ಇದ್ದರೆ ನಮಗೆ ಉದ್ಯೋಗ ಸಿಕ್ಕಲ್ಲ, ನಮಗೆ ಯಾವ ಕೆಲಸನೂ ಸಿಕ್ಕಲ್ಲ. ಅವ್ರು ಹೋಗಬೇಕು, ಅವ್ರ ದೇಶಕ್ಕೆ ಅವ್ರು ಕಳಿಸ್ಬೇಕು. ಅವ್ರನ್ನ ಇಲ್ಲಿ ಇಟ್ಕೊಂಡ್ರೆ ಮುಂದಕ್ಕೆ ತುಂಬ ಅಪಾಯ ಇದೆ, ನಮ್ಮ ದೇಶಕ್ಕೆ ತುಂಬ ಅಪಾಯ ಇದೆ. ಎಲ್ಲಾದ್ರೂ ಸೆಡ್ಗೆ ಬಾಂಗ್ಲಾದೇಶವ್ರು ಚೆಕ್ ಮಾಡಕ್ಕೆ ಹೋಗ್ಬೇಕಾದ್ರೆ ಬರೀ ನಮ್ಮ BJP ಹೋಗಿ ಮಾತ್ರ ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ ಅವರು ಯಾಕೆ ಹೋಗಿ ಅಲ್ಲಿ ಚೆಕ್ ಮಾಡ್ತಾ ಇಲ್ಲ, ಯಾರು ಬಾಂಗ್ಲಾದೇಶ ಇದ್ದಾರಂತ? ಸರ್, ಅಕ್ರಮ ವಲಸಿಗರನ್ನ ಅವರ ಮನೆಗಳನ್ನ ನೆಲಸಮಗೊಳಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು. ಇರಲಿ, ನಾವು ಯಾಕೆ ಹೋಗಿ ಚೆಕ್ ಮಾಡ್ತಾ ಇದ್ದೀವಿ, ನೀವು ಯಾಕೆ ಹೋಗಿ ಚೆಕ್ ಮಾಡ್ತಿಲ್ಲ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಈ ಸುದ್ದಿ ಹೊರಗಡೆ ಬಂದ ಮೇಲೇ BJP ಅವ್ರು ಹೋಗಿ ಚೆಕ್ ಮಾಡಿದ್ದು. ಅಲ್ಲಿ ತನಕ ಅವ್ರುಗಳಿಗೂ ಕೂಡ ಅವರು ವೋಟ್ ಬ್ಯಾಂಕ್ಗಳೇ ಆಗಿದ್ದಿದ್ದು. ಇದು ಯಾವಾಗ ಹೊರಗಡೆ ಬಂತು, ಪಾಕಿಸ್ತಾನದಿಂದ ಕರ್ನಾಟಕದ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು, ಕೇರಳದಿಂದ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು, ಆವಾಗ BJP ಅವರು ಮತ್ತು ಅಪೋಸಿಷನ್ ಅವರು ಎಚ್ಚೆತ್ಕೊಂಡು ಇವರು ಅಕ್ರಮ ವಲಸಿಗರು ಅಂತ ಹೇಳಿದಂಥದ್ದೇ ಹೊರತು ಇದಕ್ಕಿಂತ ಮುಂಚೆ ಅವರುಗಳು ಹೋಗಿ ಅಲ್ಲೇ ಪ್ರಚಾರ ನಡೆಸಿದ್ದಾರೆ, ನಮ್ಗೆ ವೋಟ್ ಕೊಡಿ ಅಂತ ಕೇಳಿದ್ದಾರೆ. ಇದೇ ಸತ್ಯ, ಇದೇ ವಾಸ್ತವ, ಅರ್ಥ ಮಾಡ್ಕೊಂಡ್ಬಿಡೋಣ ನಾವು. ಸರ್, ಬಾಂಗ್ಲಾ ನಿವಾಸಿಗಳು ಆಯುಧಗಳನ್ನು ಉಪಯೋಗಿಸ್ತಿದ್ದಾರೆ ಅಂತ ಬಂದಿದೆ. ಸೊ ಅದ್ರ ರೀಸನ್ ಏನಿದೆ ಸರ್? ಅವ್ರೇನಕ್ಕೆ ಆಯುಧಗಳನ್ನ ಬಳಸ್ತಿದ್ದಾರೆ? ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ್ಲೂ ಕೂಡ ಅದೇನೋ ಸ್ನೇಕ್ ಡ್ರ್ಯಾಗನ್ ಅಂತೆ ಸರ್, ಗೊತ್ತಿಲ್ಲ. ಮಾರಕಾಸ್ತ್ರಗಳು ಸಿಕ್ಕಿದೆ, ನಿಮಗೆ ಗೊತ್ತಿರಬಹುದು, ನನಗೆ ಗೊತ್ತಿಲ್ಲ. ಬಗ್ಗೆ ಗೊತ್ತು, ನಾನು ಹೇಳಿದೆ ಡ್ರಗ್ಸ್ ಬಗ್ಗೆ ಗೊತ್ತು. ಬ್ಯಾನ್ ಆಗಿರುವ 2 ಸ್ಟ್ರೋಕ್ ಆಟೋಗಳಿದೆ. ಸೊ ಇಂಥ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರೆ, ಸಮಾಜ ಉದ್ಧಾರ ಮಾಡ್ತಾರಾ, ಕಸ ಕ್ಲೀನ್ ಮಾಡ್ತಾರಾ? ನಾವ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡೋದು? ಅವ್ರು ಬಂದಿರೋದು ಸಿಟಿ ಕ್ಲೀನ್ ಮಾಡ್ಲಿಕ್ಕೆ ಅನ್ನೋದು ಆಕೆ ಪ್ರಶ್ನೆ ಉದ್ದೇಶ. ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಅವರು ನಮ್ಮ ರಾಜ್ಯವನ್ನ ಕ್ಲೀನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಂಬ್ಕೊಂಡು ಕೂರೋ ಪರಿಸ್ಥಿತಿ ಮಾಡಕ್ ಬಂದಿದ್ದಾರೆ, ದುಡ್ಡು ಮಾಡೋದಕ್ಕೆ ಬಂದಿದ್ದಾರೆ, ಡ್ರಗ್ಸ್ ಮಾರಾಟ ಮಾಡಿ ದುಡ್ಡು ಮಾಡ್ಕೊಂಡು ಅವ್ರ ದೇಶದಲ್ಲಿ ಹೋಗಿ ಒಂದು ಒಳ್ಳೆ ಒಳ್ಳೆ ಮನೆಗಳನ್ನ ಕಟ್ಕೊಂಡು ನಮ್ಮ ದೇಶದ ಪ್ರತಿಯೊಂದು ಥ್ಯಾಂಕ್ ಯು ವಿಕ್ರಮ್ ಸರ್ ಹೇಳ್ದಾಗೆ ಈಗ ಕೇಂದ್ರ ಸರ್ಕಾರದ ಕೆಲಸ, ರಾಜ್ಯ ಸರ್ಕಾರದ ಕೆಲಸ, BJP ಇದ್ದಾಗ ಹಂಗಾಯ್ತು, ಕಾಂಗ್ರೆಸ್ ಇದ್ದಾಗ ಹೀಗಾಯ್ತು. ಈ ಬ್ಲೇಮ್ ಗೇಮೇ ಮಾಡ್ತಾ ಇದ್ರೆ ಈಗ ಸರಿಸುಮಾರು 20 ಲಕ್ಷ ಅಫಿಷಿಯಲಿ ಇರೋ ಸಂಖ್ಯೆ, ಅಫಿಷಿಯಲಿನೇ 1 ಕೋಟಿ ಆದ್ರೂ ಕೂಡ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಆಶ್ಚರ್ಯ ಇಲ್ಲ. ಹೀಗಾಗಬಾರ್ದು ಅಂದರೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಅರಿತು, ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಗಟ್ಟಿಯಾಗಿ ಮಾಡ್ತಾ, ನಾವೆಲ್ಲರೂ ಕೂಡ ನಾಗರಿಕರಾಗಿ ನಮ್ಮ ಪ್ರಜ್ಞೆಯನ್ನು ಕೂಡ ಚುರುಕು ಮಾಡಿಕೊಳ್ಳೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಬಾಂಗ್ಲಾದೇಶಿ ಅಕ್ರಮ ನಿವಾಸಿಗಳನ್ನು ಗುರುತಿಸಿ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರ ಇಲ್ಲಿಂದಲೇ ಪ್ರಾರಂಭ ಮಾಡಿ ಅಕ್ರಮವಾಗಿ ಬಂದು ಇಲ್ಲಿ ನೆಲೆಸಿರುವವರನ್ನು ಅವ್ರ ದೇಶಕ್ಕೆ ವಾಪಸ್ ಕಳಿಸೋ ಕೆಲಸ ಮಾಡಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.